सत्यशालिनी गोपदहिता सज्जनोपया अरिष्टानि प्रणश्यन्ति दुरितानि भयानि च शान्तिरस्तु शुभं स्यात् दुर्गा परमेश्वरी महागणपति
ಮಹಿಮೆಯನು ಪೊಗಳಲಳವಲ್ಲ ಧರಣಿ
ವಿಘ್ನಾಟವೇ ಹವ್ಯವಾಟ್ ವಿಘ್ನ ಕುಲ ಪ್ರಮತ್ತ ಗರುಡ ವಿಘ್ನ ಪಂಚಾನನ ವಿಘ್ನೋ ಗಿರಿ ಪ್ರಬೇದನ ಪವಿ ವಿಘ್ನ ಕುಂಭೋದ್ಭವ ವಿಘ್ನ ಪ್ರಕುಲ ಪ್ರಚಂಡ ಪವನ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜಮುಖದ ಬಗೆ ಗಣಪಗೆ ಚಲ್ವತ್ರಿ ಜಗವಂದಿತೆಗೆ ಆರತಿ ಎಯ್ಯಿರೆ ಆರತಿ ಎಯ್ಯಿರೆ ಗಜಮುಖದ ಬಗೆ ಗಣಪಗೆ ಕರದೊಳು ಪರಚು ಪಾಶಾಂಕುಚದಾರಿಗೆ ಹರುಜಲಿ ಭಕ್ತರ ದೊರೆವಗೆ ಮುರಗಭೂಷಣದ ಸುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖಾದ ಬಗೆ ಗಣಪಗೆ ನೆನೆಯಿರೋ ಜನರೆಲ್ಲ ಗುಣಯುತನ ಗಣಮೂರ್ತಿ ಮಯಮೂಲ ಗಣನಾಥನ ಸುರಮುನಿ ನಮಿತ ಸರ್ವೇರನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ಪರಮದ ಮೂಲ ವಿಘ್ನೇಶ್ವರನ ನೆನೆಯಿರೋ ಜನರೆಲ್ಲ ಗುಣಯುತನ ಗಣಮೂರ್ತಿ ಮದಮೂಲ ಗಣನಾಥನ ದಿನ ದಿನ ಜಯ ದಿನ ಜಯ ದಿನ ತೋತನ ದಿನ ಜಯ ದಿನ ಜಯ ದಿನ ತೋತನ ದಯ ಚಿಂತನ ದಯ ಚಿಂತನ ದಯ ತೋತನ ದಯ ಸದೈ ದಯ ಸದೈ ದಯ ಸದೈ ದಯ ಸದೈ ಗಜಮುಖನ ನಿನ್ನ ಪಾದವಾರನಿವೆ
ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ಮೂಷಿಕ ವಾಹನ ಮೋದಕ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯದ ಬಾಲಗಿರಿ ಬಾಲಗಿರಿ ಜಯದ ಬಾಲಗಿರಿ ಪುಜಾಲ ವರಿ ಜಯಶೀಲನು ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ತತ್ತೋ ತತ್ತೋ ಮನ ದಯ್ಯತ ತತ್ತಿಲ್ಲದಿಂದ ತನ ದಯ್ಯತ ದಿತ್ತಗಿಡ 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 ದಯ್ಯತ ದತ್ತಗಿಡ 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 ದಯ್ಯತ ತೊಂದನ 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 ದಯ್ಯತ ದಿತ್ತನ 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 ದಯ್ಯತ ತೊಂದನ ದಯ್ಯತ ದಿತ್ತನ ದಯ್ಯತ ದಿತ್ತನ ದಯ್ಯತ ತತೈ ದಯ್ಯತ ದಿತೈ ದಯ್ಯತ ತತೈ ದಯ್ಯತ ತತೈ ದಿನದ ದಿನದೈ ದಿನದ ದಿನದೈ ದೈ 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 ವಂದನೆ ವರದೇವ
ಬಂಗಾರದ ಗಟ್ಟಿ ಕೈಬಳ ಸರಮಣಿಗಳ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀ ಮುಡಿಗಂಧ ಪ್ರಸಾದ
ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀ ಮುಡಿಗಂಧ ಪ್ರಸಾದ ಆಹೋ ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ಮತ್ತು ಸುರಗಿರಿ ಶ್ರೀ ಮಹಾಲಿಂಗೇಶ್ವರ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಂಡಿರತಕ್ಕಂತಹ ಶ್ರೀ ಮುಡಿಗಂಧ ಪ್ರಸಾದ ಆಹೋ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೇವದೇವರು ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೇವದೇವರುಗಳು ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೇವದೇವರುಗಳು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಂಡಿರತಕ್ಕಂತಹ ಶ್ರೀ ಮುಡಿಗಂಧ ಪ್ರಸಾದ ಆಹೋ ಕೊಡತ್ತೂರು ಗುತ್ತಿನಲ್ಲಿ ವಾಸವಾಗಿರುವ ಸನತ್ ಶೆಟ್ರು ಮಹಾರಾಜ ಶ್ರೀಗಳಂತ ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳವರು ಮತ್ತು ಕೊಡೆತ್ತೂರು ಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ಟರುಗಳವರು ಅರ್ತಿಗಾರರು ಕುಶಾಲುಗಾರರು ಮೋಜುಗಾರರು ವಿದ್ವಾಂಸರಿಗೆ ಪ್ರೀತಿಪೂರ್ವಕವಾಗಿ ಕೊಟ್ಟಂತಹ ಪಟ್ಟೇಶ ದಯಮಾಡೆ ದುರ್ಗಾಂಬಿಕೆ ಮೂಕಾಂಬಿಕೆ ದಯಮಾಡೆ ದುರ್ಗಾಂಬಿಕೆ
ಅಂಬಿಕಾಸುತ ವಿಘ್ನರಾಜನ ಹಿರಿದು ಸಂಸ್ತುತಿಸಿ ಅಮ್ಮನಿಗೆ ಕೈ ಮುಗಿದು ಅಂಬುಜಯ ಧನವಾಣಿಯರ ಪಾದಾಂಬುಜಕ್ಕೆ ಬಡಬಡುತ್ತ ವರ್ಣಿಪೆನಿ ಕಥಾಮೃತವ ಜಯದು ಜಯದು ಆದಿಮಾಯೇ ರಕ್ಷಿಸು, ತಾಯೇ ರಕ್ಷಿಸು. ಓಂ ಆವರಿಸಿಕೊಂಡಿರುವಂತಹ ಕತ್ತಲೆಯ ಮೊತ್ತ, ತುಂಬಿರುವಂತಹ ಅಗಾಧವೂ ಅಪಾರವೂ ಆಗಿರುವಂತಹ ಜಲರಾಶಿ ತನ್ಮಧ್ಯದಲ್ಲೇ ನಾವು ಮೂವರು ಹುಟ್ಟಿಕೊಂಡವರಮ್ಮ. ಹುಟ್ಟಿನ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಳ್ಳಲಾಗದೆ ಭಯಭೀತರು ನಾವು ಆಗಿರುವಂತಹ ಸಂದರ್ಭದಲ್ಲೇ ಕೇಳಿಸಿದ ನಭೋವಚನ, ಜೊತೆಯಲ್ಲೇ ಒದಗಿಸಲ್ಪಟ್ಟಂತಹ ಸುಜ್ಞಾನ, ತನ್ಮೂಲಕವಾಗಿಯೇ ಕೇಳಿಬಂದ ಓಂ ಎನ್ನುವ ನಿನಾದವನ್ನೇ ಲಕ್ಷ್ಯವನ್ನಾಗಿಸಿಕೊಂಡು ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದ್ದುಂಟಮ್ಮ. ಅದನ್ನೇ ಸ್ತುತ್ಯವೆಂದೇ ಪರಿಗಣಿಸಿ ಬಟ್ಟೆಯರೆದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ದಿವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ಭಯ ದೂರವಾಯಿತು ಎನ್ನುವಾಗ ನೀನು ಭಯ ನಿವಾರಣೆಯೇ ಸರಿ. ನಮ್ಮ ಕರೆಗೆ ಹೋಗೊಟ್ಟು ಬಂದವಳು, ನಮಗಿಂತ ಆದಿಯಲ್ಲೇ ಇದ್ದವಳು ಇರುವವಳು ಎನ್ನುವ ಕಾರಣದಿಂದಲೇ ನಿನ್ನನ್ನು ಆದಿಮಾಯ ಎನ್ನುವ ಹಾಗೆ ನಾವು ಕಂಡುಕೊಂಡವರಿದ್ದೇವೆ. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಅರಿಯವಮ್ಮ. ಆದ್ದರಿಂದಲೇ ದಯಾಸಾಗರೆಯೂ ಭಯವಿನಾಶಿನಿಯೂ ಕರುಣಾಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾಗಿದ್ದೇವೆ. ನಮ್ಮನ್ನು ಧರಿಸು. ಓ ಇಚ್ಛಾಶಕ್ತಿ ಸಂಯುಕ್ತೆ, ಪವಿತ್ರವಾದಂಥ ಪರಮಾತ್ಮಗಳಿಗೆ ನಮೋ ನಮಃ ತಾಯಿ. ತುಂಬಿದಂಥ ಜಲರಾಶಿಯ ಮಧ್ಯೆ ನಾವು ಮೂವರು ದಿಕ್ಕು ಕಾಣದೆ ಅಲೆದಾಡುತ್ತಿರುವಂತಹ ಸಂದರ್ಭ ಓಂಕಾರ ನಿನಾದವೇ ಕರ್ಣಗಳಿಗೆ ಕೇಳಿಸಿತು. ಅದನ್ನೇ ಆಧಾರವಾಗಿಟ್ಟು ಸ್ತುತಿಸಿಕೊಂಡಾಗ ಕಣ್ಣ ಮುಂದೆ ಪ್ರತ್ಯಕ್ಷವಾದಂಥ ದಿವ್ಯ ಮಂಗಳ ಮನೋಹರೆ
ಸುರಪೆಯಾದಂಥ ನಿನ್ನನ್ನು ಕಂಡಾಗ ನೀನೇ ನಮ್ಮ ಜನನಕ್ಕೆ ಕಾರಣೀಕರ್ತಳು ಎನ್ನುವಾಗೆ ವೇದ್ಯವಾಯಿತು. ಕರುಣೆಯ ಕಣ್ಣನ್ನು ತೆರೆದು ಈ ಕಾಲದಲ್ಲಿ ನಮ್ಮ ಮೂವರನ್ನು ಉದ್ಧರಿಸಿದ ಕಾರಣ ನೀನು ಕರುಣಾ ಸಾಗರ ಎನ್ನುವುದು ದಿಟವಾಯಿತು. ಜನದ ಮಧ್ಯದಲ್ಲಿ 10 ಮಂದಿ ಮಕ್ಕಳಿಲ್ಲ. ನಮ್ಮ ಮೂವರನ್ನೇ ನೀನು ಶಿಕ್ಷಿಸಿಕೊಳ್ಳಬೇಕು ಅಂತಾದರೆ ಯಾವುದೋ ಮಹತ್ತರವಾದಂತಹ ಸಂಕಲ್ಪವನ್ನು ಇರಿಸಿಕೊಂಡಿದ್ದೆ ಎನ್ನುವುದನ್ನು ಅರ್ಥವಿಸಿಕೊಂಡವನೇ ಇದ್ದೇನೆ. ಏತಕ್ಕೆ ಜನ್ಮವನಿತ್ತೆಯಮ್ಮ, ಮಕ್ಕಳಾದಂಥ ನಮ್ಮಿನಂಥ ಕಾರ್ಯಗಳಾದರೂ ಏನು ಸಂಪ್ರೀತಿಯಿಂದ ನೀನು ತಿಳಿಸುವುದರ ಮೂಲಕ ನಮ್ಮ ಮೂವರನ್ನು ಉದ್ಧರಿಸಬೇಕು ಎನ್ನುವಾಗೆ ಪಾದಮೂಲದಲ್ಲಿ ವಿನಂತಿಸುತ್ತಾ ಇದ್ದೇನೆ. ಓ ಆದಿಮಾಯೆ, ಜಲದಲ್ಲಿ ಹುಟ್ಟಿದಂತಹ ನಾವು ನಿರ್ಗತಿಕರಾಗಿ ಅನಾಥ ಪ್ರಜ್ಞೆಯಿಂದ ಇದ್ದವರು ನಿನ್ನ ಅನುಗ್ರಹದಿಂದ ನೆಲೆಯರಿತೆವು ತಾಯಿ. ನೀನಲ್ಲದೆ ಅನ್ಯರು ಯಾರಿದ್ದಾರೆ ನಮ್ಮನ್ನು ಪೊರೆಯುವವರು? ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ಇತ್ತ ನೀನೇ ಮುಂದಿನ ಪಥ ಗತಿ ಅರುಹಿ ಉತ್ತರಿಸಿ ಸಾನು ರಾಗದಿಂದ ನಮ್ಮೂವರನ್ನು ಪೊರೆಯಬೇಕು ತಾಯೇ. ಹರಿಹರ ಬ್ರಹ್ಮರಂದಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿರುಳಿಂದಗಳ ಕಾರ್ಯವೊಂದಕ್ಕೆ ಹೊರೆದ ಬೆದರ ನಿಮಗೆ ಹುಟ್ಟಿನ ಗುಟ್ಟನ್ನರಿಯದವ ನನ್ನ ಮುದ್ದಿನ ಕಂದಮ್ಮಗಳೀರ, ಏಳಿರಿ ಎದ್ದೇಳಿರಿ, ಸಧೈರ್ಯವನ್ನು ತಾಳಿರಿ. ಬ್ರಹ್ಮಾಂಡ ನಾಯಕಿಯು ಆದಿ ಮಧ್ಯಾಂತರ ಹಿತಳೂ ಆಗಿರುವಂತಹ ನಾನೇ ನಿಮ್ಮ ಜನನಿ. ನಿಮ್ಮನ್ನು ಸೃಷ್ಟಿ ಮಾಡಿದವಳು ನಾನೇ. ಆದುದರಿಂದ ಮುಂದಿನ ಪ್ರಪಂಚ ನಿಮ್ಮನ್ನು ಗುರುತಿಸುವುದಕ್ಕಾಗಿ ನಿಮಗೆ ಒಂದೊಂದು ಹೆಸರುಗಳನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣದಿಂದ ಕಂಗೊಳಿಸುತ್ತಿರುವವನು ಬ್ರಹ್ಮ, ನೀಲವರ್ಣದಿಂದ ಶೋಭಿಸುತ್ತಿರುವವನು ವಿಷ್ಣು, ಶ್ವೇತವರ್ಣದಿಂದ ಕಂಗೊಳಿಸುತ್ತಿರುವವನು ಮಹೇಶ್ವರ. ಹಾಗೆ ಮಕ್ಕಳೇ, ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸಬೇಕಾಗಿದೆ. ಅದಕ್ಕಾಗಿ ನಿಮ್ಮೂವರ ಸೃಷ್ಟಿಯಾಗಿದೆ. ಆದುದರಿಂದ ನಿಮಗೆ ಒಂದೊಂದು ಗುಣಗಳನ್ನು, ಒಂದೊಂದು ಕಾರ್ಯಗಳನ್ನು, ಒಂದೊಂದು ಕ್ಷೇತ್ರಗಳನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ರಾಜ ಸುಗುಣೋಪೇತನಾಗಿರುವಂತಹ ನೀನು ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಬರಬೇಕು ಕಂದ. ಮಗನೇ ವಿಷ್ಣು, ಸಾತ್ವಿಕ ಗುಣಭರಿತನಾಗಿರುವಂತಹ ನೀನು ವೈಕುಂಠ ಲೋಕದಲ್ಲಿ ಇದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡುತ್ತಾ ಬರಬೇಕು ಕಂದ. ಮಗನೇ ಮಹೇಶ್ವರ, ತಾಮಸ ಗುಣವನ್ನು ಹೊಂದಿರುವಂತಹ ನೀನು ಕೈಲಾಸದಲ್ಲಿ ಇದ್ದುಕೊಂಡು ಕಾಲ ಕಾಲಕ್ಕೆ ಲಯದ ಕಾರ್ಯಗಳನ್ನು ಮಾಡುತ್ತಾ ಬರಬೇಕು ಕಂದ. ಓ ನನ್ನ ಮುದ್ದು ಮಕ್ಕಳೇ, ನಾನಿತ್ತಂತಹ ಈ ಕಾರ್ಯಗಳನ್ನು ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸಿಕೊಂಡು ಬಂದಿ ಮಕ್ಕಳೇ. ಕಷ್ಟ ಬಂದ್ರೆ ಕಷ್ಟಗಳೆಲ್ಲ ಇಷ್ಟದಿ ಗುರುವಿನಿಂದ ಭಯವಿದ್ದರೆ ಓ ನನ್ನ ಮಕ್ಕಳೇ, ನಾನಿತ್ತಂತಹ ಈ ಕಾರ್ಯಗಳಲ್ಲಿ ನಿಮ್ಮ ಪಾಲಿಗೆ ಎಲ್ಲಿಯಾದರೂ ತೊಡಕು ಉಂಟಾಯಿತು ಎಂದಾದರೆ ಚಿಂತಿಸಬೇಕಾದಂತಹ ಅಗತ್ಯ ಇಲ್ಲ ಮಕ್ಕಳೇ. ಶ್ರದ್ಧೆಯಿಂದ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಪರೋಕ್ಷವಾಗಿ ನಿಮಗೆ ಬಂದಂತಹ ಕಷ್ಟಗಳನ್ನು ನಾನೇ ದೂರೀಕರಿಸ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ರಾಜ
ಅವಕಾಶಗಳನ್ನು ಒದಗಿಸಿಕೊಟ್ಟು ಅಂತರ್ಧಾನಲಾಗಿದ್ದಾರೆ. ಕೊಟ್ಟ ಉದ್ಯೋಗವನ್ನು ಪ್ರಾಮಾಣಿಕತೆಯಿಂದಲೇ ವ್ಯವಹರಿಸುತ್ತೇವೆ ಎನ್ನುವ ಹಾಗೆ ತಾಯಿ ಮುಂದೆ ನಾವು ವಚನಬದ್ಧರೂ ಆಗಿದ್ದೇವೆ. ನಾನು ತಿಳಿದುಕೊಂಡದ್ದು ಇಷ್ಟೇ, ಅಮ್ಮ ಕೊಟ್ಟ ಕಾರ್ಯಕ್ಷೇತ್ರವನ್ನು ಮನೆಯೆನ್ನುವ ತೀರ್ಮಾನಕ್ಕೆ ಬಂದವನಿದ್ದೇನೆ. ಮನೆಯಲ್ಲಿ 10 ಮಂದಿ ಸದಸ್ಯರಿದ್ದರೂ ಅವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಸ್ವಭಾವ, ಒಂದೊಂದು ಗುಣವೇ ಇರುತ್ತದೆ. ಸಮಯಕ್ಕೆ ಸರಿಯಾಗಿ ಮನೆಗೆ ಬಾರದೇ ಇದ್ದರೆ ಅವರನ್ನು ವಿಚಾರಿಸುವವರು ಕೇಳುವವರು ಯಾರೇ ಇಲ್ಲದೇ ಇದ್ರೆ ಆ ಮನೆ ಬೆಳಗುವುದಕ್ಕೆ ಸಾಧ್ಯವಿಲ್ಲ. ಹಾಗಿದ್ರೆ ಅಂತ ಒಂದು ಸದಸ್ಯರಲ್ಲಿ ಒಬ್ಬ ಕೇಳುವವನು, ಒಬ್ಬ ಯಜಮಾನ ಎನ್ನುವ ಒಬ್ಬ ಬೇಕು. ಹಾಗಿದ್ರೆ ಆ ಮನೆ ಬೆಳಗುವುದಕ್ಕೆ ಕಾರಣವಾಗುತ್ತದೆ ಎನ್ನುವಂತ ಸಂಕಲ್ಪದಲ್ಲಿಯೂ ನಮ್ಮ ಮೂವರೊಳಗೆ ಓರ್ವ ಯಜಮಾನ ಇದ್ದರೆ ಏನು ಅಂತ ನಿನಗೊಂದು ಪ್ರಶ್ನೆ ಬಂತು. ಆ ಪ್ರಶ್ನೆಗೆ ಸಮರ್ಪಕವಾದಂತಹ ಉತ್ತರವೇ ನನ್ನಲ್ಲಿ ಅಡಕವಾಗಿ ಹೋಯ್ತಲ್ಲ. ಪ್ರಶ್ನಿಸುವಲ್ಲಿ ಉತ್ತರ ಬೇಕಾಗಿದೆ. ಇಲ್ಲವಾದ್ರೆ ಆಚೆ ಹೋಗಿ ಕೇಳ್ತಾನೆ, ನೀನು ಹೇಳುವಂತ ಹೇಳುವ ಉತ್ತರ ಇಲ್ಲ. ಹೌದು ಅಲ್ವಾ? ನೀನೇ ಆಲೋಚನೆ ಮಾಡಿ. ಏನಪ್ಪ? ನಮ್ಮ ಮೂವರೊಳಗೆ ಪ್ರಥಮವಾಗಿ ಅಮ್ಮ ಕರೆದದ್ದು ನನ್ನನ್ನು. ನಿಜ. ಆದ್ದರಿಂದಲೇ ನಾನೊಬ್ಬ ಹಿರಿಯ ಮಗ ಎನ್ನುವುದು ಒಂದು ಅರ್ಥ. ಬ್ರಹ್ಮ ಎನ್ನುವಂತ ನನಗೆ ನಾಮಕರಣವನ್ನೇ ಪ್ರಥಮವಾಗಿಯೇ ಮಾಡಿದ್ದಾನೆ. ಸರಿ. ಅದು ಬ್ರಹ್ಮ ಅಂದರೆ ದೊಡ್ಡದು, ಎತ್ತರ ಎನ್ನುವ ಹಾಗಿರಬೇಕು. ಹೌದು. ರಾಜಸ ಗುಣವನ್ನು, ಸತ್ಯಲೋಕವನ್ನು ಸೃಜಿಸುವ ರಾಯಭಾರವನ್ನು ಕರುಣಿಸಿದವಳಿದ್ದಾರೆ. ಎಲ್ಲವನ್ನು ನಾನು ಯೋಚನೆ ಮಾಡಿಕೊಂಡೆ ಅಂತ ಆದರೆ ನಮ್ಮ ಮೂವರೊಳಗೆ ನಿಮಗೀರುವರೆಗಿಂತಲೂ ಅಧಿಕವಾದಂತಹ ಯೋಗ್ಯತೆಯನ್ನು, ಅರ್ಹತೆಯನ್ನು, ಕೀರ್ತಿಯನ್ನು ನಾನು ಸಂಪಾದಿಸಿದ್ದೇನೆ ಎನ್ನುವ ಜಂಬ ಅಲ್ಲ, ಹೆಮ್ಮೆ ನನಗೆ. ಹರಿತಾರೆ ನಮ್ಮವಳು ಹಿರಿಯವ. ಹೌದು. ಆದ್ದರಿಂದಲೇ ಹರಿಹರರೇ, ಕಾರ್ಯೋನ್ಮುಖರಾಗಬೇಕಾದಂತ ಈ ಕಾಲದಲ್ಲಿ ನನ್ನನ್ನು ಅಣ್ಣ ಯಜಮಾನ ಎನ್ನುವಾಗ ನನ್ನ ಕಾಲಿಗೆರೆದು ನನ್ನಿಂದ ಆಶೀರ್ವಾದವನ್ನು ಪಡೆದುಕೊಂಡು ಹೋದೆ ಅಂತಾದರೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಳ್ಳೆಯ ಆಶೀರ್ವಾದ. ಬ್ರಹ್ಮ, ನೀನು ಏನು ಹೇಳಿದೆಯೋ ಅದನ್ನು ನಾನು ಒಪ್ಪುವುದಕ್ಕೆ ಸಿದ್ಧನಿಲ್ಲ. ಕಾರಣ ಇಷ್ಟೇ, ತಾಯಿ ನೀಡುವಾಗ ಎಲ್ಲವನ್ನು ಸಮಾನವಾಗಿ ನೀಡಿದ್ದಾಳೆ. ಉದ್ಯೋಗದಲ್ಲಾಗಲಿ, ನಾಮದಲ್ಲಾಗಲಿ, ಗುಣದಲ್ಲಾಗಲಿ, ಇರುವುದಕ್ಕೆ ಸ್ಥಳದಲ್ಲಾಗಲಿ ಎಲ್ಲವನ್ನು ಸಮಾನವಾಗಿ ಹಚ್ಚಿದ ಮೇಲೂ ಉದ್ಯೋಗದಿಂದ ನೀನು ದೊಡ್ಡವ ಎನ್ನುವುದಾದರೆ ಅದನ್ನು ನಾನು ಒಪ್ಪುವುದಕ್ಕೆ ಸಿದ್ಧನಿಲ್ಲ. ಯಾಕಿಲ್ಲ? ನನಗೂ ಉದ್ಯೋಗವನ್ನು ಕೊಟ್ಟಿದ್ದಾಳೆ. ಇದೆ ಲಯದ ಅಧಿಕಾರ. ಲಯ ಅಂದ್ರೆ ಏನು? ಲಯ ಅಂದ್ರೆ ಹಿಡಿತ, ಲಯ ಅಂದ್ರೆ ನಾಶ. ನೀನು ಸೃಷ್ಟಿಸಿದ ಜೀವರಾಶಿಗಳನ್ನು ಕಾಲವರಿತು ಲಯಗೊಳಿಸುವಂತಹ ಕೆಲಸ ನನ್ನದು. ಅಷ್ಟು ಮಾತ್ರವಲ್ಲ, ನೋಡುವ 2 ಕಣ್ಣುಗಳಲ್ಲದೆ 3ನೇ ಕಣ್ಣು ಹಣೆಯಲ್ಲಿದೆ, ಅದರಲ್ಲಿ ಕಿಚ್ಚು ಇದೆ. ಹೌದು. ನೀನು ಸೃಷ್ಟಿಸಿದ ಜೀವರಾಶಿಗಳು ಲೋಕದಲ್ಲಿ ಯಾರಾದರೂ ನಿಯಮವನ್ನು ತಪ್ಪಿದರು ಎಂದಾದರೆ ಆ ಕ್ಷಣದಲ್ಲಿ ಎಲ್ಲವನ್ನು ಸುಟ್ಟು ಬಿಡುವಂತಹ ಶಕ್ತಿ ನನ್ನಲ್ಲಿ ಇದೆ. ಆದ್ದರಿಂದ ಹೆಚ್ಚಿನದಾದಂತಹ ಅಕ್ಷಿಯನ್ನು ಹೊಂದಿದ ಕಾರಣ ನಿನಗಿಂತ ನಾನು ದೊಡ್ಡವ. ಹರಣೆ, ಏನು ಸಂತೋಷವಾಯಿತು. ಏನು? ಹೆಚ್ಚಿನದಾದಂತ ಅಂಗವನ್ನು ನೀನು ಪಡೆದುಕೊಂಡೆ. ಸಾಮಾನ್ಯವಾದಂತ ಕಣ್ಣಲ್ಲ ಎನ್ನುವಾಗೆ ಸ್ಪಷ್ಟಪಡಿಸಿದೆ. ಅದು ಹೆಚ್ಚಿನ ಕಣ್ಣು, ಕಿಚ್ಚಿನ ಕಣ್ಣು, ಜ್ಞಾನದ ಕಣ್ಣು. ಆದ್ದರಿಂದಲೇ ಅಂಗಜ್ಯೇಷ್ಠ ಎನ್ನುವಾಗೆ ಪ್ರಾಮಾಣಿಕತೆಯಿಂದ ನಾನು ಒಪ್ಪಿಕೊಳ್ಳುತ್ತಾ ಇದ್ದೇನೆ. ಆದರೂ ಕೂಡ ಉದ್ಯೋಗ ನಿಮಿತ್ತವಾಗಿ ನೀನು ಹೇಳಿದೆಯಲ್ಲ, ನಾನು ಸೃಜಿಸಿದ ಜೀವರಾಶಿಗಳನ್ನು ಕ್ಷಣ ಮಾತ್ರದಲ್ಲಿ ಸುಟ್ಟು ಭಸ್ಮ ಮಾಡಬಲ್ಲೆ ಎನ್ನುವಾಗ ಇಲ್ಲಿ ಅಮ್ಮನ ಸೃಷ್ಟಿ. ಹಾಗಿದ್ರೆ ಹೊಸ ಸೃಷ್ಟಿ ನನ್ನದಾಗಬೇಕು. ನಾನು ಸೃಷ್ಟಿಯಲ್ಲಿ ಮೊದಲ ಆರಂಭ, ಸೃಜಿಸುವ ನಾನು ಮಧುಮಾಕ್ಷನಾದ ಈತ ಪಡೆಯಬೇಕು, ಕೊನೆಗೆ ಹರನಾದ ನೀನು ಲಯಗೊಳಿಸಬೇಕು. ನಿನಗೆ 3ನೇ ಉದ್ಯೋಗ, ನನ್ನದಾದಂತಹ ಸೃಜಿಸುವ ಉದ್ಯೋಗ ಪ್ರಥಮ. ಅದು ಎಷ್ಟು ಪ್ರಧಾನ ಅಂತ ಯೋಚಿಸಿಕೊಂಡಿರ. ದಿವಸ ಒಂದಕ್ಕೆ 84 ಲಕ್ಷ ಜೀವರಾಶಿ, ನವವಿಧದ ಸೃಷ್ಟಿ, ಪ್ರತ್ಯೇಕ ಚತುರ್ವಿಧದ ವಿಂಗಡಣೆ. ಹಾಗೆ ಒಂದೊಂದು ಜೀವಿಯು ಇಷ್ಟೇ ವರ್ಷ ಬದುಕಬೇಕು, ಹೀಗೆ ಬದುಕಬೇಕು ಎನ್ನುವಾಗೆ ಅದರ ಅರ್ಥಾತ್ ಅವರ ಹಣೆಯಲ್ಲಿ ಬರೆಯುವ ಕರಣಿಕನ ಕರ್ತವ್ಯವನ್ನು ಮಾಡುವ ನನ್ನ ಕಾರಣೀಕತನ ಎಷ್ಟು ಅಮೋಘ, ಎಷ್ಟು ವಿಶಾಲ, ಪಂಚಾಂಗ ಸದೃಶನೆಂದೆನಿಸಿಕೊಂಡಿದ್ದೇನೆ. ಆದ್ದರಿಂದಲೇ ಪ್ರಥಮ ಉದ್ಯೋಗವಾದಂತಹ ನನ್ನ ಉದ್ಯೋಗವೇ ಇದೇ ಘನ. ಕಷ್ಟ ಆಯ್ತು. ಕಷ್ಟ ದೊಡ್ಡದು ಅಂತ ಹೇಳಿಕೊಂಡು ಅನ್ನೋದಕ್ಕೆ ಕಷ್ಟ ಅಂತ ಕಷ್ಟ ಶಬ್ದ ಅಲ್ಲ, ಹೆಮ್ಮೆ ನನಗೆ. ಉದ್ಯೋಗ ಅಂದ್ರೆ ಅಷ್ಟು ಹೆಚ್ಚಿನದ್ದು, ಘನತೆ ಉಳ್ಳ ಘನತೆ ಎಷ್ಟು ಸೃಷ್ಟಿ ಅಷ್ಟು
ಆಗ ಅಮ್ಮ ಸೃಷ್ಟಿಸಿದ ಕಾಲಕ್ಕೆ ಆ, ಒಂದು ಮಿತಿಯೊಳಗೆ ಮಾತ್ರ ನಮ್ಮಲ್ಲಿ ತುಂಬಿದ್ದು, ಅದೊಂದು ಅಜ್ಞಾನ. ಸಂದರ್ಭದಲ್ಲಿ ಚೋದನೆಯಾದದ್ದು. ಹೌದು. ಅಲ್ಲಿಂದ ಇಲ್ಲಿ ತನಕ ಅಮ್ಮನ ನಿರ್ಗಮನದ ತನಕ ಎಲ್ಲ ನಡೆಗಳನ್ನು ಗಮನಿಸಿದರೆ ಏನು ವಿನಯ ಏನು ನಯ ಬ್ರಹ್ಮನಲ್ಲಿ. ಅಲ್ಲ, ನಾನೇನು ಅಮ್ಮ, ಅಷ್ಟು ಸರಿ ಇದೆಯಲ್ಲ ನೀನು. ಮತ್ತೆ ಈಗ ಸರಿ ಇಲ್ಲ ಅಂತ ಹೇಳುದ? ಸರಿಯಲ್ಲ, ಬದಲಾವಣೆ ಮಾಡಿಕೊಂಡೆ. ಹೌದಪ್ಪ, ವ್ಯವಸ್ಥೆ ಬಂದಾಗಿ ವ್ಯವಹಾರ ಮಾಡ್ಬೇಕಲ್ಲ. ಆಗ ನಯ ವಿನಯ ಉಳ್ಳವನಾಗಿದ್ದಂತ ಈಗ ನೀನು ಮಾತ ತುಂಬಿಕೊಂಡು ಮಾತನಾಡೋದಕ್ಕೆ ಹೊರಟೆ. ಆಗ ನನ್ನಲ್ಲಿ ಏನೂ ಇರ್ಲಿಲ್ಲ. ಹಾಗಾದ್ರೆ ಯಾಕೆ? ಅಧಿಕಾರ ಐಶ್ವರ್ಯ ಸಂಪತ್ತು ನನಗೆ ಒಳಿದು ಬಂದೆ. ಓ, ಬಂದಾಗ ತಲೆಗೆ ಏರ್ತದಲ್ಲೋ? ತಲೆಗೆ ಏರುವುದಲ್ಲ, ಮತ್ತೆ? ಅದಕ್ಕೆ ಒಂದು ತಾನೇ ಏನು ಅಂತ ಗೊತ್ತಾಗ್ಬೇಕಲ್ಲ. ಇನ್ನೊಬ್ಬರಿಗೆ ಗೊತ್ತಾಗಬೇಡ, ನೀನೇ ಹೇಳಿಕೊಂಡು ಬರುದು. ಓಯ್, ಇದು ನಾನು ದೊಡ್ಡ ಗೊತ್ತಾಯ್ತಲ್ಲ, ನಿನ್ನನ್ನು ನೀನೇ ಪ್ರಚಾರ ಮಾಡುದ? ಪ್ರಚಾರ ಮಾಡುದಲ್ವ, ಮತ್ತೆ? ಇನ್ನೊಬ್ಬರು ತಿಳಿದು ಅರ್ಥ ಮಾಡಿಕೊಳ್ಳದಿದ್ರೆ ಹೇಳ್ಬೇಕಾಗ್ತದೆ, ಪ್ರಚಾರ ಮಾಡ್ಬೇಕಾಗ್ತದೆ. ಈಗ ಅರ್ಥ ಮಾಡಿಕೊಂಡಿದ್ದಾರೆ ಇಲ್ಲೋ ಅಂತ ನೀನು ಹೇಗೆ ಗೊತ್ತು? ನಿಮ್ಮನ್ನು ನೋಡಿದಾಗ ನನಗೆ ಗೊತ್ತಾಗಿದೆ. ಓ, ಮುಖ ನೋಡಿಯೇ ಗೊತ್ತಾಯ್ತು. ಹೌದು. ನಾವಿನ್ನೂ ಮಾತನಾಡಲಿಕ್ಕೆ ತೊಡಗಲಿಲ್ಲ, ವ್ಯವಹಾರಕ್ಕೂ ಬರಲಿಲ್ಲ. ಅದಕ್ಕೆ ಮೊದಲು ನೀನು ಸ್ಥಾಪನೆ ಮಾಡಿ. ಇಲ್ಲದಿದ್ರೆ ಮೊದಲೇ ಕಾಲು ಹಿಡಿದು ನಮಸ್ಕಾರ ಮಾಡುವುದಿಲ್ಲ. ನಿಮಗೆ ಗೊತ್ತಾಗ್ಲಿಲ್ಲ ಎನ್ನುವುದರಿಂದಲೇ ನಾನು ಅರ್ಥ ಮಾಡಿ. ಓ, ಈಗ ಕಾಲು ಹಿಡಿದ್ರೆ ತಿಳಿದವರು ಅಂತ ಲೆಕ್ಕ, ಕಾಲು ಹಿಡಿಯ ಇದ್ರೆ ತಿಳಿಯದವರು ಅಂತ. ನೀನು ಹಾಗೆ ಮಾತಾಡಬೇಕು. ಯಾಕೆ ಗೊತ್ತಾ? ಅದು ನೀನು ಮಾತಾಡುದಲ್ಲ, ಮತ್ತೆ ನಿನ್ನೊಳಗೆ ಉಂಟಲ್ಲ ರಾಜಸಗುಣ, ಅದು ಮಾತಾಡುದು. ಅದರಿಂದ ಹಾಗೆಲ್ಲ ಆಗ್ತದೆ ಅದು. ಅದರ ನೆಲೆಯಲ್ಲಿ ನೀವು ಹೇಳ್ತಾ ಹೋದೆ ಅಂತಾದ್ರೆ ಇವನ ಆಕ್ಷೇಪವು ಸರಿಯಾಗಿಯೇ ಉಂಟು. ಏನು ಆಕ್ಷೇಪ? ಹೆಚ್ಚಿನದನ್ನು ಕೊಟ್ಟಿದ್ದಾಳೆ ಅಂತ ಮಾಡಿದ್ರಲ್ಲ, ಅವನು ಹೆಚ್ಚಿನಿಗೆ ಬಿರುದು ಕೊಟ್ಟಿದ್ದೇನೆ. ಹೌದಪ್ಪ, ನೀನಿಗೆ ಕೂಡ ಬಿರುದು ಅಂತ ಅಮ್ಮ ಕೊಟ್ಟಾಯ್ತಲ್ಲ. ಹಂಗಾಜಿ ಎಷ್ಟು? ಹೌದಾ, ಅಮ್ಮ ಕೊಟ್ಟಾಗಿ ಕಣ್ಣು ಕೊಡುವಾಗಲೇ ಬಿರುದು ಬಂದಾಯ್ತು ಅವನಿಗೆ. ಇನ್ನು ಬ್ರಹ್ಮನಿಂದ ಹೊಸ ಕೊಡುಗೆ ಅಂತ ಆಗ್ಬೇಕಾದ್ರೆ ನಿನ್ನ ವಾದ ಅಥವಾ ನಿನ್ನ ವಿಚಾರ ಮಂಡನೆ ಖಂಡಿಸಲ್ಪಟ್ಟಿತು ಎನ್ನುವಾಗ ಅದಷ್ಟು ಯೋಗ್ಯವಾಗಿಲ್ಲ, ಗಟ್ಟಿಯಾಗಿಲ್ಲ ಎನ್ನುವುದೇ ಅದರ ಅರ್ಥ. ಹಾಗೆ ನಾನು ಯೋಚನೆ ಮಾಡುವುದು, ಸೃಷ್ಟಿಪಕಾರಿ ಅಷ್ಟೊಂದು ಘನವೇ. ನಿನ್ನ ಪಾಲಿಗೆ ಹಾಗೆ ಇರಬಹುದು, ಆದ್ರೆ ನೀವು ತುಲನೆ ಮಾಡಿದ್ದು ಎಲ್ಲಿಂದ? ಪಾಲನೆ ಮತ್ತು ಲಯೋದ್ಯೋಗದ ಜೊತೆಯಲ್ಲಿ ತುಲನೆ ಮಾಡಿ ಅವನ ನಡೆಯನ್ನು ನಾವು ಹೇಳಿ ಆಯ್ತು. ಇನ್ನು ಪಾಲಿಪಗಾರಿ ಏನು ಅಂತ, ಈ ನಾಮದಿಂದ ಗುಣದಿಂದ ವರ್ಣದಿಂದ ಎಲ್ಲ ಹೆಚ್ಚುಗಾರಿಕೆ ಹೌದು ಅಂತ ಆದ್ರೆ ನನಗೊಂದು ಹೆಸರನ್ನು ಕೊಟ್ಲಮ್ಮ, ವಿಷ್ಣು. ಅಂದ್ರೆ ಅದು ವ್ಯಾಪಕ ಅಂತ ಅರ್ಥ. ಎಲ್ಲಿ ವ್ಯಾಪಿಸಿರ್ತಾನೆ? ಒಳಗೆ ಹೊರಗೆ ಮೇಲೆ ಕೆಳಗೆ ಎಲ್ಲದರಲ್ಲೂ ತಾ ತುಂಬಿರತಕ್ಕದ್ದು. ಅಂದ್ರೆ ನಿನ್ನಲ್ಲಿಯೂ ನಾನು ಇರ್ತೇನೆ ಅಂತ ಆಗ್ತದೆ ಎನ್ನುವಾಗ ವ್ಯಾಪಕತ್ವಕ್ಕೆ ಹೆಚ್ಚುಗಾರಿಕೆ ಉಂಟು. ನಾನು ಎತ್ತರದಲ್ಲಿದ್ದೆ. ಎಷ್ಟು ಎತ್ತರದಲ್ಲಿ ಇದು ಎಲ್ಲ ಕಡೆ ಸೇರಿಕೊಳ್ತದೆ. ವ್ಯಾಪಕ ಎತ್ತರದಲ್ಲಿ. ಹೌದು, ವ್ಯಾಪಕ ಅಂದ್ರೆ ಅದಕ್ಕಿಂತ ಹೊರತು ಅಂತಲ್ಲ, ವ್ಯಾಪಕತ್ವಕ್ಕೆ ಮಾನ ಇಲ್ಲ, ಅದು ಎಲ್ಲದನ್ನು ಸೇರಿಕೊಂಡಿರ್ತದೆ ಎನ್ನುವುದೇ ಅದರ ಅರ್ಥವಾಗ್ತದೆ. ಆಮೇಲೆ ಸ್ಥಿತಿಪತಿ, ಸ್ಥಿತಿ ಅಂದ್ರೆ ಇರುವಿಕೆ ಅಂತ ಅರ್ಥ. ನಾನು ಸೃಷ್ಟಿ ಮಾಡಬೇಕು, ನಾನು ಹಾಗೆ ಮಾಡಬೇಕು ಎನ್ನುವಂತ ನಿನ್ನ ಭಾವದ ಇರುವಿಕೆಯಲ್ಲಿ ವಿಷ್ಣುತ್ವ ಉಂಟು ಎನ್ನುವುದನ್ನು ನೀವು ತಿಳ್ಕೊಳ್ಳಲೇಬೇಕಾಗ್ತದೆ ಎನ್ನುವುದು ಎರಡು. ಆಮೇಲೆ ವರ್ಣದಿಂದ ಹೆಚ್ಚು, ನಿನ್ನ ವರ್ಣಕ್ಕಿಂತ ಹೆಚ್ಚುಗಾರಿಕೆ ಖಂಡಿತ ಅಲ್ಲ. ಇಲ್ಲಿ ಮೇಲೆ ನೋಡಿದ್ರೆ ನೀಲ, ಕೆಳಗೆ ನೋಡಿದ್ರೆ ನೀಲ. ಈ ಸಮುದ್ರ ಎಷ್ಟು ಅಂತ ಹೇಳಲಿಕ್ಕಾಗುವುದಿಲ್ಲ, ಆಕಾಶವನ್ನು ಅಳತೆ ಮಾಡ್ಲಿಕ್ಕಾಗುವುದಿಲ್ಲ. ಅನಂತತೆಗೆ ಸಂಕೇತವಾಗಿರುವಂತಹ ನೀಲವರ್ಣ ಅದನ್ನು ನಮ್ಮ ಒದಗಿಸಿದ್ದು ನನಗೆ. ಆಮೇಲೆ ಸಮುದ್ರಕ್ಕೆ ನಿನ್ನನ್ನು ಹೋಲಿಸಬೇಡ. ಅಲ್ಲ ಬಣ್ಣದಲ್ಲಿ ಅಲ್ಲ ಬಣ್ಣದಲ್ಲಿ. ಈಗ ನೀನು ಹೇಳಲಿಲ್ಲ ನಾಮ ರೂಪ ಗುಣ ವರ್ಣ ಲೋಕ ಎಲ್ಲ ಹೆಚ್ಚು. ಹೌದು. ಈಗ ನಾನು ಅದರೊಂದು ಸ್ಪರ್ಧೆ ಮಾಡುವುದಕ್ಕೆ ಹೊರಟ ಹಾಗೆ ಹೇಳಿ ಅಲ್ವಾ? ಆ ಬಣ್ಣದ ನಿನಗೆ ಎನ್ನುವಾಗ ವರ್ಣ ನನಗೆ ಬಂತು ಅಂತಾದ್ರೆ ಅದರಂತೆ ವ್ಯಕ್ತಿತ್ವ ಅಂತ ಅಮ್ಮ ಹೇಳಿದ ಹಾಗಾಗ್ತದೆ ಅಲ್ವಾ? ಈಗ ನಿನ್ನದ್ದೇ ದಾರಿ ಅದು ಹೇಳಿದ್ದ. ಈಗ ಬ್ರಹ್ಮ ಒಂದು ದೊಡ್ಡದು, ವಿಷ್ಣು ಅಂದ್ರೆ ಹೀಗೆ, ಬಣ್ಣ ಹಾಗೆ ಅಂತಾರೆ, ಬಣ್ಣ ಅರ್ಥ ಹೀಗೆ ಬರ್ತದೆ ಎನ್ನುವಲ್ಲಿಗೆ ಹೆಚ್ಚುಗಾರಿಕೆ ಉಂಟು. ಅಲ್ಲದೆ ಬ್ರಹ್ಮ ಸೃಷ್ಟಿ ಮಾಡುವುದು ಯಾಕೆ? ಬೆಳವಣಿಗೆ ಹೊಂದಬೇಕೆನ್ನುವ ಉದ್ದೇಶಕ್ಕಾಗಿ ಬೆಳೆಸಬೇಕು, ಮಾತವಲ್ಲ ಕೆಟ್ಟು ಹೋಗಬೇಕು, ಹಾಳಾಗಬೇಕು ಅಂತ ಬ್ರಹ್ಮನ ಯೋಚನೆ ಅಲ್ಲ. ಕೆಡದಂತೆ ಇರುವುದು ಯಾವುದರಿಂದ? ಬೇಕಾದನ್ನು ಕೊಡುವುದರಿಂದ. ಒಟ್ಟು ಕೊಟ್ಟರೆ ಆಗುವುದಿಲ್ಲ. ಯಾರ್ಯಾರಿಗೆ ಯಾವ ಕಾಲಕ್ಕೆ ಎಷ್ಟೆಷ್ಟು ಬೇಕು ಅಷ್ಟನ್ನು ಮಾತ್ರ ಕೊಡುವ ಮೂಲಕವಾಗಿ ಆ ಜೀವರು ಯೋಗ್ಯವಾಗಿರುವುದಕ್ಕೆ ಕಾರಣೀಭೂತವಾಗುವುದೇ ಪಾಲನೆಯ ಕಾರ್ಯ ಎನ್ನುವುದರಿಂದ ಕೊಟ್ಟು ಪೊರೆಯುವ ಉದ್ಯೋಗ ಶ್ರೇಷ್ಠ. ಪಾಲನಾಧಿಕಾರಿಯನ್ನು ಹೊಂದಿಕೊಂಡವನು ನೀನು ಎನ್ನುವ ಕೊಟ್ಟು ಬರೆಯುವಂತ ಕೆಲಸ ನಿನಗೆ. ಕೆಡದೆ ಕೊಡುವುದು ಅಂತ ಕೆಡಬೇಕು ಎನ್ನುವ ಪ್ರಶ್ನೆ ಅಲ್ವೋ? ಮತ್ತೆ ಅದು ನಿನ್ನ ಕೆಲಸವೇ ಹೌದಲ್ಲ? ಸೃಷ್ಟಿ ಅಂತದ್ದು ನಿನ್ನದು. ಸೃಷ್ಟಿ ಎನ್ನುವುದೇನು? ಕೆಲಸ. ಏನೂ ಇಲ್ಲದ ಕೆಲಸಕ್ಕೆ ಹೊಸ ಪ್ರಪಂಚಕ್ಕೆ ಅವಕಾಶ ನಾನು ಕೊಡುವುದು. ಹೌದು, ನಾನು ಹಾಗೆಲ್ಲ ಏನೂ ಇಲ್ಲದ ಆಗಬಾರದು ಅಂತಲೂ ಕೊಡುದು. ನನ್ನ ಸೃಷ್ಟಿಗೆ ನೀನು ಅವಕಾಶ ಕೊಡುವುದು, ಅದು ಉನ್ನತವಾಗಿ ಇರಲಿ. ನಿನ್ನ ಸೃಷ್ಟಿ ಏನು ಆಗಬಾರದು, ಏನೂ ಇಲ್ಲ ಅಂತ ಆಗಬಾರದು ಅಂತ ನಾನು ಕೊಡುದವರಿಗೆ. ಅದು ನಿನಗೆ ಏನು ಆಗುವುದಿಲ್ಲ ಅಂತ ಹೇಳುವ ಪ್ರಶ್ನೆ ಅಲ್ಲ. ನಾನು ಎಷ್ಟು ಬೀಜವನ್ನು ಬಿತ್ತಬೇಕು ಅಷ್ಟನ್ನು ನಾನು ಬಿತ್ತುತ್ತೇನೆ. ನಾನು ಎಷ್ಟನ್ನು ಕೊಡಬೇಕು ಅಷ್ಟನ್ನು ಕೊಡು. ಅದು ನಿನ್ನದು ಕೆಲಸ. ಹಾಗಿದ್ರೆ ನಾನು ಬೀಜವನ್ನು ಬಿತ್ತಿದ ಬಳಿಕವೇ ನಿನಗೆ ಕೊಡುವ ಅವಕಾಶ ಇಲ್ಲದ್ರೆ ಉಂಟ ಈಗ? ಅದೀಗ ನನಗೆ ಅಂತ ನಮ್ಮನಿಗಾದ್ರೂ ಆಗುದಿಲ್ಲ. ನನ್ನ ಉದ್ಯೋಗ ಪ್ರಥಮ ಆಗುದಿಲ್ಲ. ಅಮ್ಮ ಹೇಳಿದ್ದಾಳೆ ಅಲ್ಲಿಂದ ತರಬೇಕು
ಕೊಡಬೇಕು. ಅಲ್ಲಿಂದ ತಂದು ನಾನು ವಿಂಗಡಣೆ ಮಾಡಿ ನಿನ್ನ ಕೈಗೆ ಕೊಡಬೇಕು, ನೀನು ಕುಡಿಸಬೇಕು, ಪ್ರಪಂಚ ಜನತೆಗೆ ನೀನು ಕಾಣಿಸಬೇಕು. ಸರಿ. ಅದು ನಿನ್ನ ಜವಾಬ್ದಾರಿ. ಇಲ್ಲಿ ಆರಂಭವೇ ನಾನಲ್ವ? ಹೌದು, ಆರಂಭವೇ ಆದ್ರೆ ಅದು ನಿನ್ನ ಹೊಣೆಗಾರಿಕೆ. ಆ ಹೊಣೆಗಾರಿಕೆ ಎಷ್ಟು ಮಹತ್ವ ನಿಂಗೆ ಗೊತ್ತಾಗ್ಲಿಲ್ವಾ? ಅದು ನನಗೆ ಗೊತ್ತಾಗು. ತಲೆ ಬಿಸಿ ನನಗೆ ನಿನಗೆ ನಿನ್ನ ಕೆಲಸ ಮಹತ್ತಿದ್ದು, ನನಗೆ ನನ್ನ ಕೆಲಸ ದೊಡ್ಡದು ಅಂತ. ನನ್ನ ತಲೆ ಬಿಸಿ ನನಗೆ. ತಲೆ ಬಿಸಿ ಯಾಕೆ? ತಲೆ ಬಿಸಿ ಅಲ್ಲ ನಮ್ಮಲ್ಲಿ ಬರಲಿ ಕೇಳು, ನಾವು ಸಲಹೆ ಕೊಡ್ತೇವೆ. ಒಂದು ಅಕ್ಷರ ಹೆಚ್ಚು ಕಡಿಮೆ ಆದ್ರೆ ಎಷ್ಟು ಲೋಪ ಬರ್ತದೆ ನಾವು ಹೇಳ್ತೇವೆ. ಬ್ರಹ್ಮನಿಗೆ ಸರಿ ಇಲ್ಲ ಅಂತ ನಾವು ಹೇಳ್ತೇವೆ. ಆ ಕಲ್ಸಲ್ವೋ ಅಷ್ಟು ಚಾಣಾಕ್ಷತನ ನನ್ನಲ್ಲಿ ಉಂಟು ಅಂತೇಳಿ ಅಮ್ಮ ಈಗ ಬರೆಯುವ ಕೆಲಸವು ಅವನಿಗೆ ಕೊಡುದಿಲ್ಲ. ಬರೆಯುವ ಕೆಲಸ ಒಂದು ಅಕ್ಷರ ಹೆಚ್ಚು ಕಡಿಮೆ ಆದ್ರೆ ಆಗ ಅವ ಹೇಳ್ತಾನೆ ಅದು ನನ್ನ ಕೆಲಸ ದೊಡ್ಡದು, ಇಲ್ಲವಾದ್ರೆ ನನ್ನ ಕೆಲಸ ಅವನಿಗೆ ಕೊಡುವುದಿಲ್ವೋ. ನೀನು ಮಾತಾಡಬೇಡ. ಅಣ್ಣ ಅಂತ ಕರೆಯುವುದಕ್ಕೆ ನನಗೆ ಮನಸ್ಸಿಲ್ಲ ಅಂತ ನೀನು ಸ್ಪಷ್ಟ ಬಳಿ ಹೇಳಿ. ಈ ಅಣ್ಣ ನಿನ್ನ ಅಣ್ಣ ಯಜಮಾನ ಎಲ್ಲ ನನಗೆ ಪ್ರಿಯವೇ ಆಗುವುದಿಲ್ಲ. ನಮಸ್ಕಾರ ಮಾಡು ಇನ್ನೇನು ಮಾಡು ಅಂತ ಹೇಳಿ. ನಮಸ್ಕಾರ ಪಡೆಯುವವನಿಗೆ ಇನ್ನೊಬ್ಬರಿಗೆ ನಮಸ್ಕಾರ ಕೊಡುವ ಗುಣ ಬೇಕು ಅಂತ. ಅದು ನಿಂಗೆ ಗೊತ್ತಾಗದಕ್ಕೆ ಹೇಳಿದ್ದು. ಹಿರಿಯರನ್ನು ಕಂಡ ನಾನು ಅದಕ್ಕೆ ಹೇಳುವುದಲ್ಲ. ನಮಸ್ಕಾರ ಪಡೆಯುವವನಿಗೆ ನಮಸ್ಕಾರ ಕೊಡುವ ಗುಣ ಬೇಕು. ನೀನು ಕೊಟ್ಟು ಬಡೆ. ನನ್ನಲ್ಲಿ ಗುಣ ಇಲ್ಲ ಎನ್ನುವ ಹಾಗೆ. ಹಾಗಿದ್ರೆ ನೀನು ನಾನು ಎನ್ನುವ ಹಾಗೆ ಜ್ಞಾನೇಶ್ವರನಾಗಿ ಇವನಿಗೊಂದು ಹೊಸ ಬಿರುದನ್ನು ಕೊಡ್ತೇನೆ. ನ್ಯಾಯಾಧೀಶನಾಗಿ ನಿನಗೊಂದು ಅರ್ಹತೆಯನ್ನು ಕೊಟ್ಟಿದ್ದೇನೆ. ನಮ್ಮ ಇರುವವರಲ್ಲಿ ಅಧಿಕಾರನು ಯಾರು ಅಂತ ನೀನು ಸ್ಪಷ್ಟವಾಗಿ ನಿನ್ನ ವಚನ ಬ್ರಹ್ಮ, ನೀನು ವಾದದಿಂದ ಹಿಂದಕ್ಕೆ ಸರಿ. ಹರಿ, ನೀನೆಂದ ವಚನವು ಸರಿ ಸರಿ. ಹೌದು, ಹುಟ್ಟಿದ ಜೀವರಾಶಿಯು ಹುಟ್ಟಿದರೆ ಸಾಕಾಗುವುದಿಲ್ಲ. ಅದರ ಜೀವನ ಕ್ರಮ ಹೇಗೆ ನಡೆಯುತ್ತದೆ ಎನ್ನುವುದರ ಮೇಲೆ ಆ ಜೀವವು ನಿಂತಿರುತ್ತದೆ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ತನ್ಮಧ್ಯದಲ್ಲಿ ನಡೆಯುವಂತಹ ಜೀವನ ಕ್ರಮವು ಅಮೋಘವೂ ಅಪಾರವೂ ಆಗಿದ್ದುದು. ಆದ್ದರಿಂದ ನೀನು ಸೃಷ್ಟಿಸಿದ ಜೀವರಾಶಿಗಳು ಅವನು ಸೃಷ್ಟಿಸಿದ ಜೀವರಾಶಿಗಳು ನಿನ್ನ ಪಾಲನೆ ಕೆಲಸದಲ್ಲಿ ಅಮೋಘವೂ ಆಗಿರುತ್ತದೆ. ಅಷ್ಟು ಮಾತ್ರವಲ್ಲ, ನಿನ್ನ ಕಾರ್ಯವೇ ನೀನೇ ದೊಡ್ಡವೆನ್ನುವ ಹಾಗೆ ನಾನು ಒಪ್ಪಿಕೊಂಡಿದ್ದೇನೆ. ಇನ್ನು ಮುಂದಕ್ಕೆ ಬ್ರಹ್ಮನಲ್ಲಿ ವಾದ ಮಾಡಿ ಪ್ರಯೋಜನವಿಲ್ಲ. ಒಂದು ತೀರ್ಮಾನಕ್ಕೆ ನಾನೇ ಬಂದಿದ್ದೇನೆ. ಮುಂದಕ್ಕೆ ನಿನ್ನಲ್ಲಿ ನಾನು ಐಕ್ಯಗೊಳ್ಳುವೆ. ಕಾಲ ಬಂದಾಗ ಪ್ರಕಟಗೊಳ್ಳುವೆ. ಒಂದು ಅವಕಾಶ ಬೇಡು. ಇಬ್ಬರು ಒಂದಾದರೇನು ಭೀತಿಯ ಎನಗೆ ಭಯ ಇಲ್ಲ. ಮಾತನ್ನು ಕೇಳದೇ ಇದ್ದರೆ ಕೃತಿಯಿಂದ ಮಾಡಿ ತೋರಿಸೇನು. ದುರದ ಮೂಲಕವಾಗಿ ನೀಗೆ ನಾಲ್ಕು ಹೊಡೆದು ನಾನು ದೊಡ್ಡವರೆಂದೆನಿಸಿಕೊಂಡು ಈಗ ಯುದ್ಧದಿಂದಲೂ ಆಗದಿದ್ರೆ ಆಗ್ತದೆ. ಹೇಗೆ? ನನಗೆ ಭರವಸೆ, ನಾನು ಗೆಲ್ತೇನೆ.
ಅದು ನಿನ್ನ ಭರವಸೆ. ನೀನಾಗ ವಾದ ಮಾಡಿ ಗೆದ್ದೇನು ಅಂತಲೂ ಗೆಲ್ಲುವುದಕ್ಕಾಯ್ತು. ಮಾತು ನಿಂಗೆ ಅರ್ಥ ಆಗ್ಲಿಲ್ಲ. ಮಾತು ಅರ್ಥ ಆಗುವುದಿಲ್ಲ. ನಿನಗೆ ಬೇಕಾದಾಗ ಆಗದಿದ್ದರೆ ನಮಗೆ ಮಾತು ಅರ್ಥ ಆಗುದಿಲ್ಲ. ಈಗ ಎಲ್ಲಾದ್ರೂ ನೀನೇ ಯುದ್ಧದಲ್ಲಿ ಬಿದ್ದು ಹೋದರೆ ಇವರಿಗೆ ಹೊಡೆಯಲಿಕ್ಕೂ ಗೊತ್ತಿಲ್ಲ ಅಂತ ಹೇಳ್ತೀಯ ಹೇಗೆ? ಅಲ್ಲ ಕೇಳಲಿಕ್ಕೆ ನಾನು ಬೀಳುವವನು ಆ ಭರವಸೆಯಿಂದಲೇ ಮಾತನಾಡಿದ್ದೆ. ಈಗ ಭೀತಿದ್ದ ಕಾರಣವೂ ನೀನೀಗ ಹೊರಟದ್ದು. ಭೀತಿ ಇಲ್ಲ ಅಂತ ಹೇಳಿದ್ರು. ಭೀತಿ ಇಲ್ಲ ಅಂತ ಹೇಳಿದ್ದ ಹಾಗೆ ಭೀತಿ ನನಗೆ ಅದೌದು. ಹೆದರಿಕೆ ಎಲ್ಲ ಇದ್ರೆ ಹೀಗೆಲ್ಲ ಆಗ್ತದೆ. ಸ್ವಲ್ಪ ಹೆದರಿಕೆ ದೊಡ್ಡವರ ಅರ್ಥದಲ್ಲಿ ಬೇಕು. ನೀವು ವಾದ ತೊಡಗಿದ್ದೆಲ್ಲಿಂದ? ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚದಿಂದ. ವಸ್ತುನಿಷ್ಠವಾಗಿತ್ತು, ಬದಲಿಸಿ ವ್ಯಕ್ತಿನಿಷ್ಠತೆಗೆ ತೊಡಗಿದೆ. ವ್ಯಕ್ತಿನಿಷ್ಠೆಯನ್ನು ನಿರ್ಣಯ ಆಗುವುದಿಲ್ಲ, ವಸ್ತುನಿಷ್ಠವಾಗಬೇಕು. ಹಾಗಾಗಬೇಕು ಅಂದರೆ ಹೋದ ಕಲ್ಪದಲ್ಲಿ ಲಯ ಹೊಂದಿದ್ದು ಎಲ್ಲಿ ಉಂಟು ಮತ್ತು ಹೇಗುಂಟು ಅನ್ನುವುದನ್ನು ನಾವು ಕಾಣಬೇಕಾಗ್ತದೆ. ಅದಕ್ಕೆ ಹೀಗೆ ಮಾಡೋಣ. ಏನು? ಪ್ರತ್ಯಕ್ಷ ಪ್ರಮಾಣವಾಗುವುದಕ್ಕಾಗಿ ಒಬ್ಬರೊಳಗೆ ಒಬ್ಬರು ಹೊಕ್ಕು ಅಲ್ಲಿ ಏನುಂಟು ಎನ್ನುವುದನ್ನು ತಿಳಿದು ಬಂದು ನಿರ್ಣಯ ಮಾಡೋಣ. ಉದಾರ ಶೋಧನೆ ಎಂತ ವಿಶೇಷ ಅಲ್ವಾ? ನೀವು ಅದು ಹೇಳಬೇಕಾದಲ್ಲಿ ಇಷ್ಟು ಮಾತ್ರ ಹಾಗಿದ್ರೆ ನನಗೆ ಸಂಶಯ ಇಲ್ಲ, ಅನುಮಾನವಿಲ್ಲ. ನಾನು ದೊಡ್ಡವ ಎನ್ನುವುದು ಗೊತ್ತು. ಬಂದದ್ದು ನನಗೆ ಅವಕಾಶ ಕೊಡ್ತೇನೆ. ನೀನೇ ಕರ್ಕೊಂಡು ಹೋಗಿ ಸೇರ್ಕೊಳ್ಬೇಕು. ನನ್ನ ಹೊಟ್ಟೆಳಿಗೆ ಹೋಗಿದ್ದಾನೆ ಹರಿ. ಕಣ್ಣೀರ ದಾರಿಯನ್ನೇ ಸುರಿಸಿಕೊಂಡು ಎರಡು ಕೈಗಳನ್ನು ಮುಗಿದು ನನ್ನ ಕಾಲಿಡಿದು ಬ್ರಹ್ಮಾಂಡೀನ ಯಜಮಾನ ಎನ್ನುವ ಹಾಗೆ ದೀನತೆಯಿಂದ ಬೇಡುವವರೆಗೆ ಸರಿಯಾದ ಚಿತ್ರಹಿಂಸೆಯನ್ನು ನೀಡದೆ ಹೋದೆ ಎಂದಾದರೆ ನಾನು ಬ್ರಹ್ಮನೇ. ಏನು ಮಾಡೋಣ? ನವದ್ವಾರಗಳನ್ನು ಬಂಧಿಸಿಕೊಳ್ಬೇಕು ಅಂತ ಆಲೋಚನೆ ಮಾಡಿದ್ದು. ಬಂಧಿಸಿದೆ ಎಂದಾದರೆ ನನಗೆ ಬದುಕಬೇಕೋ ಬೇಡವೋ? ಅದಕ್ಕಾಗಿ ಅಷ್ಟದ್ವಾರಗಳನ್ನು ಬಂಧಿಸಿ ಕೊನೆಯದಾದ ಅದೋದ್ವಾರವನ್ನು ತೆರವುಗೊಳಿಸಿದ್ದೇನೆ. ಹೇಗೆ ಬರ್ತಾನೆ ಎನ್ನುವ ಇವರ ನಿರೀಕ್ಷೆಯಲ್ಲೇ ಇದ್ದು ಬಿಡೋಣ. ಪರೀಕ್ಷಿಸಬೇಕು ಎನ್ನುವುದಕ್ಕಾಗಿ ಒಳಹೊಕ್ಕರೆ ಸರಿದ ಕಲ್ಪದಿ ಲಯವ ಹೊಂದಿದ ಥರಗಳನ್ನೆಲ್ಲ ಕಂಡಿದ್ದೇನೆ. ಇರುವುದರಲ್ಲಿ ಚೇತನ ಕಾಣುವುದಿಲ್ಲ. ಎಷ್ಟು ಹುಡುಕಿದ್ರು ನನ್ನಂತವರಿಲ್ಲ. ಬಣ್ಣವೋ ಹಿರಣ್ಮಯವಾಗಿದೆ. ಬ್ರಹ್ಮನೇನು ಎನ್ನುವುದು ನಮಗೆ ಅರ್ಥವಾಯಿತು. ಕಂಡು ಅಷ್ಟು ಅವನಲ್ಲಿ ಹೇಳೋಣ ಎನ್ನುವುದಕ್ಕಾಗಿ ಒದಗಿಸಿಕೊಟ್ಟ ದಾರಿಯನ್ನು ಹುಡುಕಿಕೊಂಡು ಮೇಲೆ 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 ಹೋದರೆ ಆ ದಾರಿಯೇ ಕಾಣುವುದಿಲ್ಲವಲ್ಲ. ಸುತ್ತಿದೆ ಬಳಲಿಕ್ಕೆ ಉತ್ತರವಾಯಿತು. ಹೇಗೆ ಹೊರಗೆ ಹೋಗೋಣ ಎನ್ನುವುದಕ್ಕಾಗಿ ಹುಡುಕುತ್ತಾ ಕೆಳಗೆ ಬಂದ್ರೆ ಬೆಳಕು ತೋರುವುದರಿಂದ ಹೊರಗಿನ ಜಲ ಪ್ರಪಂಚಕ್ಕೊಂದು ದಾರಿಯನ್ನು ಕೊಟ್ಟಿದ್ದಾನೆ, ಬಿಟ್ಟಿದ್ದಾನೆ. ಹಾಗೆಂದು ಈ ದಾರಿಯನ್ನು ಯಾಕೆ ಕೊಟ್ಟಿದ್ದಾನೆ? ಅದೋ ಮುಖವಾಗಿ ಉಳ್ಳಂತ ಅದೋ ದ್ವಾರ. ಅರ್ಥ ಆಯಿತು. ಸ್ವಲ್ಪ ಹೆದರಿರಬೇಕವ. ಎಲ್ಲ ಮುಚ್ಚಿದ್ರೆ ನಾನು ಬದುಕುವುದು ಹೇಗೆ ಅಂತ. ಅಲ್ಲವಾದರೆ ಬ್ರಹ್ಮನ ಚಿಂತನೆ ಯೋಚನೆ ಊರ್ಧ್ವಮುಖವಾಗಿಲ್ಲ, ಅದು ಅದೋ ಮುಖವಾಗಿ ಉಂಟು ಎನ್ನುವುದಕ್ಕಾಗಿ ತೆರೆದ ಅಂತ ಸಮಾಧಾನ ಮಾಡೋಣ. ದಾರಿ ಯಾವುದಾದ್ರೇನು ಕಾಣುವ ದಾರಿಯಲ್ಲೇ ಸಾಗುತ್ತೇನೆ. ಮೇಲೆ ಕೆಳಗೆಂದು ಎಲ್ಲ ಉಂಟು. ಅದರ ಒಂದು
ಅದಕ್ಕೂ ಚಲನೆ ಇಲ್ಲ. ಅದು ದೊಡ್ಡ ಸಂಗತಿ ಏನು? ನನ್ನಂತವರು ಇಲ್ಲ. ಅದು ನಾವು ಒಳ್ಳೆಯವರನ್ನು ಮಾತ್ರ ಸ್ವೀಕರಿಸ. ಬಣ್ಣ ಒಂದು ಒಳ್ಳೆಯದೇ, ಹಿರಣ್ಯ ವರ್ಣದಿಂದ ಉಂಟು, ಬಂಗಾರ. ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ ಏನು? ಪಾರಿತೋಷಕವಾಗಿ ಸಂತೋಷದಿಂದ ಸ್ವೀಕರಿಸಿಕೊಂಡಿದ್ದೇನೆ ಹರಿ. ಯಾವ ದ್ವಾರದಿಂದ ಬಂದೆ? ಅದು ದ್ವಾರ. ಆ ದ್ವಾರದಲ್ಲೇ ಇನ್ನು ಮುಂದಕ್ಕೆ ನೀನು ಅದೋಕ್ಷಜನಾಗಿ ವಿಜೃಂಭಿಸಿ ನನ್ನ ಕೆಲಸ ಮುಗಿಯಿತೆ. ನನಗೆ ಅವಕಾಶ. ಹೊಕ್ಕನಲ್ಲ ಇವ. ನವದ್ವಾರವನ್ನು ಬಂಧಿಸ್ತೇನೆ. ಸುತ್ತಲೂ ಈತನ ಉದರವನ್ನು ಪರಿಶೀಲನೆ ಮಾಡಿದೆ ಎಂದಾದರೆ ಆಶ್ಚರ್ಯಚಕಿತನಾಗಿ ಹೋದೆ. ಎಲ್ಲ ಜೀವರಾಶಿಗಳಿಗೆ ಚರಣ ಇದೆ ಎನ್ನುವುದು ಸತ್ಯ. ದ್ವಾದಶ ಆದಿತ್ಯರು, ಏಕಾದಶ ರುದ್ರರು, ಇಂದ್ರಾದಿ ದೇವತೆಗಳು ಸಾಗರದಲ್ಲಿ ಕಮಲಜರನ್ನು ಗುರುತಿಸಿಕೊಂಡರಲ್ಲ. ಹಾಗಿದ್ರೆ ಇವನು ಸಾಮಾನ್ಯನಲ್ಲ. ಬ್ರಹ್ಮಾಂಡವನ್ನೇ ಉದರದೊಳಗೆ ಇರಿಸಿಕೊಂಡ ಕಾರಣ ಬ್ರಹ್ಮಾಂಡೋದರ ಭರಿತನಾಗಿ ಬ್ರಹ್ಮಾಂಡ ನಾಯಕನಾಗಿ ಮೆರೆದಿದ್ದಾನೆ ಎನ್ನುವುದರಲ್ಲಿ ಅನುಮಾನವಿಲ್ಲ. ಸತ್ಯಾಂಶವನ್ನು ತಿಳಿಯಪಡಿಸಬೇಕು ಎನ್ನುವ ಹಾಗೆ ಈತನ ಉದರದಿಂದ ಮೇಲ್ಮುಖವಾಗಿ ಹತ್ತಿ ಹೋದೆ, ದಾರಿ ಕಾಣದಾದೆ. ಕೆಳಾಭಿಮುಖವಾಗಿ ಇಳಿದು ಬಂದೆ, ಅವಕಾಶ ವಂಚಿತನಾಗಿ ಹೋದೆ. ಸುತ್ತಲೂ ನೋಡಿದೆ ಎಂದಾದರೆ ಅದೋದ್ವಾರವನ್ನು ಗಮನಿಸಿದೆ. ಆ ದ್ವಾರವು ಬಂಧನವಾಗಿ ಹೋಯ್ತಲ್ಲ. ಶರೀರದಲ್ಲಿರುವ ನವದ್ವಾರಗಳನ್ನು ಬಂಧಿಸುವ ಚೈತನ್ಯವನ್ನು ಇವನು ಪಡೆದುಕೊಂಡಿದ್ದಾನೆಂದಾದರೆ ತಂದೆ ತಾಯಿಗಳಿಗೆ ಸಮಾನ ಎನ್ನುವುದರಲ್ಲಿ ಅರ್ಥವೇ ಖಂಡಿತ. ಹಾಗಿದ್ರೆ ಏನು ಮಾಡೋಣ? ನಾನು ಇವನನ್ನು ದುಡುಕಿದೆ, ಅಪರಾಧವೆಸಗಿದೆ. ಹರಿ, ನೀನೇ ಶ್ರೇಷ್ಠ, ನನ್ನನ್ನು ಕ್ಷಮಿಸು. ನಿನ್ನ ಒಳ್ಳೆಯ ಗುಣಕ್ಕೆ ನನಗೆ ಮನ್ನಣೆಯನ್ನು ಕೊಡು. ಹಾಗಿದ್ರೆ ಈ ಕಾಲದಲ್ಲಿ ನನ್ನ ಕಣ್ಣೀರನ್ನು ಹೋಗಲಾಡಿಸುವವರು ಯಾರು? ಅಮ್ಮನಲ್ಲದೆ ಇನ್ಯಾರಿದ್ದಾರೆ? ಓ ಆದಿಮಾಯೇ, ಗಾಢವಾಗಿ ನಿದ್ದೆ ಬರತೊಡಗಿತಲ್ಲ. ನಿದ್ರಿಸೋಣವೆಂದರೆ ಸುಸ್ಥಳವಿಲ್ಲ. ಅಮ್ಮನಿಗೆ ಶರಣಾದಾಗಲೇ ಆಲದಲ್ಲಿ ಒಂದು ಬಂತಲ್ಲ. ಇಚ್ಛಾಶಕ್ತಿಯ ಮೂಲಕವಾಗಿ ಕಾಯವನ್ನು ಕಿರಿದುಗೊಳಿಸಿ ಬಾಲಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ವಾಟ ಪತ್ರ ಶಯನನಾಗುವೆ. ಏನು ಮಾಡುವಣೆ ಎನ್ನುವಾಗೆ ಸುತ್ತಲೂ ನಾಲ್ಕು ದಿಕ್ಕುಗಳಿಗೆ ನೋಡಿದೆ ಎಂದಾದರೆ ನಾಲ್ಕು ಮುಖಗಳಿಂದ ಕಂಗೊಳಿಸುತ್ತಾ ಇದ್ದೆ.
ಇದ್ದೇನೆ. ಮೇಲ್ಮುಖವಾಗಿ ನೋಡಿದರೆ ಮತ್ತೊಂದು ವದನ, ಪಂಚವದನದಿಂದ ಪರಿಶೋಭಿಸ್ತಾ ಇದ್ದೇನೆ ಎನ್ನುವುದು ದಿಟ. ಏನೇ ಇರಲಿ ಸತ್ಯಾಂಶವನ್ನು ತಿಳಿಯಬಡಿಸಬೇಕಾದ್ದು ಕರ್ತವ್ಯ. ಎಬ್ಬಿಸಿದರೆ ಅಪವಾದಕ್ಕೆ ಒಳಗಾಗಿ ಹೋಗುತ್ತೇನೆ. ಆದ್ದರಿಂದಲೇ ಈತ ಎಚ್ಚರವಾಗುವ ತನಕ ಈತನ ಪಾದಾಬ್ಜವನ್ನೇ ಸ್ಮರಿಸುತ್ತಾ ಇರ್ತೇನೆ. ಜಯ ಜಯ. ಹರಿಯೋ ಮಲಗಿರೆಯೋ ನಿದ್ರೆಯಲಿ ಹರಿಯೋ ಮಲಗಿರೆ ಯೋಗ ನಿದ್ರೆಯಲಿ ವರುದಿಸುತ್ತಲಿ
ನಮ್ಮೊಳಗೆ ಒಂದು ಸಂಬಂಧವನ್ನು ಮಾಡಬೇಕು. ಹಾಗೆ ತಮ್ಮ ಅಣ್ಣ ಅದೇ ಸಾಕು ನಮಗೆ. ಸರಿ. ನೋಡಿದ್ಯಾ ಏನು? ಹಸಿವೆ ಹಸಿವೆ ಸಹಿಸುವುದಕ್ಕಾಗುವುದಿಲ್ಲ. ತಿನ್ನುವುದಕ್ಕೆ ಏನಾದರೂ ಉಂಟೇನೋ ಇಲ್ಲಿ? ಎಂತ ಉಂಟು ನೋಡಿ. ಜಲರಾಶಿಯ ಮೇಲೆ ಹುಟ್ಟಿಕೊಂಡೆವು, ನಮ್ಮೊಳಗೆ ನಾವೇ ಸಂಬಂಧ ಮಾಡಿಕೊಂಡೆವು. ಈ ಹೊತ್ತಿಗೆ ಹಸಿವು ಸಹಿಸುವುದಕ್ಕಾಗುವುದಿಲ್ಲ. ಇಲ್ಲೇ ಉಪಶಮನ ಮಾಡಬೇಕು. ತಿಂಬರೆ ಕಾಣ್ತಾ ಉಂಟು ಜಲರಾಶಿ. ನೀರು ಕುಡಿದಾಗ್ತದ? ನೀರು ಕುಡಿದ್ರೆ ಹೊಟ್ಟೆ ತುಂಬುವುದಿಲ್ಲ. ಮತ್ತೆಂತದ? ಜಲರಾಶಿ ಅಡಿಯಲ್ಲಿ ಜೀವರಾಶಿ ಇರ್ತದೆ. ಕಣ್ಣಿಗೆ ಕಾಣುವುದೇ ಇಲ್ಲವಲ್ಲ? ಸ್ವಲ್ಪ ಹುಡುಕಬೇಕು. ಹುಡುಕುವಾಗ ಕೈಯ ಮುಷ್ಟಿಯನ್ನು ಬಿಗಿಯಾಗಿ ಹಿಡಿದು ನೀರಿಗೆ ಅಪ್ಪಳಿಸಬೇಕು. ಅಪ್ಪಳಿಸಿದ್ರೆ ಕೆಳಗಿದ್ದದ್ದು ಮೇಲೆ ಬರ್ತದೆ. ಹೌದಲ್ಲ? ಹೌದು. ಒಳ್ಳೆ ಯೋಚನೆ. ಯಾಕೆ ತಡ? ನೀವು ಆ ಕಡೆಯಿಂದ ಬಾ. ನೀನು ಈ ಕಡೆಯಿಂದ. ಹೌದಾ? ಏನದು ತಮ್ಮ ಓ ಏನಾದ್ರೂ ಕಂಡಿಯ? ಏನಿಲ್ವಾ? ಏನಿಲ್ವಾ? ಆಹಾ. ಯಾರು ಹೇಳಿದ್ದು ಏನಿಲ್ಲ ಅಂತ? ನನಗೇನೂ ಸಿಗ್ಲಿಲ್ಲ. ನನ್ನ ಕಣ್ಣಿಗೆ ಬಿತ್ತಲ್ಲ. ಏನು ಬಿತ್ತು? ಅದೇ ಪ್ರಾಣಿ. ಪ್ರಾಣಿ? ಹೌದು. ನನಗೆ ತೋರಿಸ್ಬೇಡ್ವಾ? ನೀನ್ ನೋಡ್ಬೇಕಾ? ನೋಡ್ಬೇಕು. ಅಪ್ಪ, ಅಲ್ಲಿ ನೋಡು.
ಡಿಬಿಕ್ಕ ಡಿಬಿಕ್ಕ ಎಂದು ಅಣ್ಣ ತಾಗಿದ. ನಿನಗೇನು ಕಣ್ಣು ಕಾಣುದಿಲ್ವ? ನಿನಗೆ ಹೋಗಿದ. ನನ್ನನ್ನೇ ಹಿಡಿದು ನುಂಗುವುದಕ್ಕೆ ಪ್ರಾರಂಭ ಮಾಡಿದೆಯಲ್ವಾ? ನೀನು ಪ್ರಾಣಿ ಇದ್ದಲ್ವ ಹೇಳಿದ್ದು? ಹೌದು. ಹಾಕಿದ ಕೈ ಹಾಕಿ ಸಿಕ್ಕಿತು, ಏ, ಇಳಿಸಿದೆ. ನನ್ನನ್ನಲ್ವೇನೋ ನೀನು ಹಿಡಿದದ್ದು? ಹಸಿವಾಯ್ತ, ಕಣ್ಣು ಕಾಣುವುದಿಲ್ಲ. ಥಕ್. ನನ್ನ ಲಕ್ಷ್ಯ ಇದ್ದದ್ದು ಅದರದ್ದೇ. ಆ, ಹಾಗಾಗಿ ಅದನ್ನು ಹಿಡಿದು ಅದನ್ನು ಅಂತ ಗ್ರಹಿಸಿ ಹಿಡಿದದ್ದು ನಿನ್ನನ್ನು. ಈಗ ನನ್ನನ್ನು ಹೊರಗೆ ಕಾರಿದೆ, ಕಕ್ಕಿದೆ. ಪ್ರಾಣಿ ತಪ್ಪಿಸಿಕೊಂಡಿದೆ. ಓ, ಅಲ್ಲಿ ಉಂಟು. ಹುಡುಕುವ. ಅಬ್ಬಬ್ಬ, ಎಂತಹ ಕರ್ಕಶ ಧ್ವನಿ, ಎಂಥ ಅಟ್ಟಹಾಸ! ಕಳರಿರುವರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರಲ್ಲ. ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಸಮರ್ಥನಾಗಿ ನಾನು ಹೋದೆ. ಏನು ಮಾಡೋಣ? ಅಮ್ಮ ಇದ್ದಾಳೆ, ಅಮ್ಮನನ್ನೇ ಧ್ಯಾನಿಸ್ತೇನೆ. ಓ ಆದಿಮಾಯೇ, ನೀನೇ ಕಾಪಾಡುವ. ಮಗನೇ ಬ್ರಹ್ಮ, ಅಮ್ಮ, ಸತ್ಯಲೋಕದಲ್ಲಿ ಇದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಾದಂತಹ ನೀನಿಂದು ಕಣ್ಣೀರು ಸುರಿಸ್ತಾ ಇದ್ದಿ, ದುಃಖಿಸ್ತಾ ಇದೆಯಲ್ಲ ಮಗನೇ. ಯಾರಿಂದ ಕಷ್ಟ ಬಂತು? ಮಾತೆ, ಹರಿಯ ಕಣ್ಣುಗಳ ಬಿಷದಿಂದ ಉದಯಿಸಿದಂತ ದಾನವರಿ ಇರುವರಮ್ಮ ಒಮ್ಮಿಂದೊಮ್ಮೆಲೆ ನನ್ನನ್ನು ಕಾಣುವುದರ ಮೂಲಕವಾಗಿ ತಿನ್ನುವುದಕ್ಕೆ ಮನ ಮಾಡಿಬಿಟ್ಟರು. ಕಣ್ಣು ತಪ್ಪಿಸಿ ಬಂದೆ ಎಂತಾದರೆ ಆ ದಡಿಗರು ನನ್ನನ್ನೇ ಬೆನ್ನಟ್ಟಿಸಿಕೊಂಡು ಬರುತ್ತಾ ಇದ್ದಾರೆ. ದೂರ್ತರ ಅಟ್ಟಹಾಸದಿಂದಲೇ ನಾನು ಭಯಗೊಂಡವನಿದ್ದೇನೆ. ಆದ್ದರಿಂದಲೇ ಕಳರನ್ನು ನಿಗ್ರಹಿಸಿ ನಿನ್ನ ಸುತನಾದಂತ ನನ್ನನ್ನು ಉದ್ಧರಿಸಬೇಕಮ್ಮ. ಮರುಗಬೇಡ ಕಂದ, ಮರುಗಬೇಡ. ಆದಿಮಾಯೆಯಾದಂತಹ ನಾನು ಯೋಗಮಾಯೆಯಾಗಿ ಶ್ರೀಹರಿಯನ್ನು ಆವರಿಸಿದ ಕಾರಣ ಆತನಿಗ ಗಾಢ ನಿದ್ರೆಯಲ್ಲಿದ್ದಾನೆ. ಕ್ಷಣ ಮಾತ್ರದಲ್ಲಿ ಆತನನ್ನು ಬಿಟ್ಟು ಹೋಗುತ್ತೇನೆ. ನಿದ್ರೆಯಿಂದ ಎಚ್ಚೆತ್ತಂತಹ ಆತ ನಿನ್ನನ್ನು ಪೀಡಿಸ್ತಿರುವಂತಹ ದೈತ್ಯರನ್ನು ಸಂಹರಿಸುತ್ತಾನೆ. ಅದಕ್ಕಾಗಿ ಈ ಸುದರ್ಶನ ಚಕ್ರವನ್ನು ಆತನಿಗೆ ಕೊಡು. ಅಮ್ಮ, ಅಷ್ಟರ ತನಕ ನಾನು ಎಲ್ಲಿರಬೇಕಮ್ಮ? ಶ್ರೀಹರಿಯ ನಾಭಿ ಕಮಲ ನಾಳದಲ್ಲಿ ಅಡಗಿಕೊಂಡಿರು. ನಿನಗೆ ಶುಭವಾಗಲಿ. ಧನ್ಯವಾದೆ, ಧನ್ಯವಾದೆ.
ನೋಡಿದ್ಯಾ? ಹೌದು. ಆಕ್ಷೇಪವಲ್ಲ, ನಕ್ಕೆಯ ನೀನ್ ನಕ್ಕಿದ್ಯಾಕೆ? ಅದು ಆಕ್ಷೇಪ? ಖಂಡಿತ ಹೌದು. ನೋಡಿದ್ದ ಆಕ್ಷೇಪ ಅಲ್ವಂತೆ. ಅಪಹಾಸ್ಯದಾಗುವುದು. ನೀನೇನು ಹಾಸ್ಯ ಮಾಡುವರ ಹಾಗಿದ್ದೀರಿ? ಹಾಸ್ಯಕ್ಕೆ ಇಲ್ಲಿ ಅವಕಾಶ ಇಲ್ಲ. ನೀನಾಗ್ಲಿಕ್ಕಿಲ್ಲ. ಹೌದಾರೋ? ನೀನ್ ಯಾರು? ಯಾಕೆ ಕುಡಿತೆ? ಹೇಳುವಾಗ ಏನು ಹುಡುಕುತ್ತಾ ಇದ್ದೀರಿ? ಅದೆಲ್ಲಿ ಹೋಯ್ತು? ಒಂದು ಪ್ರಾಣಿಯನ್ನು ನೋಡಿದ್ದೇವೆ. ಒಂದನೇ ನೋಡುದು. ಅದು ಈಗ ಕಣ್ಣಿಗೆ ಕಾಣ್ತಾ ಇಲ್ಲ. ತಿನ್ನುವುದಕ್ಕೆ ಎಲ್ಲಿ ಹೋಯ್ತದು? ಅದೇ ಗೊತ್ತಿಲ್ಲ. ಹೌದು. ಬೆನ್ನಟ್ಟಿಕೊಂಡು ನಾವು ಇಲ್ಲಿಯವರೆಗೆ ಬಂದಿದ್ದೇವೆ. ಬೆನ್ನಟ್ಟಿದ್ದು ತಿನ್ನುವುದಕ್ಕೋ ನಮಗೆ ಹಸಿವಾಗ್ತದೆ. ಮತ್ತೆ ತಪ್ಪಿಸದಿರ್ತಾನ. ಈಗ ಅದು ಇದ್ದ ಜಾಗದಲ್ಲಿ ನೀನು ಕಾಣಿಸಿಕೊಂಡೆ. ಅದೆಲ್ಲಿ ಹೋಯ್ತು? ಕೇಳಿದ್ದು. ಅವಸರ ಮಾಡ್ಬೇಡ, ಸ್ವಲ್ಪ ಇಲ್ಲ. ಎಲ್ಲಿ ಹೋಗಿ ನೋಡಿದ್ರಿಗ? ಅದೆಲ್ಲಿ ಹೋಯ್ತು? ಏನು ನನ್ನೊಳಗೆ ಹೋಯ್ತಾ? ನಮಗೆ ಅದೆಲ್ಲ ಗೊತ್ತಿಲ್ಲ. ನಿನ್ನಲ್ಲೇ ಕೇಳ್ತಾ ಇದ್ದು, ಅದನ್ನು ತೋರಿಸು. ಏನು ಸ್ವರ ಏರುದು? ಸ್ವರ ಇನ್ನೂ ಏರ್ತದೆ. ಬೇಕಾದ್ರೆ ನೀವು ಯಾಕಷ್ಟಿದ್ರೆ ಯಾರು ಏನು ಅಷ್ಟು ತಾತ್ಸಾರ? ಮತ್ತೆ ನಮ್ಮ ಬಗ್ಗೆ ನಿನಗೆ ಗೊತ್ತಿಲ್ವಾ? ಏನು ಗೊತ್ತು? ಸಾಮಾನ್ಯದವರು ಅಂತ ಭಾವಿಸಿದೆ. ಅಸ ಹಾಗಲ್ವೋ? ಮತ್ತೆ ಅಸಾಮಾನ್ಯ ವೀರರು. ಹಾಗೆ ಹೌದು. ನಾನು ಯಾರು ಗೊತ್ತುಂಟಾ? ದೀರ್ಘ ಎಳೆಯುವ ಅಕ್ಷರ ಹೋಗ್ತದಲ್ವ? ಇನ್ನೂ ಏರ್ತದೆ, ಸ್ವಲ್ಪ ಹೊತ್ತು ಹೋಗ್ಲಿ. ಏರ್ತಾ ಇದ್ದ ಹಾಗೆ ಹೇಗೆ ನಿನ್ನದು ಏರುವುದು ಎಳೆಯುವುದು ಅಲ್ಲ, ನನ್ನ ಮತ್ತು ಏರ್ತದೆ. ಆದೀತು. ಶೂ ಅಷ್ಟೇ. ಶೂ ಅದು ಏರುವುದಿಲ್ಲ. ಅದು ದಿ, ಇದು ಶೂ. ಈಗ ದಿ ಶೂ ಅಲ್ವಾ? ಹಾಗಲ್ವಾ? ಮತ್ತೆ ಒಟ್ಟಿಗೆ ಸೇರಿಸಿ ಇಲ್ಲದ ಭಾವ ಈಗ ತುಂಬಿಕೊಂಡು ಹೌದಲ್ಲ ಭೂರಿತೋಷವನ ಅಂತೆ ಅದ್ಯಾಕೆ? ಮತ್ತೊಂದ ಕಂಡಾಗ ನಾವು ಹಾಗಿದ್ದೇವೆ. ಬೇಕಪ್ಪ ಅಲ್ಲ ಹೇಳಿದ್ರು ನಾನು ಬಿಡು
ನಿನಗೆ ಬೇಕಾಗಿ ನಾವಿರುದಲ್ವೋ? ನಿನ್ನ ಸಂತೋಷ ನಮ್ಮದೇ ಕ್ಷೇತ್ರ. ಹೌದು, ಯಾರ ಕಂಡಿರಿ ನೀವು? ಒಂದು ಪ್ರಾಣಿಯನ್ನು ನಾನರಿಯೇ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಎಲ್ಲ ನಿನಗೆ ಯಾವ ಪ್ರಾಣಿಯ ಬಗ್ಗೆ ಗೊತ್ತೇ ಇಲ್ಲ. ಹೋಗ್ಲಿ ಬಿಡು, ಹೋಗ್ಲಿ. ನಮ್ಮ ಬಗ್ಗೆ ಗೊತ್ತಾ? ನೀವು ಧೀರ ವೀರರು ಅಥವಾ ವಿಶೇಷ ಶೂರರು? ಅಷ್ಟೇಯೋ? ಮತ್ತೆ ನಿನ್ನ ಬಗ್ಗೆ ಅರಿವುಂಟು? ಬೇರೆ ಕಾರಣೆಯನ್ನ ಹೊರತು ಬೇರೆ ವಿಚಾರ ಬಿಡು, ನೀನು ಯಾರು ಅಂತ ಬೇಕಾದ್ದು? ತೋರುವ ಅಲ್ಲಿ ಮೇಲೆಯೋ? ಕೆಳಗೆ ಎಂತದು ಕಾಣುವ? ಜಲ ಜಲ ಹಾ, ಕಾಣುವ ಜಗ. ಜಲಾಧಿ ಅದು. ಹಾ. ಅದಕ್ಕೆ ನಾನು ಅಧಿಕಾರಿ. ನಿನ್ನನ್ನು ಹೇಳಿದ್ದು ಹೇಳಿ. ನಿನ್ನನ್ನೇ ಸಂಬೋಧಿಸಿದ್ದು. ದೂರ್ತನಿಗೆ ಏನು ದೂರ್ತನಿಗೆ ಏನಂತ ಕಾಣಬೇಡ, ನಿನ್ನಲ್ಲಿ ಒಪ್ಪಿಕೊಂಡಿರೋ ಅವ ದೂರ್ತಲ್ಲ, ನನ್ನ ತಮ್ಮವ. ಕೇಳಿದ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟರೆ ಸರಿ, ಗೊತ್ತಿಲ್ವೇ? ಇಲ್ಲದಿದ್ರೆ ಜಲದಿಗೆ ಒಡೆಯಾಗುವುದು ಹೇಗೋ? ಅದ್ಯಾಕೆ? ಒಡೆಯನಾದವನಿಗೆ ಎಲ್ಲವೂ ಗೊತ್ತಿರಬೇಕು. ನೀವು ನೋಡಿದ್ದು ಗೊತ್ತಿಲ್ಲ ಅಂದೆ. ನೋಡುವ ಹಾಗೆ ಇದ್ದದ್ದೇ ಒಂದು. ಹೌದಾ? ಹೇಗಿತ್ತು? ಅದನ್ನು ನಾವು ಸ್ಪಷ್ಟ ನೋಡಿದ್ದೇವೆ. ನೋಡೋಣ, ಸ್ಪಷ್ಟ ಹೇಳಿ. 5. ಅದಕ್ಕೆ ಇತ್ತು 5. ತಲೆ ತಲೆ 5ರಲ್ಲಿ 5ರಲ್ಲಿ ಇದ್ದದಲ್ವ? ತಲೆ 5 ಇದ್ದದ್ದು, ನಿನಗೆ ತಲೆ ಇಲ್ವಲ್ಲ? ಅದನ್ನಿದೇನಿಲ್ವ? ಒಂದು ಒಂದುಂಟು. ಒಂದು ಸೀರ ಮಾತ್ರ. ಆ ಪ್ರಾಣಿ ಬೆಳ್ಳಗೆ 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 ಇತ್ತು. ಬೆಳ್ಳಚ್ಚಿ. ಕಪ್ಪು ಅಂದ್ರೆ ಕಪ್ಪ, ಅಷ್ಟು ಕಪ್ಪು. ಕಾರ್ ಕಪ್ಪು. ಕರಿಯ ಬಣ್ಣದ ಮೈಯ. ಕಾರ್ಗಪ್ಪು. ಏಯ್, ಕಾರ್ಗಪ್ಪಲ್ಲ, ಆ ಪ್ರಾಣಿ ನಮ್ಮನ್ನು ನೋಡಿ ಭಯಗೊಂಡಿದೆ. ಹಾಗೆ. ನೀನು ಹಾಗಲ್ಲ, ಮತ್ತೆ ಸ್ಥಿತಪ್ರಜ್ಞನಂತೆ ನಗು ನಗುತ್ತಾ ಮಾತಾಡಿಸ್ತಿ. ಹೌದಪ್ಪು ಭಯ. ಆದ್ದರಿಂದಲೇ ನಿನ್ನಲ್ಲಿ ಕೇಳ್ತಾ ಇರುವುದು. ಹಾಗೆ. ತೋರಿಸಿ, ತೋರಿಸು. ತೋರಿಸಿದ್ದಾರೆ. ತೋರಿಸದಿದ್ದರೆ ಅದರ ವಿಷಯ ಬದಿಗಿಟ್ಟು ನಿನ್ನನ್ನೇ ಹಿಡಿದು ಇಳಿಲಿಕ್ಕಿಲ್ಲ. ಇಕೋ ಹೆಬ್ಬೆಟ್ಟ ಬಾಯಿಗೆ ಹಾಕಿ ತುರುಕಿಸಿಯನು, ಜೀರ್ಣ ಆಗ್ಲಿಕ್ಕಿಲ್ಲ. ಕರಗಿಸಿಯೋ. ಇದು ಗೊತ್ತೇ ಆಗ್ಲಿಕ್ಕಿಲ್ಲ ನಮ್ಮ. ಛಲವು ಬೇಡ ನಿಮಗೆ ಎನ್ನಲ್ಲಿ. ಛಲ ಇದ್ದರೆ ಬದುಕು. ಬದುಕಬೇಕು ಅಂತಂದ್ರೆ ಮರೆಯಾಗಿರ್ಬೇಕು. ನಾವು ನಲಿದುವುದಂತೆ ತಲೆಗಳ ಇದರವನ ವಿಷಯ ಬಿಡಿ. ಕಲಿಗಳಾದ ನೀವು ಸಹಿತ ಏನೋ ತಿಳಿದು ನೋಡಲು ಸಲ ಐಕ್ಯರು ಎನ್ನೊಳಗೆ. ಐಕ್ಯ? ನಿಮ್ಮನ್ನು ಪೊರೆವ ದಾತ ನಾನೇನು? ನಿನ್ನ ಪೊರೆ ಕಾಳಜಿದ್ದೇವೆ. ನಾನೇ. ಇಲ್ಲಿ ಬಾ. ಬಾಲ ಇದನ್ನು ಅಡ್ಡ ಹಾಕಿ ಹೊಡೆದು ಹಾಕಿದ್ದು ನಾನು. ನನಗೆ ಬೇಕು.
ತಮ್ಮ ಅಣ್ಣ ಹಸಿವು ನಿನಗೆ ಮಾತ್ರ ಅಲ್ಲ ನನಗೂ ಆಗ್ತದೆ. ನನಗೆ ಹಸಿವಾಗ್ತದೆ. ಇರುವುದೊಂದು ತಿನ್ನುವುದಕ್ಕೆ ನಾವಿಬ್ಬರಿದ್ದೇವೆ. ಏನು ಮಾಡುದು? ಸರಿಯಾದ ಪಾಲಾಯಿತು ಅಂತ ಆದ್ರೆ ಅಣ್ಣ ತಮ್ಮಂದಿರಲ್ಲಿ ಜಗಳ ಬರುವುದಿಲ್ಲ. ಅಣ್ಣ ತಮ್ಮಂದಿರ ಪಾಲು ಜಗಳ ಆಗದ ಹಾಗೆ ಮಾಡು. ಮಾಡಬೇಕು. ಹೌದು. ಇದರಲ್ಲಿರೋ ರಕ್ತ ಮಾಂಸ ಚರ್ಮ ಅಷ್ಟೆಲ್ಲ ನನಗೆ ಉಳಿದದ್ದಲ್ಲ ನನಗೆ. ಅದು ಬೇಡ. ಮತ್ತೆ ಯಾವ್ದು ಬೇಕು? ರಕ್ತ ಮಾಂಸ ಚರ್ಮ ಬಿಟ್ರೆ ಎಲುಬು ಎಂತ ಕೋಲಾಟ ಆಡುವುದಕ್ಕ ಆಡಿಕೋಬೇಕಾದ್ರೆ ನನಗೆ ಬೇಡ. ನಾನು ಪಾಲು ಮಾಡ್ತೇನೆ. ಮಾಡಬೇಡ. ಕಂಠದಿಂದ ಮೇಲೆ ಸೊಂಟದಿಂದ ಕೆಳಗೆ 2 ದೊಡ್ಡ ಪಾಲು ನಿನಗೆ, ನಿನಗೆ ಉಳಿದದ್ದು ನನಗೆ ಸಾಕು. ಹೌದಲ್ಲ? ಹೌದು. ಮತ್ತೆ ನನಗೆ ಬೇಕಾ? ಇಲ್ಲದ್ರೆ ಆಗುವುದಿಲ್ಲ. ನನಗೆ ಬೇಕು. ಏ ತಮ್ಮ, ಏನು? ನಿನಗೆ ಪಾಲು ಬೇಕು ಅಂತ ಆದ್ರೆ ಹಿಡಿಯದ್ರ ಕಾಲು ಕಾಲು ಹಿಡಿದ್ರೆ ಒಂದು ಕೈ ಹಿಡಿ, ಹಿಡಿದು ಬಲವಾಗಿ ಎಳೆಯುವ, ಹಾ. ಮೇಲಿಂದ ಕೆಳಗೆ ತನಕ ಪರ್ರ ಹರಿದರೆ ಇಷ್ಟು ಸಣ್ಣ ಪ್ರಾಣಿಯಲ್ಲಿ ನಮ್ಮ ಹೊಟ್ಟೆ ತುಂಬುವುದಕ್ಕಿಲ್ಲ. ಏ ತಮ್ಮ, ಅವಸರ ಮಾಡಬೇಡುವ. ಹೇಗೂ ನೀರಿನಲ್ಲಿ ಬಿದ್ದದ್ದು ನೀರಿನಲ್ಲಿ ಬಿದ್ದದ್ದು ಕೆಲವು ದಿವಸ ಆಗಲಿ ಹ. ದಪ್ಪಗಾಗ್ತದೆ. ದಪ್ಪಗಿದ್ದದೆಲ್ಲ ನೀರಿನಲ್ಲಿ ಬಿದ್ದದ. ಮತ್ತದ್ದೆಲ್ಲ ದಪ್ಪವೇ ಆಗುದು. ಹಾಗಾದ್ರೆ ಆಮೇಲೆ ಸೇರಿಕೊಳ್ತದೆ ಒಂದು ಕೆಲವು ಹಾ. ಮೆತ್ತಗಾಗ್ತದೆ. ಸರಿ. ಮತ್ತೆ ಪರಿಮಳ ಬರ್ತದೆ. ಹಾಗಾದ್ರೆ 4 ದಿವಸ ಕಾಯುವ. ಬಾ ಬಾ ಪ್ರಾರ್ಥನೆ ಮಾಡಿದರೆ ಸೂಚನೆ ಕೊಟ್ಟ ಆಯ್ತಲ್ಲ. ಇದು ಸಾಯಲಿಲ್ಲ. ಯಾವಾಗ ಸಾಯ್ತು? ಮೆಚ್ಚುಗೆಯ ಸೂಚಕವಾದಂತಹ ಪದಗಳು. ಹಾಗೆ ಮೆಚ್ಚಿದನು ನಿಮ್ಮ ಪೌರುಷಕ್ಕೆ. ಕಣ್ಣು ಕಾಣದವನೇ ನನಗೆ ಎರಡವನಿಗೆ ಎರಡು ಸಾಹಸ ಹಾಗೇಳೋ. ಅಚ್ಚಳಿಯದ ಬಟರಹುದು ಸಂಘ ನಾನೇ ಸೋತು ಹೋದೆ. ಮತ್ತೇನು ಎದ್ದು ಬಂದೆ. ಮೆಚ್ಚುಗೆ ಆಯ್ತು, ಸಂತೋಷ. ನಿಮ್ಮಂತವರಿಗೆ ಕೊಡದೆ ಇನ್ಯಾರಿಗೆ ಕೊಡೋಣ? ಅಯ್ಯಯ್ಯೋ, ನಿನಗೇನು ಬೇಕಪ್ಪ? ಬೇಕಪ್ಪಲ್ಲ, ನಿನಗೇನು ಕಮ್ಮಿಯೋ? ಬೇಡಿರೋ ಬೇಡಿ. ನಮಗೆ ಕಮ್ಮಿ ಅಲ್ವೋ? ಮತ್ತೆ ನಿನಗೆ ಪೆಟ್ಟು ಕೊಟ್ಟದು ಕಡಿಮೆ ಆಯ್ತು, ಹಾಗಾಗಿ ಎದ್ದು ಬಂದು ಹೀಗೆ ದೊಡ್ಡದು ಮಾತಾಡುದು. ನೋಡು, ಗೆದ್ದವರಿಗೆ ಒಂದು ಬಹುಮಾನ ಕೊಡೋ ಕ್ರಮ ಇಲ್ಲ. ಬಹುಮಾನ ಕೊಡುದು ಯಾರು? ಯಾರಾದ್ರೂ 3ನೇವರು ಎದ್ದು ಬಂದು ಕೊಡ್ಬೇಕು. ಸೋತವನದು ಶರಣಾಗತಿಯ ಸೂಚಕವಾಗಿ. ಇಲ್ಲಿ ಯಾರಾದ್ರೂ ಇದ್ದಾರ 3ನೇವರು? ಮೂರಾಣಿಯವರಿಲ್ಲ. ಅಲ್ಲ, ನೀನು ಕೊಡಬೇಕಾದ ನಮಗಲ್ಲ, ನಾವು ಕೊಡಬೇಕಾದದ್ದು ನಿನಗೆ. ಹಾಗೆ ಸೋತವನಾದ ನೀನು ನಮ್ಮಲ್ಲಿ ಕೇಳು. ನಂಬಿಕೆ ಇಲ್ಲ, ಅದಕ್ಕೆ ಏನಾಗಬೇಕು? ಕರ ತಟ್ಟಿ ಹೇಳಿದೆ ಅಣ್ಣ. ಎಂತಮ್ಮ ಅದು? ಚಪ್ಪಾಳೆ. ಚಪ್ಪಾಳೆ ನಿನ್ನ ಅಂತ ಹೇಳಿಕೆ ನಿನಗೆ ಅಷ್ಟು ಇದು ನಿನಗೆಲ್ಲ ಸೇರಿಸಲಿಕ್ಕೆ ಅಷ್ಟು ಉದ್ದ ಮಾತಾಡ್ತಿದ್ದು ನಿನ್ನೆ ಎಲ್ಲ ಅಕ್ಷರ ಸೇರಿಸಲಿಕ್ಕೆ ನಿನಗೆ ಬೇಕಾದ ನೀನು ಸೇರಿಸು. ಬಾರಿ ಗೊತ್ತಿದ್ದವರು ನಮಗೆ ಗೊತ್ತುಂಟು. ಕೊಡಿ ಕೊಡಿ ಎಂತದುಂಟು ಮತ್ತೆ ಇಷ್ಟು ಸಣ್ಣ ಕೈಯ ಹಿಡಿ ನಿನ್ನದು. ದೀರ್ಘದೇಹಿಗಳಾದ
ಮಾತಿನಿಂದ ಅದ್ಯಾಗ ಸೊಕ್ಕಿದ್ರಿ ಹಕ್ಕಿನಿದ್ದಾಳೆ ಬುದ್ಧಿವಂತರಾಗಲಿಲ್ಲ ಬೇಕಾ ನಮ್ಮ ಮೂರ್ಖರಾದಿರಿ ಕೊಡ್ತಾರಂತೆ ಕೊಡುವುದೇ ಎಂತದ್ದುಂಟೆ ನಿಮ್ಮ ಏನು ಬೇಕು ಭಾವಿಸಿದೆಯಾ? ಒಂದು ತಲೆ ಬೇಕೋ ಬೇಡುವ ನಿನಗೆ ಅದೆಂತದು? ಕಣ್ಣುಂಟಾ ಕಾಣ್ತದ ಇದು ಓ ಮಣ್ಣು ಹೌದಲ್ಲ ಇಷ್ಟು ದೊಡ್ಡ ಮಂಡ್ಯ ಕಾಣುದಿಲ್ಲ ಎಂತದು ಆದೀತು? ನಿಮ್ಮ ತಲೆಗಳನ್ನೇ ಕೊಡಿ ತಲೆ 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 ಆಯ್ತಪ್ಪ ಆಯ್ತಪ್ಪ ಏನ ಮಾಡುವುದೆಮ್ಮ ಪ್ರಾಣವಾಗಿಳಿವೋ ಅಯ್ಯಯ್ಯೋ ಏನ ಮಾಡುವುದೆಮ್ಮ ಪ್ರಾಣವಾಗಿಳಿವೋ ಜಾನಪದದಲ್ಲಿ ವಂಚುವುದೋ ಇವ ದೊಡ್ಡ ವಂಚಕ. ಸಾನುರಾಗದಲ್ಲಿ ಮನದಿರಾಯನುದಲು ಸಾನುರಾಗದಲ್ಲಿ ಮನದಿರಾಯನುದಲು ತಾನೆಂಬುಳೆವುದಂತ ಮಾತು ಏನ ಮಾಡು ಅಯ್ಯಯ್ಯೋ ಆಯ್ತಲ್ಲ ಹೋಯ್ತಲ್ಲ ಮುಗೀತಲ್ಲ ಇನ್ನಿಲ್ಲಲ್ಲ ಏನ ಮಾಡಲಿ ಏನ ಮಾಡಲಿ ಪ್ರಾಣವನ್ನೇ ಕೇಳಿದನಲ್ಲ ಜಾನತನದಲ್ಲಿ ವಂಚಿಸುತ್ತ ಸಾನುರಾಗದಿಂದ ಕೊಡದೇ ಇದ್ರೆ ನಾಳೆ ಅಪವಾದಕ್ಕೆ ನಾವು ಕಾರಣರಾಗಿ ಹೋಗ್ತೇವೆ ಅಪವಾದ ಬರಬಾರ್ದಿಂತಿದ್ರೆ ಏನು ಮಾಡುವುದು ನಿನ್ನ ತಲೆಯನ್ನು ಅವನಿಗೊಂದು ಕಡೆಗೆ ಕೊಟ್ಟು ಬಿಡೋ ಪರಿಹಾರ ಆಗಿ ನನ್ನಲ್ಲಿ ಒಂದೇ ತಲೆ ಇರುವುದು ಅವ ಎರಡು ಕೇಳಿದ್ದಾನೆ ಒಂದು ಅವನಿದ್ದು ಸೇರುವಾಗ ಎರಡಾಗುತ್ತಲ್ವಾ ಅವನಲ್ಲಿ ತಲೆ ಇಲ್ಲದ ಕಾರಣ ನಮ್ಮಲ್ಲಿ ಕೇಳಿದ್ದಲ್ವೇ ನಿನ್ನ ಕಾಲು ಕೇಳ್ಬೋಯ್ತಲ್ಲ ಅವರಿಗೆ ಏನು ಪ್ರಯೋಜನ ಏ ತಮ್ಮ ಅದು ಇದು ಅಂತ ಬೇಡ ಬೇಡ. ಮಾತು ಕೊಟ್ಟಿದ್ದೇವಲ್ಲ ಸರಿ. ನಮ್ಮ ಬದುಕಿಗೆ ಇದೆಲ್ಲ ಬೇಕೇನೋ ಬೇಡ ಬೇಡ ಬಾ. ಕೊಡುವುದಕ್ಕೆ ಸಿದ್ಧ ಇದ್ದೇವೆ ಸ್ವಲ್ಪ ಬುದ್ಧಿವಂತ. ಆದರೆ ಒಂದು ತಹ ಏನು? ಕಾಣ್ತಾ ಇರುವ ಜಲರಾಶಿಯಲ್ಲಿ ಒಂದೇ ಒಂದು ಬಿಂದು ಜಲ ನಮ್ಮ ಶರೀರಕ್ಕೆ ಸೋಕದ ಹಾಗೆ ಪ್ರಾಣ ತೆಗಿ ಹಾಗೆಲ್ಲ ನೀರಿಲ್ಲದಲ್ಲ ತಲೆ ಕಡಿಯೊಂದದು ನೆಲೆ ಅರಿಯದ ಮರುಳರ ಹಾಗೆ ಮಾತನಾಡುವುದಕ್ಕೆ ತೊಡಗಿದ್ದೀರಿ ನನ್ನ ಹಾಗೂ ನಿಮ್ಮ ನೆಲೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಸುಜ್ಞಾನವನ್ನೆತ್ತಿದ್ದೇನೆ ಕಂಡುಕೊಳ್ಳಿ ಬೇಡ ಬೇಡ ಜಯ 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 ಕ್ಷೀರಾಣವ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಘೋರ ದುರಿದ ಸಂಹಾರಣ ಘೋರ ದುರಿದ ಸಂಹಾರಣ ದೀನೋದ್ಧಾರಿ ರಮಾರಮಣ ಶ್ರೀರಾಮ ಶಯನ ನಾರಾಯಣ ನೀರಜದಳ ನಯನ ನಾರಾಯಣ ನೀರಜದಳ ನಯನ ಶ್ರೀ ಹರಿ ಜಯ 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 ಓ ಕ್ಷೀರಾರ್ಣವ ಶಯನ ನಾರಾಯಣ ನೀರಜದಳ ಲೋಚನ ಅಂತಹ ನಿನ್ನ ಸ್ವರೂಪವನ್ನು ಕಂಡಾಗಲೇ ಆನಂದ ತುಂದಿರರಾಗಿದ್ದೇವೆ ಅಜ್ಞಾನದ ಕತ್ತಲೆ ಹರಿದು ಹೋಯಿತು ನೀನು ಯಾರು ನಾವು ಯಾರು ಎನ್ನುವುದನ್ನು ಅರಿತುಕೊಂಡಾಗಲೇ ನಾವು ಮಾಡಿದ್ದೆಲ್ಲವೂ ಘೋರತರವಾದ ಅಪರಾಧ ಅಂತ ನಮ್ಮ ಮನಸ್ಸಿಗಾಗಿ ಹೋದದ್ದು ಹಾಗಾಗಿ ಧೀರರಾಗಿ ಬೇಡಿಕೊಳ್ತಾ ಇದ್ದೇವೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ನಾರಾಯಣ ಶರಣಾಗತಿಗೆ ಮೆಚ್ಚಿದ್ದೇನೆ ನಿಮ್ಮಿಚ್ಛೆಯೇನು ಓ ತಂದೆಯೇ ಮೃತ್ಯುಂಜಯನಿಗೆ ನೀನು ಮಿತ್ರ ನಿತ್ಯ ನುತಿಸುವ ಭಕ್ತರಿಗೆ ಅವರ ಮನದ ಇಷ್ಟಾರ್ಥವನ್ನು ಕರುಣಿಸುವ ಭಗವಂತ ಮಕ್ಕಳೋಪಾದಿಯಲ್ಲಿ ನಾವಿದ್ದೇವೆ ಎನ್ನುವುದನ್ನು ಜ್ಞಾನದೃಷ್ಟಿ ಕೊಟ್ಟಾಕ್ಷಣವೇ ತಿಳಿದುಕೊಂಡೆವು ತಪ್ಪು ಮಾಡಿದ್ದೇವೆ ಸಹಜ ಬದುಕುವ ಹಕ್ಕನ್ನು ಕಳೆದುಕೊಂಡಿದ್ದೇವೆ ತಂದೆಯೇ ಒಂದು ಒಳ್ಳೆಯ ಹೆಸರನ್ನು ನಮಗೆ ಕೊಟ್ಟು ಆ ಹೆಸರನ್ನು ನಿಮ್ಮ ಹೆಸರಿನೊಂದಿಗೆ ಸೇರಿಸಿ ನಮ್ಮನ್ನು ಉದ್ಧರಿಸುವೆಯೋ ಕರುಣಿಸೋಣ ಮದಿರದ ಗಾಂಧಿಯ ನಿನಗ ಮಧು ಎಂದೆನು ಜಯ 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 ಮತದೇ
ನಡೆಸಿದ್ದ ಅಪರಾಧ ಎನ್ನುವುದನ್ನು ತಿಳಿಯುವುದರೊಂದಿಗೆ ಪ್ರಾಣವನ್ನು ಕೊಡುವುದಕ್ಕಾಗಿ ಸಿದ್ಧರಾದವು. ನಿಜ. ಜೊತೆಯಲ್ಲೇ ಒಂದು ಅಪೇಕ್ಷೆಯನ್ನು ನೀವು ಮಂಡಿಸಿದ್ದಕ್ಕಾಗಿ ಅದನ್ನು ನೆರವೇರಿಸುವಂತಹ ಉದ್ದೇಶದಿಂದಲೇ ಮದಿರೆಯ ಕಾಂತಿಯಿಂದಪ್ಪವನಿಗೆ ಮದುವೆಂದು ಸರಿ. ಕಠಿಣ ಕರ್ಕಶ ಕಾಯ್ದವನಿಗೆ ಕೈಟವನೆಂಬ ಹೆಸರನ್ನು ಇಟ್ಟಿದ್ದೆ. ಕೃತಾರ್ಥನಾದೆ. ಜಂಘೆಯಲ್ಲಿ ನಿಮ್ಮನ್ನಿರಿಸಿ ಜಲಬಿಂದು ಸೋಂಕದ ಹಾಗೆ ಸಂಹರಿಸಿ ನಾನು ಮಧುಸೂದನಾಗ್ತೇನೆ, ಕೈಟಭಾಂತಕನಾಗ್ತೇನೆ. ಧನ್ಯರಾದೆವು. ನಿಮ್ಮ ಮೇಧಸ್ಥನು ಜಲಧಿಯಲ್ಲಿ ತುಂಬಿ ಸರಿ. ಧರೆಯನ್ನು ಸೃಜಿಸಿ ಮೇದಿನಿ ಎನ್ನುವಂತಹ ಹೆಸರನ್ನು ಇರಿಸುವನು. ಅದೋ ನಿಮ್ಮ ಭಯಕ್ಕೊಳಗಾಗಿ ನನ್ನೊಳಗೆ ಸೇರಿಕೊಂಡು 5,000 ವರ್ಷಗಳಿಂದ ಸತತ ಸಾಧಕನಾಗಿ ಮೆರವ ಕಮಲ ಜನವ ಅವನನ್ನು ಹೊರಬರಿಸಿ ಸೃಷ್ಟಿಗಾಗಿ ನಿಯಮವನ್ನು ಮಾಡಿ ಕಳುಹುತ್ತೇನೆ. ಸರಿ. ಅವನಿಂದಲಾಗಲಿರುವಂತಹ ಸೃಷ್ಟಿಯು ಮೇದಿನಿಯನ್ನು ಮೊದಲುಗೊಂಡಾಗ್ತದೆ. ನಿಮಗೂ ಕೀರ್ತಿ ಒದಗಿ ಬರ್ತದೆ. ಬನ್ನಿ ಜಂಘೆಯನ್ನೇ ಹರಿಕೊಂಡು ಚಂದ್ರನಿಗೆ ತಂಪನ್ನು, ಜೇನಿಗೆ ಸಿಹಿಯನ್ನು ಎಲ್ಲವನ್ನು ಕರುಣಿಸುವ ಪ್ರಭು ಪರಮೇಶ್ವರ ಸ್ವಾಮಿ ಅವರ ಕೃಪಾ ಕಟಾಕ್ಷದಿಂದ ಈ ಶೋಣಿತಾಪುರವು ರಾರಾಜಿಸುತ್ತಾ ಉಂಟು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯವಳಾದ ದಿತಿದೇವಿ ನನ್ನ ತಾಯಿ ಸ್ವರ್ಗಲೋಕವನ್ನು ಪಡೆಯಬೇಕು, ಸ್ವರ್ಗಲೋಕದಲ್ಲಿ ಅಧಿಕಾರ ಪಡೆಯಬೇಕೆನ್ನುವ ಹಾಗೆ ಅದೆಷ್ಟು ಹೊಂಗನಸು ಕಂಡಗಳು, ಯಾವುದೂ ಹಿಡಿಯಲಿಲ್ಲ. 4 ಲೋಕದ ಅಧಿಕಾರ ಪಡೆಯುವುದಕ್ಕಾಗಿ ಹೋದಂತಹ ನನ್ನ ಅಣ್ಣನನ್ನು ಕೊಂದು ಮುಗಿಸಿದರೆ ಆ ದೇವತೆಗಳು ಎಂಬಂತ ವಿಚಾರವನ್ನು ನನ್ನ ತಾಯಿಯಿಂದ ಕೇಳಲ್ಪಟ್ಟೆ. ಆ ಬಳಿಕ ಸ್ವರ್ಗ ಲೋಕದ ಅಧಿಕಾರವನ್ನು ಪಡೆಯುವುದಕ್ಕಾಗಿ ನಾನೇನು ಮಾಡಬೇಕೆಂಬುದಾಗಿ ಅಮ್ಮನಲ್ಲಿ ಕೇಳಿದಾಗ ಅಮ್ಮ ನಡೆದಂತಹ ಮಾತು ಘೋರವಾದಂತಹ ಕಾನೂನು ಸೇರಿಕು ಅಜ್ಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ 3 ಲೋಕ ಜಯಿಸುವಂತಹ 3 ಲೋಕದಲ್ಲಿ ವಿಭವಾಗಿ ಮೆರೆಯುವಂತಹ ಒಬ್ಬ ವರಪುತ್ರನ ಪಡೆಯುವ ಹಾಗೆ ಇದು ನನಗೆ ತಾಯಿ ಆಜ್ಞೆ ಮಾಡಿ ಸ್ವಾಮಿ. ಖಂಡಿತವಾಗಿ ಇಲ್ಲ. ತಾಯಿ ಆಸೆ ಆಕಾಂಕ್ಷೆಯನ್ನು ಹಿಡಿಯಿರಿಸುವುದು ಮಗಳಾದಂತ ನನ್ನ ಆದ್ಯ ಕರ್ತವ್ಯ ಸರಿ. ಆದ್ದರಿಂದ ನೋಡಿ ನೋಡಿ ಅರಿಯುತ್ತಿರುವಂತಹ ಮಾಣಿಕ್ಯ ಸರೋವರದಲ್ಲಿ ಮಿಂದು ಶುಚಿರ್ಭೂತಳಾಗಿದ್ದೇನೆ. ಇನ್ನೇನು ತಪಸ್ಸನ್ನು ಆಚರಿಸಬೇಕೆನ್ನುವ ಹಾಗೆ ಒಂದು ಕಾಲು ಮುಂದಿಡ್ತಾ ಇದ್ದೇನೆ.
ಇದರ ಬಗ್ಗೆ ಯೋಚನೆ ಮಾಡುವಾಗ ನಿಮ್ಮ ಕಣ್ಣಿಗೆ ಹೇಗೆ ಗೋಚರಿಸ್ತಾ ಇದ್ದೇನೆ? ಚೆಲುವಿಗೆ ಯೌವನದ ಶೋಭಿಸ್ತಾ ಇದ್ದೇನೆ. ಆದ್ದರಿಂದ ತಪಸ್ಸನ್ನ ಆಚರಿಸುವುದು ಕಷ್ಟ. ಯಾಕೆ ಹೇಳಿ? ನಮ್ಮ ಏಳಿಗೇನು ಬಯಸ್ನೊಂದು ವರ್ಗ ಉಂಟು. ಸುರರೆಂಬ ಹಗೆಗಳಾಗಿಹರು ಆ ದೇವತೆಗಳು. ಅದರೊಳು ಶ್ರೀಹರಿ ಅವೇನಾದ್ರೂ ತೊಂದರೆ ಕೊಡ್ತಾನೆ. ಬಿಡಿ ಸ್ವಾಮಿ, ನಾನಿನ್ನು ಸಾಮಾನ್ಯದವಳೆ. ಕಶ್ಯಪ ಬ್ರಹ್ಮರ ಮಗಳು ನಾನು. ಶುದ್ಧಾಚರ ಸಕಲ ವಿದ್ಯೆಯನ್ನು ಕಲಿತವಳು ನಾನು. ಕಾಲಕ್ಕೆ ತಕ್ಕಂತೆ ವೇಷ, ಕಾಲಕ್ಕೆ ತಕ್ಕಂತೆ ಭಾಷೆ, ಕಾಲಕ್ಕೆ ತಕ್ಕಂತೆ ರೂಪ, ಈ ಮೂರನ್ನು ಅಳವಡಿಸಿಕೊಳ್ಳುವಂತ ಶಕ್ತಿ ಸಾಮರ್ಥ್ಯ ನನಗುಂಟು. ಅದು ಸರಿ, ತಪಸ್ಸನ್ನು ಆಚರಿಸಬೇಕೆಂಬ ಉದ್ದೇಶವನ್ನಿಸಿಕೊಂಡು ಈ ಗೌರವದ ಕಾಂತಾರವನ್ನು ಒಂದು ನಿಂತುಕೊಂಡಿದ್ದೇನೆ. ಯಾವ ರೂಪವನ್ನಾಂತ ಉಳಿತು ಎಂಬುದು ಯೋಚನೆ ಮಾಡಿದ್ರೆ ನೋಡಿ ನೋಡಿ ನೋಡಿ, ಕೊಳಚೆಯಲ್ಲಿ ಹೊರಲಾಡ್ತಿದೆ ಮಹಿಷಿಗಳ ಹಿಂಡು. ಅದು ಯಾರ ತಂಟೆಗೆ ಹೋಗುವುದಿಲ್ಲ, ಹೋದವಳು ಅವುಗಳು ಬಿಡುವುದಿಲ್ಲ. ಇದುವೇ ಸರಿಯಾದಂತಹ ಸಮಯ. ಶೀಘ್ರವಾಗಿ ಮಹಿಷಿ ರೂಪವನ್ನಾಂದು ತಪಸ್ಸನ್ನಾಚರಿಸುತ್ತೇನಂತೆ. ಯಾರಿಂದಾಗಿ ಎನ್ನುವ ಹಾಗೆ ಜ್ಞಾನೇಶ್ವರನ ನೋಡಿದಾಗ ಅರಿತುಕೊಂಡೆ, ಇದು ಜಾತೆಯಾದ ಮಾಲಿನಿ ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ಇವಳು ಯಾರಿಗೆ ಅಪಮಾನ ಮಾಡಿತು? ತಪಸ್ಸನ್ನಾಚರಿಸುತ್ತಿರುವ ಈಕೆ ಉದರಲಿ ಹುಟ್ಟಲಿ. ನಾನು ಕೊಟ್ಟಂತ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಕೂಡ ಪರಿಮಾಣ್ಯ ಇಲ್ಲದಾಗಿ ಹೋಗಲಿ. ಛೇ, ಇನ್ನು ಅರೆ ಕ್ಷಣ ಈ ಕ್ಷೇತ್ರದಲ್ಲಿ ನಿಲ್ಲಲಾರೆ. ಬೇರೆ ಕ್ಷೇತ್ರವನ್ನು ಅರಸುತ್ತಾ ಮುಂದುವರಿಯುತ್ತಾರೆ. ಮಗಳೇ ಮಾಲಿನಿ, ಸತ್ಯಲೋಕೇಶ್ವರನಾದಂಥ ಬ್ರಹ್ಮದೇವನೇ ನಾನು. ತಪಸ್ಸನ್ನು ಬಿಡು, ಎದ್ದೇಳು. ನಿನಗೇನು ಬೇಕು ಕೇಳು, ಅನುಗ್ರಹಿಸುತ್ತೇನೆ. ದೇವ ಪರಮೇಶ್ವರಿಗೆ
ಈ ಪಾಣಿಗ್ರಹದ ಬಳಿಕ ಪ್ರಪಂಚ ನಡೆಯಲ್ಲಿ ಪ್ರವರ್ತಿಸುವ ನನಗೆ ಪ್ರಚಂಡನು ಪ್ರಖರನು ಪ್ರಬುದ್ಧನಂತ ಮಗನೋರ್ವನು ನನ್ನ ಉದರದಲ್ಲಿ ಜನಿಸುವಂತೆ ಪರಮಾನುಗ್ರಹ ಮಾಡುತ್ತಂದೆ. ಕುಲೋದ್ಧಾರಕನಾದಂತ ಮಗನೋರ್ವನನ್ನು ಪಡೆಯಬೇಕು ಎನ್ನುವಂತ ಹೆಬ್ಬಯಕೆ ನಿನ್ನದು. ನಿಮ್ಮಂತೆ ರೂಪ ಅಲ್ಲದಿದ್ದರೂ ಕೋಣ ಮಗ ನಿನ್ನ ಉದರದಲ್ಲಿ ಜನಿಸುವಂತ ವರವನ್ನು ತ್ರಿಕೋಣನಿಗೆ ಅನುಗ್ರಹಿಸಿದ್ದೆ. ಅಯ್ಯೋ ಶಿವನೇ, ಏನಿದು ತಂದೆ? ಏನಾಯ್ತು? ನಿಮ್ಮನ್ನು ಅರ್ಚಿಸಿ ಮೆಚ್ಚಿಸಿ ಪ್ರಸನ್ನೀಕರಿಸಿ ವರವನ್ನು ಕೊಡುವಂತ ಕೇಳಿದ್ರೆ ನನ್ನ ತಪಸ್ಸಿಗೆ ಶಾಪ ಬಂದು ಹುಟ್ಟಿದ್ದೆ. ನಿಮ್ಮನ್ನು ಕಂಡ ಕ್ಷಣದಲ್ಲಿ ಸಂತಸ ಎನ್ನುವಂತಹ ಸಾಗರದಲ್ಲಿ ಅಲೆದಾಡುವುದರ ತನ್ಮೂಲಕವಾಗಿ ಕರುಣಾ ಸಾಗರ ದೇವ ಎಂಬುದಾಗಿ ಹಾಡಿಕೊಂಡಾಡಿದೆ. ಸರಿ, ಈ ಸಮಯಕ್ಕೆ ನೀವಾಡ್ತಿರುವಂತಹ ಮಾತುಗಳನ್ನು ಕೇಳಿದಾಗ ಅದೇ ಸಾಗರದ ಪ್ರವಾಹಕ್ಕೆ ಸಿಲುಕಿದಂತ ವೇದನೆ ಆಗುತ್ತಾ ಇದೆ ತಂದೆ. ನನ್ನ ಉದರದಲ್ಲಿ ಮಹಿಷನು ಜನಿಸುತ್ತಾನೆ. ಆ ಮಗುವನ್ನು ಹೊತ್ತು ಹೇಗೆ ಹೆದೆಯಾಲುಣಿಸುವುದು, ಹೇಗೆ ತೊಟ್ಟಿಲ ತೂಗುವುದು, ಲೋಕ ಮುಖದಲ್ಲಿ ಕೋಣ ಮಗನ ತಾಯಿ ಎಂಬುದಾಗಿ ಅಪಹಾಸ್ಯ ಮಾಡುವುದಕ್ಕಿಲ್ವೇ? ಶಾಪಕ್ಕೆ ವಿಮೋಚನೆ ಕೊಡಿ ತಂದೆ. ಬೇಡ ಮುನಿವರ ಮರೆದ ವಚನವು ತಪ್ಪಲರಿಯದು. ಜನಿಸಿದರು ಉದರದಲ್ಲಿ ಮುಂದೆ ತ್ರಿಜಗದಿ ಮೆರೆಯುವನು ಕೀರ್ತಿಯಿಂದಲೇ ಮರೆಯ ಮಾತಲ್ಲ. ಇದು ವಿಜಯ ಮಾತು ಎನ್ನುವುದನ್ನು ಮಾಲಿನಿಯ ಮುರುಗದಿರು ಹರಿಣಿ, ವಾಣಿ ರಮಣ, ಮರುಗದಿರು ಮಗಳೇ. ಮತ್ತೇನು ತಂದೆ? ಇಂಥ ವಿದ್ಯಮಾನಕ್ಕೆ ಕಾರಣ ಪ್ರತ್ಯೇಕ ಇದೆ ಮಗಳೇ. ನೀನು ತಪೋನಿರತವಾದಂತಹ ಸಂದರ್ಭ ಸುಪಾರ್ಶುಕ ಮುನಿವಾರುವರು ತಪಸ್ಸನ್ನಾಚರಿಸುತ್ತಾ ಇದ್ರು. ಅವರ ತಪಸ್ಸು ಭಂಗವಾಗಿ ಹೋಯಿತು. ಇದಕ್ಕೆ ನೀನೇ ಕಾರಣನು ಎನ್ನುವುದನ್ನು ತಿಳಿದಂತ ಮುನಿವರರು ಕ್ರೋಧಗೊಂಡು ನಿನ್ನ ಉದರದಲ್ಲಿ ಮಹಿಷನೇ ಜನಿಸಲಿ ಎನ್ನುವ ಹಾಗೆ ಶಪಿಸಿ ಬಿಟ್ಟಿದ್ದಾರೆ ಮಗಳೇ. ತಂದೆ, ಮುನಿ ಶಾಪ ಯಾವತ್ತೂ ಹುಸಿಯಾಗದು. ಆದರೆ ತಪಸ್ಸನ್ನ ಆಚರಿಸಿ ವರಗಳನ್ನು ಪಡೆದದ್ದು ಯಾರಲ್ಲಿ? ಮೂರು ಮೂರ್ತಿಗಳು ಒಬ್ಬರಾದಂತ ಸತ್ಯಲೋಕೇಶ್ವರದ ಬ್ರಹ್ಮದೇವರಲ್ಲಿ ಶಾಪಕ್ಕೆ ವಿಮೋಚನೆ ಕೊಡಬಹುದಲ್ಲವೇ? ಆ ಕಾಲದಲ್ಲಿ ಮುನಿವರ ಮತ್ತೊಂದು ವಚನವನ್ನು ಹೇಳಿದವರಿದ್ದಾರೆ ಮಗನೇ. ತಾನು ಕೊಟ್ಟ ಶಾಪಕ್ಕೆ ಮೂರು ಮೂರ್ತಿಗಳಿಂದಲೂ ಪರಿಹಾರವೇ ಸಿಗದೆ ಹೋಗಲಿ ಎನ್ನುವ ಹಾಗೆ. ಮತ್ತೆ ನಿನ್ನ ಕಣ್ಣೀರನ್ನು ನಾನೆಂತಮ್ಮ ಹೋಗಲಾಡಿಸಲಿ? ತಂದೆ, ಹಾಗಾದ್ರೆ ನನ್ನ ತಪಸ್ಸು ವ್ಯರ್ಥವಾಗಿ ಹೋಯಿತೆ. ನನ್ನ ತಾಯಿಗೆ ನನ್ನ ಮುಖವನ್ನು ಹೇಗೆ ತೋರಿಸಲಿ? ಹೇಗೆ? ನೀನು ಕೂಗುವುದೇಕೀಗ? ಮತ್ತೇನು? ಕೋಣ ಮಗನನ್ನು ಹರಿಯುತ್ತೇನೆ ಪಡೆಯುತ್ತೇನೆ ಎನ್ನುವ ಹಾಗೆ. ರೂಪಾಕಾರ ಎನ್ನುವುದು ಯಾರಿಗೂ ಪ್ರಾಮುಖ್ಯವಲ್ಲ ಮಗಳೇ. ನಿರ್ಮಲವಾದಂತಹ ಹೃದಯ ಶ್ರೀಮಂತಿಕೆ ಎಲ್ಲರಿಗೂ ಭೂಷಣ. ಯೋಚಿಸಿಕೊಳ್ಳಬೇಡ. ನಿನ್ನ ಮಗ ಕೋಣನಾದರೂ ಅವನು ಮುಂದೆ ಜಾಣನೆಂದೆನಿಸಿಕೊಳ್ಳುತ್ತಾನೆ, ಪ್ರವೀಣನೆಂದೆನಿಸಿಕೊಳ್ಳುತ್ತಾನೆ. ಮೂರು ಲೋಕದಲ್ಲಿಯೂ ಅದ್ವೈತವಾದಂತಹ ವ್ಯಕ್ತಿತ್ವವನ್ನು ಸಂಪಾದಿಸುವ ಪುತ್ರರತ್ನಾಗುತ್ತಾನೆ. ಇಷ್ಟು ಸಾಲದೆ ಮಗಳೇ ನಿನಗೆ. ಹೋಗಿ ಬಾ, ನಿನಗೆ ಶುಭವಾಗಲಿ. ತಾಯಿಯಾಣದಿಯಂತೆ ಗೌರವದಂತ ಕಾನೂನು ಸೇರಿಕೊಂಡು ಅಜರನ್ನು ಭಜನೆ ಮೂಲಕ ಮೆಚ್ಚಿಸಿ ಬೇಕು ಬೇಕಿದ ವರವನ್ನು ಪಡೆದುಕೊಂಡಿದ್ದೇನೆ. ಈ ಸಂತೋಷದ ವಿಚಾರವನ್ನು ತಾಯಿಯಲ್ಲಿ ತಿಳಿಸಬೇಕು ತಾನೇ. ಆದಷ್ಟು ಬೇಗ ಶೋಣಿತಾಪುರವನ್ನು ಸೇರುತ್ತೇವೆ. ಜಯ ನಮೋ ಜಗದೀಶ್ವರ, ನೀನೇ ರಕ್ಷಣೆ ಮಾಡುತ್ತಂದೆ. ಶೋಲಿತಾಪುರದ ಸರ್ವ ಅಧಿಕಾರವನ್ನು ಪಡೆದುಕೊಂಡು ಬಂದವಳು ಇದಿತಿ ದೇವಿ. ದೈತ್ಯ ಕುಲದ ಮಾತೆಯನ್ನು ನೆಗಳುತ್ತೆಯನ್ನು ಹೊಂದಿದವಳು. ಸಂಪತ್ತು ಸೌಭಾಗ್ಯದಿಂದ ತುಂಬಿ ತುಳುಕುತ್ತಾ ಇದೆ ಈ ಶೋಣಿತಾಪುರ. ಎಷ್ಟೇ ಸಂಪತ್ತಿದ್ರು ಏನು ಪ್ರಯೋಜನ ಹೇಳಿ ಸ್ವಾಮಿ? ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಬೇಡುವೆ. ಅಂತಹ ನೆಮ್ಮದಿ ಶಾಂತಿ ನನ್ನ ಮನಸ್ಸಿಗೆ ಇಲ್ಲದೆ ಹೋಯಿತಲ್ಲ. ಇದಕ್ಕೆಲ್ಲ ಕಾರಣರು ಯಾರು ಗೊತ್ತೇ? ಆ ಜನ್ಮ ಶತ್ರುಗಳನ್ನಿಸಿದಂತಹ ದೇವತೆಗಳು ನನ್ನ ತಂಗಿಯ ಮಕ್ಕಳು. ಹಿರಿಯರಾಗಿ ನಮಗೆ ಒಂದಿಷ್ಟು ಗೌರವವನ್ನು ಕೊಡುವುದಿಲ್ಲ ಅವರು. ಅಧಿಕಾರವನ್ನು ಬಿಡಿ, ಅಲ್ಲ ಅಧಿಕಾರ ಪಡೆಯಬೇಕಿರುವಂತಹ ಆಸೆಯಲ್ಲಿದ್ದವಳು ನಾನು.
ನನ್ನ ಮಕ್ಕಳನ್ನು ಅಲ್ಲಿಗೆ ಕಳುಹಿಸಿಕೊಟ್ರೆ ಮೋಸದಿಂದ ಯುದ್ಧದಲ್ಲಿ ನನ್ನ ಮಕ್ಕಳನ್ನು ಕೊಂದು ಬಿಟ್ರಲ್ಲ ಶಿವನೇ. ಹಾ, ಖೇದ ನನ್ನ ಇಂದಿಗೂ ಬಾಧಿಸ್ತಾ ಇದೆ. ಏನು ಮಾಡೋಣ, ಅಧಿಕಾರ ಪಡೆಯಲೇಬೇಕೆನ್ನುವಂತ ಹಠದಲ್ಲಿ ಇದ್ದವಳು ನಾನು. ಆದ್ರೆ ಒಂದು ಉಪಾಯವನ್ನು ಕಂಡುಕೊಂಡೆ. ನನ್ನ ಮಗಳು ಮಾಲಿನಿಯಿಂದ ಸಾಧ್ಯ ಅನ್ನುವ ಹಾಗೆ ಯೋಚನೆ ಮಾಡಿಕೊಂಡೆ. ನಾನು ಹೇಳಿದಂತೆ ನಡೆದುಕೊಂಡಿದ್ದಾಳೆ. ಪ್ರಾಯಕ್ಕೆ ಬಂದಂತ ಆಕೆಗೆ ಪಾತಾಳೋಕದ ವಿದ್ಯುನ್ಮಾಲಿಯ ಜೊತೆ ಮದುವೆಯನ್ನು ಮಾಡಿಕೊಟ್ಟಿದ್ದೇನೆ. ಹಾಗೆ ಅವರಿಬ್ಬರ ದಾಂಪತ್ಯದ ಫಲವಾಗಿ ಮಗನೊಬ್ಬನು ಹುಟ್ಟಿಕೊಂಡಿದ್ದಾನೆ. ಮಹಿಷ ಅನ್ನುವಾಗಿ ಹೆಸರಿರಿಸಿದ್ದೇವೆ. ಆಟ ಪಾಠಗಳಲ್ಲಿ ಆತ ತೊಡಗಿಕೊಂಡಿದ್ದಾನೆ. ಅವನನ್ನು ನೋಡಿ ಸ್ವಲ್ಪ ಸಂತೋಷ ಆಗುವುದು ಬಿಟ್ರೆ ಮತ್ತೆ ನೆಮ್ಮದಿ ಇಲ್ಲ. ಕಾರಣ ಆ ದೇವಲೋಕದ ಅಧಿಕಾರ ಪಡೆಯಲೇಬೇಕು. ಆದ್ರೆ ಈ ಸಂದರ್ಭದಲ್ಲಿ ಯಾರಿದ್ದಾರೆ ಹೇಳಿ ಶಿವನೇ? ಸಂತೋಷದಲ್ಲಿರಬೇಕಾದಂತಹ ನೀವು ಇಂದಿನ ದಿವಸ ರೋಧಿಸುತ್ತಾ ಇದ್ದೀರಿ. ಮಗನಾದಂತಹ ಮಹಿಷನ ಆಟಗಳನ್ನು ಪಾಠಗಳನ್ನು ಕಂಡು ಸಂತೋಷದಲ್ಲಿರಬೇಕಾದ ನೀವು ದುಃಖದಲ್ಲಿರುವುದು ಯಾಕೆ? ಯಾರಿಂದ ಒಂದು ದುಃಖ ನನ್ನಲ್ಲಿ ಹೇಳಿದ್ರಿ ಅಂತಾದ್ರೆ ಕಷ್ಟವನ್ನು ಕೊಟ್ಟವರ ಪಾಲಿಗೆ ನಾನು ಯಮ ಸದೃಶ. ಮಗನೇ ವಿದ್ಯೆನ್ಮಾಲಿ, ಅಂತರಂಗದ ವ್ಯಥೆಯನ್ನು ನಿನ್ನಲ್ಲಿ ಹೇಳದೆ ಮತ್ತೆ ಯಾರಲ್ಲಿ ಹೇಳೋಣ? ನಾನು ಹೇಳಬಹುದು. ಮುಕ್ತಾಯ ಜೀವನದ ಬಗ್ಗೆ ಭವ್ಯವಾದಂತ ಹೊಂಗನಸುಗಳನ್ನು ಹೊತ್ತುಕೊಂಡವಳು ನಾನು. ಅದೆಲ್ಲ ನುಚ್ಚು ನೂರಾಗಿ ಹೋಯ್ತಲ್ಲ. ಇದಕ್ಕೆಲ್ಲ ಕಾರಣರು ದೇವತೆಗಳಾಗಿದ್ದಾರೆ. ಹೇಳುವುದಕ್ಕೆ ನನ್ನ ತಂಗಿಯ ಮಕ್ಕಳು. ಆದ್ರೆ ನನಗೆ ಮೋಸ ಮಾಡಿದ್ರಲ್ಲ, ಅಲ್ಲಿ ಅಧಿಕಾರವನ್ನು ಬಿಟ್ಟುಕೊಡದೆ ನನ್ನ ಕನ್ನಮ್ಮರನ್ನು ಕೊಂದು ಕಳೆದ. ಬಿಡುಗೊಂಡರ ವಿಷಯವನ್ನ ನೋಡಿಕೊಳ್ತೇನೆ. ನನ್ನನ್ನು ಕಳುಹಿಕೊಡಿ. ಆ ನಾಕವನ್ನು ನಿಮ್ಮ ಬಾಲಕರಿಗೂ ಹಾಗೆ ಮಾಡ್ತೇನೆ. ಅಬ್ಬಾ, ಸಂತೋಷ ಆಯ್ತು. ಇನ್ನಾದ್ರೂ ಸ್ವಲ್ಪ ವಿಶ್ರಾಂತಿ ಪಡೆಯಬಹುದು ನನಗೆ. ಹೋಗು, ಶುಭವಾಗಿ. ಸುರಪೀಠವನ್ನು ನಾನು ಪಡೆದುಕೊಂಡೆ. ಓಡುತ್ತಿರುವಂತಹ ದೇವತೆಗಳನ್ನು ಓಡಿಸಿಕೊಂಡು ಹೋಗೋದ್ರಲ್ಲಿ ಅರ್ಥವೇ ಇಲ್ಲ. ಬರಿದಾದಂತಹ ಪೀಠ ಯಾರು?
ಕಷ್ಟ ಹರಕೆಗಳಿಂದ ನಕಪಾಲಕ್ಕೆ ಸಮರಕ್ಕೆ ಹಣ ಕೊಟ್ಟೆ. ಈಗ ಕೇಳ್ತಾ ಇದ್ದೇನೆ, ಹೇಗೆ ಹಕ್ಕಿಯ ತರದೆ ಹಾಡದ ಬಂದಂತಹ ನೀನು ಯಾರು? ಲೋಕದಲ್ಲಿದ್ದಂತಹ ನೀನು ನೇರವಾಗಿ ಸ್ವರ್ಗವನ್ನು ಏರಿ ಇಂದ್ರಾದಿ ಸುಮನಸರನ್ನು ಮಡಿದೊಡಿಸಿದ್ದೀಯೋ. ಹೌದು. ಈ ಕಾಲಕ್ಕೆ ನಿನ್ನ ಎದುರು ನಿಂತವ ಸಾಮಾನ್ಯನಲ್ಲ. ನೀನು ಇನ್ನಡ ಪಕ್ಷ ವಹಿಸಿ ಬಂದವ ಯಕ್ಷರಾಜ ನೋಡಿದ್ದೇನೆ. ನೀನು ಲೆಕ್ಕವೇ ಅಲ್ಲ. ಆ ತ್ರಯಕ್ಕನೇ ಮುಂದೆ ಬಂದರೂ ಕೂಡ ಇನ್ನೊಂದು ಸಮರದಲ್ಲಿ ಕೊಲ್ಲಲು ಬಿಡಲಾರೆ. ಸಂತೋಷಗೊಂಡ ದೇವತೆಗಳು ಸುಮವೃಷ್ಟಿಯನ್ನೇ ಸುರಿಸುತ್ತಾ ಇದ್ದಾರೆ. ಈ ಸಂತೋಷದ ವಿಚಾರವನ್ನು ತಿಳಿಸುವುದಕ್ಕೆ ಯಕ್ಷಲೋಕ ನಿಮ್ಮನ್ನು ಕರೆದದ್ದು. ಯಾವ ರೀತಿ ಕರೆದದ್ದು? ಅಮ್ಮ ಹೇಮ ಮಾಲಿನಿ ಅಮ್ಮ. ಮಾಲಿನಿ ಅಮ್ಮ? ಯಾರು ನೀನು? ಹೊಸ ಮುಖ, ಪರಿಚಯ ಆಗ್ಲಿಲ್ಲ. ಏನದು? ನನ್ನ ಪರಿಚಯ ಇಲ್ವಾ? ಇಲ್ಲ. ಸುಳ್ಳು ಹೇಳ್ತೆ ಅಮ್ಮ. ನಾನು ನಿಮ್ಮ ಗಂಡ. ಏನು ಮಾತಾಡ್ತಾ ಇದ್ದೀನಿ? ಒಂದು ಸೇರಿಸ್ಲಿಕ್ಕೆ ಅಕ್ಷರ. ನಿಮ್ಮ ಗಂಡನ ಜೊತೆಯಲ್ಲೇ ಹೋದವನು. ನನ್ನವರು ದೂತ ನೀನು. ಮತ್ತೆ ಯಾರು? ಹೋದಂತ ವಿಚಾರ ಏನಾಯ್ತು? ಲಾಲಿಬೇಕಮ್ಮ. ಲಾಲಿಸಬೇಕು. ಅದೇ
ಎದ್ದೇಳು. ಅಮ್ಮ ಆ ನಾನು ನಿಮ್ಮ ಗಂಡನ ಜೊತೆ ಆ ಗುರ್ಪುರಕ್ಕೆ ಹೋದ್ದು. ಸುರಪುರಕ್ಕೆ ಹೋದವರು, ಅಲ್ಲಿ ಹೋದ ಕೂಡಲೇ ಸುರತ್ಕಲ್ನವರು ಬಂದ್ರು ಸುರರ್ಕಳ್ಳರು. ಯುದ್ಧಕ್ಕೆ. ಆ ಅಗ್ಗಿನಿ, ಅಗ್ನಿ, ಅರುಣ, ವರುಣ, ನೀರ್ಪತ್ತಿ ನಿರುದ್ದಿ. ಎಲ್ಲ ಬಂದು ಪೆಟ್ಟು ಮಾಡಿ ಸೋತು ಹೋದ್ದೆ. ಸರಿ. ಇಷ್ಟಾಗುವಾಗ ಆ. ಚಿಮಿನಿಪುರದೊಡೆಯ ಶೈಮಿಣಿಪುರದೊಡೆಯ ಏಮೆ ಧರ್ಮರಾಯ ಯಮ ಧರ್ಮರ ಅವ ಬಂದ ಒಂದು ಚಂದ ಕಾಣಬೇಕಿತ್ತು ತಾಯಿ. ಏನಾಯ್ತು? ಕೋಣದ ಮೇಲೆ ಕುಳಿತು ಪಾಯಸ ಇಟ್ಕೊಂಡು ಬಂದಿದ್ದ. ಪಾಶವನ್ನು ಹಿಡಿದುಕೊಂಡು ಬಂದ. ಅವನ ಮೇಲೆ ನನಗೊಂದು ಸೇಡಿತ್ತು ತಾಯಿ. ಏನು? ಬರೇ ಸಣ್ಣ ಪ್ರಾಯದ ನನ್ನ ಅಜ್ಜಿಯ ಜೀವ ಕೊಂಡು ಹೋಗಿದ್ದಾನೆ ಪಾಪಿ. ಅದು ಸಣ್ಣ ಪ್ರಾಯದ ಹೇಗೆ? ಒಂದು 98 90. ಅದು ಸಣ್ಣ ಪ್ರಾಯ. ನಮ್ಮಲ್ಲೆಲ್ಲ ಸಣ್ಣದಲ್ವಾ? ಹೌದಾ? ಆ ಸೇಡನ್ನು ತೀರಿಸುವ ಒಂದು ಅವಕಾಶ ಒದಗಿ ಬಂತು. ಆ. ಕೋಣದ ಕೊಂಬಲ್ಲಿ ಹಿಡಿದು ಎಳ್ದದ್ದೇ ತಡ. ಯಮ ದೊಪ್ಪನೆ ಬಿದ್ದ. ಆ. ನಾಪು ಮೆಟ್ಟಿದ್ದು ಯಮ ಗುಡ್ಡೆಗೆ ಕೋಣ ಗದ್ದೆಗೆ. ಸರಿ. ಮತ್ತೆ? ಅಮ್ಮ. ಆ ಇವರೆಲ್ಲ ಎದುರಿಂದ ಬಂದು ಪೆಟ್ಟು ಮಾಡಿದ್ರು. ಆ ಆ ಪಾಪಿ ಮಗ ಮಾತ್ರ ಎದುರು ಬರ್ಲೇ ಇಲ್ವಲ್ಲ. ಯಾರು ಅದು? ವಾಯು ಹೌದಾ? ಅವ ಹಿಂಬದಿಯಿಂದ ಬಂದ. ಯಾಕೆ ಭಯವಾಯ್ತು ಅವನಿಗೆ? ಬಂದವನೇ ಒಂದು ಸ್ವರ ಬಿಟ್ಟ. ಆ ಸ್ವರ ಶರಪ್ರಯೋಗ ಮಾಡಿದ. ಸ್ವಿಂಕ್ ಅಂತ ಬಿಟ್ಟ. ಆ ರೀತಿ ಶಬ್ದ ಇತ್ತೇ? ನಮ್ಮ ಒಡೆಯರಿಗೆ ಕೇಳಿಸ್ತು. ಅವ್ರು ಸುಮ್ಮನೆ ಬಿಡ್ತಾರ. ಬಿಡ್ತಾರ? ಅವ್ರು ಪೂಯಿಂಕ್ ಅಂತ ಬಿಟ್ಟು. ಆ ರೀತಿ. ಇವರ ಸ್ವಿಂಕ್ ಬೈಂಕ್ನಲ್ಲಿ ನಮಗೆ ನಿಲ್ಲಿಕ್ಕಾಗ್ಲಿಲ್ಲ. ನಿಮಗೇನಾಯ್ತು? ಶರವನ್ನು ಸಿಂಜಿನಿಗೆ ಜೋಡಿಸಿ ಬಿಡುವಂತ ರಭಸ. ಆ ಕೊನೆಗೆ ನಮ್ಮ ಒಡೆಯರಿಗೆ ಸೀಟು ಜೋರು ಬಂತು. ಸಿಟ್ಟು ಜೋರಾಯ್ತು. ಬಲದ ಕಾಲನ್ನೆತ್ತಿ ತಿರುಗಿಸಿ ಒಂದು ಒದ್ದದ್ದು. ಆ. ಹಿಂದಿನಿಂದ ಬಂದ ವಾಯು ಹಿಂದಿನಿಂದಲೇ ಹೋದ. ಸೋತು ಓಡಿ ಹೋದ. ಆ. ಆ. ಇಷ್ಟಾಗುವಾಗ ಅವ ಬಂದ ಅಲ್ವಾ? ಯಾರು? ಸುರೇಶ. ಸುರಪಾಲ ಬಂದ. ಅವ ಬಂದ ಒಂದು ಟಿವಿ ನೋಡ್ಬೇಕಿತ್ತು. ರಾಜ ಟಿವಿ 56ರಲ್ಲಿ ಬಂದದ್ದವ. ಐರಾವತನು ಏರಿಕೊಂಡು ಬಂದ. ಓ ಇದು ಅದು ಐರಾವತ. ಮತ್ತೇನು? ಅದಕ್ಕೆ 1,000 ಏನು? ಸೊಂಡಿಲು. ಹೌದಾ? ಹಾ. ಬಂದವನೇ ಯುದ್ಧ ಸ್ವಲ್ಪ ಉದ್ದ ಮಾಡಿದ. ಹಾ. ಪರಿಣಾಮ ಅವನಿಗೂ ಗೆಲ್ಲಿಕ್ಕೆ ಆಗಲಿಲ್ಲ ತಾಯಿ. ಏನಾಯ್ತು? ಅವನು ಸೋತು ಅಂತಾರಲ್ಲ. ನಿಲ್ಲಿಸು ನೀನು. ಸುರಪಾಲ ಸೋತು ಓಡಿ ಹೋದ. ಇದು ನಮಗೆ ಸಂತೋಷದ ವಿಷಯ. ಹೌದು. ನಗುತ್ತ ತಿಳಿಸ್ಬೇಕು ನೀನೀಗ. ಏ, ಅಕ್ಷರ ಅಭ್ಯಾಸ ಮಾಡುದು ಬೇಡ. ವಿಷಯ ಅವ ಸೋತು ಹೋದ ಕೂಡಲೇ ನಮ್ಮ ಒಡೆಯರು ಏನಾಯ್ತು? ಮಸನೆಯಲ್ಲಿಂದ ಪಾಪಿ ಮಗನೇ. ಕುಳಿತುಕೊಳ್ಳುವುದು. ಸಿಂಹಾಸನ ಎಲ್ಲಿ ಎಂದು ನೋಡಿದ್ರು. ಕೂಡಲೇ ಸಿನಿಮಾ ಸ್ಟಾರ್ ಆದ್ರು. ಸಿಂಹವಿಷ್ಟರವನ್ನು ಏರಿ ಕುಳಿತರು. ಆವಾಗ ಹೇಳಿದೆವು, ಆ. ಈಗ ದೊಡ್ಡ ಸ್ಥಾನ ಸಿಕ್ಕಿದೆ. ಆ. ಈ ಸಲ ಆದ್ರೂ ನಮ್ಗೆ ಒಂದು ರಂಜಾನ್ ಆಗಬೇಕು. ಅದು ಹಾಗೆ ಮನೋರಂಜನೆ ಆಗ್ಬೇಕು. ವ್ಯವಸ್ಥೆ ಅಲ್ಲೇ ಇತ್ತು ತಾಯಿ. ಆ. ಸ್ವರ್ಗದಲ್ಲಿ ಆಫೀಸರ್, ಸ್ವರ್ಗಲೋಕದ ಅಪ್ಸರಾಂಗನೆಯರು ದಂಬೆ, ರಮ್ಮೆ, ಉಮಾಶ್ರೀ, ಊರ್ವಶಿ, ಮೀನಕ್ಕ, ಮೇನಕೆ. ಪಿಶಾಚಿ. ನೀನಿರುವಾಗ ಅದು ಬೇಕಾ? ಅಲ್ಲಿ ಘೃತಾಚಿ. ಆಂಬ್ಯುಲೆನ್ಸ್ ಕೊನೆಯದಾಗಿ ಬಂತದು ಅಲ್ಲ ಇದ್ರು ಆಲಂಬುಸೆ. ಆಲಂಬುಸೆ. ಆ. ಕೊನೆಗೆ ಬಂದವಳು ಹರಿವನ ನರ್ತೆ ಮಾಡ್ಲಿಕ್ಕೆ ಬಹಳ ಚೆನ್ನಾಗಿ ನಾಟ್ಯ ಮಾಡುದಕ್ಕೆ. ಹೌದೌದು. ಆ. ನಾನೊಂದು ಅವಳ ಪರಿಚಯವನ್ನು ಕೇಳಿದೀಯಾ? ಹೌದು. ಏನಂತ ಹೆಸರು? ಅವಳ ಹೆಸರು ಪುಂಡಿಗಸಿ. ಹಿಂದಿನದನ್ನು ಹೆಸರು ಪುಂಜಿಕಸ್ತಲೆ. ಮುಚಿಕ. ಹೇಳುವಾಗ ಸರಿ ಹೇಳ್ಬೇಕು ನೀನು. ಅದೇ ನನಗೆ ಸಾಕು. ಪುಂಜಿಕಸ್ತಲ. ಬಂದು ಚೆನ್ನಾಗಿ ನರ್ತನ ಮಾಡಿದ್ರು ತಾಯಿ. ಆ. ಸ್ವಲ್ಪ ಕಲ್ತುಕೊಂಡಿದ್ದೇನೆ. ಆ. ಕಟ್ಟೋಂಗ ತುಕ ತುಕ ಟೈಯ ಟೈಯ ತುಕ ಇತ್ತುಂಡ ಒಂತೆ ತುಕ ಟೈ. ಏ ಅದು ಹಾಗಲ್ಲ. ಮತ್ತೆ ತತ್ತೋಂಗ ದಿಕ್ಕು ತಕ ತೈಯ ತೈಯ ತಾ ತತ್ತೋಂಗ ದಿಕ್ಕು ತಕ ತೈ. ದಾದಿನ ತಿಂತ ತಾರೆಯ ತುಂಡು ಲಕ್ಕರದಿಂದ ಕೇಳಿದ ತಿಂದಿಯ ಕೊಕ್ಕು ತಿಂದ ತೈ ಇನ್ನೇ ತಿಂದ ತೈ ಯಾವ ತಿಂದ ತೈ ಗೋಳಿ ಬಜಿ ತಿಂದ ತೈ. ಏ ಅದು ತೈ ತತ್ತ. ನಾದೊಂದುಳ್ಳ ಅದು ಇನ್ನೊಂದ. ನಾದೊಂದುಳ್ಳ ಪಜಗಣಪು ಅದು ಮುತ್ತೆ ನೀನು ಹೇಳ್ಬೇಕು. ಅಮ್ಮ. ಆ. ಇಷ್ಟೆಲ್ಲ ಸಂತೋಷವನ್ನು ಅನುಭವಿಸ್ತಾ ಇರಬೇಕಿದ್ರೆ ಒಮ್ಮೆಲೆ ನಿಶ್ಶಬ್ದ. ಏನಾಯ್ತು ಮತ್ತೆ? ಯಾಕೆ ಏನು ಅಂತ ನೋಡ್ತೇನೆ. ಆ. ಹಾರಾಡಿಯಿಂದ ರಿಕ್ಷಾ ಬಂತು. ಹಾರಾಡಿಕೊಂಡು ಯಕ್ಷ ಬಂದ. ಅವನೇ ಪೀಂಕಾಲ. ಯಕ್ಷ ರಾಜ ಪಿಂಗಳಾಕ್ಷ. ಬಂದವನೇ ದೂರದಲ್ಲಿ ನಿಂತು ನಮ್ಮ ಒಡೆಯರಿಗೆ ಕನ್ಸನ್ನೆ ಮಾಡಿ ಕರೆದ. ಅವರು ಹೋಗ್ಲಿಲ್ಲ. ಹತ್ತಿರಕ್ಕೆ ಬಂದ. ಬಲದ ರೆಕ್ಕೆಯನ್ನು ಅರಳಿಸಿ ಬಲದ ಕೆನ್ನೆಗೆ ಒಂದೇ ಕೊಟ್ಟ. ಏನಾಯ್ತು ನನ್ನವರಿಗೆ? ಏನು ಆಗ್ಲಿಲ್ಲಮ್ಮ. ಕುಳಿತವರು ಎದ್ದು ನಿಂತರು. ಅವನನ್ನೇ ದುರುಗುಟ್ಟಿ ನೋಡಿದ್ರು. ಮತ್ತೆ ಗಡ 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 ನಡುಗೋದಕ್ಕೆ ಆರಂಭ ಮಾಡಿದ್ರು. ಅವರಿಗೆ ಅಲ್ಲ, ಸಿಟ್ಟು ಬಂದ್ರೆ ತಡ್ಕೊಳ್ಳಿಕ್ಕೆ ಆಗುತ್ತೆ. ಸಿಟ್ಟು ಜೋರಾಯ್ತವರಿಗೆ. ಆ ನಡುಗುತ್ತ ಹಾಗೆ ಕುಳಿತರು ತಾಯಿ. ಕುಳಿತುಕೊಂಡ್ರ? ಕುಳಿತು ಈ ಸಲ ಯುದ್ಧ ಮಾಡಬಹುದು ಎನ್ನುವಂತ ಒಂದು ಆಸೆ ಇತ್ತು ನಮಗೆ. ಕುಳಿತು ಏನು ಮಾಡುವ ಲಕ್ಷಣ ಕಾಣಲಿಲ್ಲ. ಇಷ್ಟ ಆಗುವಾಗ ಯಕ್ಷ ಎಡದ ರೆಕ್ಕೆಯನ್ನು ಅರಳಿಸಿದ. ತಿರುಗಿಸಿ ಎಡದ ಗೆಣ್ಣೆಗೊಂದೆ.
ಏನಾಗಲಿಲ್ಲಮ್ಮ, ನೀವು ತಲೆ ಬಿಸಿ ಮಾಡಬೇಡಿ. ಕುಳಿತವರು ಉದ್ದಕ್ಕೆ ಮಲಗಿದ್ರು ತಾಯಿ. ಮಲಗಿದ್ರ ಅವ್ರು ಮಲಗಿಕೊಂಡು ಯುದ್ಧ ಮಾಡ್ತಾರೆ. ಅದು ನಿಮ್ಗಲ್ವ ಗೊತ್ತಮ್ಮ. ಯಾಕಂದ್ರೆ ನಾನಾ ರೀತಿಯ ಯುದ್ಧ ಕೌಶಲ್ಯವನ್ನೆಲ್ಲ ತಿಳ್ಕೊಂಡು ಎಲ್ಲ ತಿಳಿದವರು ಏನು ಮಾಡುವ ಲಕ್ಷಣ ಕಾಣಲಿಲ್ಲ. ನನಗೆ ಸಂಶಯದ ಮೇಲೆ ಅನುಮಾನ ಬಂತು. ಅದು ಎರಡು ಒಂದೇ ಅಲ್ವೇನೋ? ಹತ್ತಿರಕ್ಕೆ ಹೋಗಿ ಹೀಗೆ ಇಣುಕಿ ನೋಡ್ತೇನೆ. ಏನಾಯ್ತು? ನೀವು ನಗುತ್ತಾ ಹೇಳ್ಬೇಕು ಅಂತ ಹೇಳಿ ಇಷ್ಟೂತಕ್ಕೆ ಹೊರಗೆ ಬಿದ್ದಿತ್ತಮ್ಮ. ಏನು? ನಾಲಗೆ ಹೊರಗೆ ಚಾಚಿ ರಕ್ತಕಾರಿ ಸತೇ. ಅಯ್ಯೋ! ಸಾಯುವುದಕ್ಕಿಂತ ಸತ್ತು ಬದುಕುವಂತ ಯೋಗ ಇದ್ರೆ ನಾನು ಅದನ್ನೇ ಆಯ್ಕೆ ಮಾಡಿಕೊಳ್ಳುತ್ತಿದ್ದೇನೋ ಏನು. ನನ್ನ ಸ್ವಾಮಿ ನಾಲ್ಕವನ್ನು ಸ್ವಾಧೀನಪಡಿಸಿಕೊಂಡು ಬರುವಂತ ವೇಳೆಗೆ ಹೇಳಿದಂತ ಮಾತಾದ್ರೂ ಹೇಗೆ? ರಮಣಿ, ನಾ ಬರುವಂತ ವೇಳೆಗೆ ನಗು ಮುಖದಿಂದ ನನ್ನ ಮುಖಕ್ಕೆ ಮಂಗಳಾರತಿಯನ್ನು ಬೆಳಗು ಎಂದು ಹೇಳುವುದಿಲ್ಲ ಸ್ವಾಮಿ. ನೀವು ಹೇಳಿದಂತ ಮಾತು ಮಾತಾಗಿ ಉಳಿಯುತ್ತಲ್ಲ ಸ್ವಾಮಿ, ಮಾತಾಗಿ ಉಳಿಯುತ್ತಲ್ಲ. ಪ್ರಪಂಚದ ಎಲ್ಲ ಹೆಣ್ಣು ಮಕ್ಕಳ ಹಾಗೆ ಹಣೆಯಲ್ಲಿರುವಂತಹ ಕುಂಕುಮ ತಿಲಕ, ಕೊರಳಲ್ಲಿರುವಂತಹ ಮಾಂಗಲ್ಯಸ್ಥರ, ಕೈಯಲ್ಲಿರುವಂತಹ ಕೈಬಲಿನಾದವನ್ನು ಧರಿಸಿಕೊಂಡು ಸಂತೋಷ ಪಡುವಂತ ವೇಳೆಗೆ ನನ್ನ ಆಶಾ ಗೋಪುರವೇ ನುಚ್ಚುನೂರಾಗಿ ಹೋಯ್ತಲ್ಲ ಸ್ವಾಮಿ, ನುಚ್ಚುನೂರಾಗಿ ಹೋಯ್ತಲ್ಲ. ಇಲ್ಲ ಸ್ವಾಮಿ, ನಿಮ್ಮನ್ನು ಕಳೆದುಕೊಂಡಂತ ಮಾಲಿನಿ ಖಂಡಿತವಾಗಿ ಬದುಕುವುದಿಲ್ಲ, ಖಂಡಿತವಾಗಿ ಬದುಕುವುದಿಲ್ಲ. ನಾನು ಕೂಡ ಸಾಯುತ್ತೇನೆಂದೆ, ನಾನೇ ಕೂಡ ಶಾಶ್ವತವೇನಲ್ಲ. ನೀರ ಮೇಲಿನ ಗುಳ್ಳೆ ತರ ಯಾವಾಗ ಹೊಡೆದು ಹೋಗುತ್ತದೆ ಎಂಬುದನ್ನು ಹೇಳುವುದಕ್ಕಾಗುವುದಿಲ್ಲ. ಹಾಗಾದ್ರೆ ನನಗೆ ಈ ರೀತಿಯಾಗುವ ಕಾರಣ ಯಾರು? ಯಾರು 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 ಯಾರು? ಎಲ್ಲ ದೇವತೆಗಳ, ಎಲ್ಲ ದೇವತೆಗಳ. ನನ್ನ ಕಣ್ಣಲ್ಲಿ ಕಣ್ಣೀರು ಬರುವ ಹಾಗೆ ಮಾಡಿದ ನಿಮ್ಮ ಕಣ್ಣಲ್ಲಿ ರಕ್ತ ಬರೆಸಿದ್ದಲ್ಲಿ ದಿತಿಸುತೆಯಾದಂತಹ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ಹಾಗಾದ್ರೆ ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ? ಯಾರಿದ್ದಾರೆ? ಎಂದಾರೆ ನನ್ನ ಮಗನಿದ್ದಾನೆ ಮಹೇಶ. ಸಕಲ ವಿಚಾರ ಬೆತ್ತದ ಮುಂದೆ ಗದ್ದೆಯನ್ನು ಕಾಣಿಸ್ತಿರುತ್ತೆ, ಗದ್ದೆಯನ್ನು ಕಾಣಿಸ್ತಿರುತ್ತೆ. ನನ್ನ ಮಗನನ್ನು ಕರೆಯುತ್ತಿರುತ್ತೆ, ನನ್ನ ಕರ್ಣಕುಡಿಯನ್ನು ಕರೆಯುತ್ತೇನಂತೆ. ಮಗನೇ ಮಹೇಶ, ಮಗನೇ ಮಹೇಶ, ಮಗನೇ ಮಹೇಶ, ಬಾಂದ ಬಾಂದ.
ಆಲಿಸಿ ಸಂತೋಷದಿಂದ ಕಡಿದು ಕುಪ್ಪಳಿಸುತ್ತಾ ಇದ್ದವನಾಳು. ಆ ಹೊತ್ತಿಗೆ ಹೆತ್ತಬೆಯಾದಂತಹ ನಿನ್ನ ದೀರ್ಘವಾದಂತಹ ಕೂಗು ಕೇಳಿಸಿತು. ಮಗನೇ ಮಹಿಷ ಎಂಬುದಾಗಿ ನಿನ್ನ ಕೂಗನ್ನು ಆಲಿಸಿದಂತಹ ನಾನು ಗೆಳೆಯರನ್ನೆಲ್ಲ ಬದಿಗೆ ಆಟದ ಬಯಲನ್ನು ಬಿಟ್ಟು ಈ ಕಡೆಗೆ ಬಂದು ನೋಡಿದ್ರು. ಅಮ್ಮ ಅಮ್ಮ ಏನಿದು ತಾಯೇ? ದಾರುಣಿಯ ಮೇಲೆ ಬಿದ್ದು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದ್ದೀಯಲ್ಲ, ಯಾರಿಂದ ಬಂತು ಈ ರೀತಿಯ ಭಾವನೆ ನಿನಗೆ? ನನ್ನ ಹೇಳಮ್ಮ ಹೇಳಮ್ಮ ಹೇಳಮ್ಮ. ಕಷ್ಟ ಬಂದಿತ್ತು ಮಗನೇ. ಶೋಣಿತಾಪುರದ ಮಹಾರಾಣಿ ನಿನಗೂ ಕಷ್ಟವೇ? ಮಹಿಷಾಸುರನಮ್ಮನಿ ನಿನಗೂ ದುಃಖವೇ? ಈ ರೀತಿಯ ಕಷ್ಟಗಳನ್ನು ತಂದೊಡ್ಡಿದವರು ಯಾರು? ನಮ್ಮ ಕುಲದ ವೈರಿಯಾದಂತ ಆ ಚಕ್ರಪಾಣಿಯೇ ಅಲ್ಲ, ನಮ್ಮ ಮಣಿದೇವನಿಸಿಕೊಂಡಂತಹ ತ್ರಿಶೂಲಪಾಣಿ ಅಲ್ಲ, ಮೇಲು ಸತ್ಯಲೋಕದಲ್ಲಿ ಇರುವಂತಹ ದಂಡಧಾರಿಯಾದಂತಹ ಬ್ರಹ್ಮನಿಂದ ನಿನಗೆ ಕಷ್ಟ ಒದಗಿತಿ. ಬಾಯಿ ಬಿಟ್ಟು ಆಡಿದ್ರೆ ಸಾಕು, ನನ್ನನ್ನು ನೋಡಮ್ಮ ಸರಿಯಾಗಿ ದುರಸಮರ್ಥರಾಗಿ ತರಳ ವೈಶ್ಯನಿನ ಹತ್ತಿರ ಬಂದು ಕೇಳ್ತಾ ಇದ್ದೇನೆ. ಏನಾಯ್ತಮ್ಮ, ಬಿಡಿಸಿ ಹೇಳಮ್ಮ. ನನ್ನ ಕಣ್ಣೀರಿನ ಕಥೆಯನ್ನು ಏನೆಂದು ಬಿತ್ತರಿಸಲು ಮಗನೇ, ಏನೆಂದು ಇದ್ದದ್ದನ್ನು ಇದ್ದ ಹಾಗೆ ಬೇಗ ಹೇಳಿ ಮುಗಿಸಮ್ಮ. ಮನೆಗೆ ಬೆಂಕಿ ಬಿದ್ದರೆ ಮರದಡಿಗೆ ಹೋಗಿ ಆಶ್ರಯ ಪಡೆಯಬಹುದು. ನಿಜ. ಮನಸ್ಸಿಗೆ ಬೆಂಕಿ ಬಿದ್ದರೆ ಎಲ್ಲಿ ಹೋದ್ರೂ ಉಪಶಮನವಾಗದು ಮಗನೇ, ಉಪಶಮನ. ಈ ರೀತಿಯ ಒಗಟನ್ನು ಆಡಿದ್ರೆ ನನಗೆ ಅರ್ಥವಾಗುವುದಕ್ಕೆ ಸಾಧ್ಯ ಇದೆ. ಅದನ್ನು ಬಿಡಿಸಿ ಹೇಳಮ್ಮ, ಏನಾಯ್ತು ತಾಯೇ? ಮಗನೇ, ನಾಲ್ಕವನ್ನು ಸ್ವಾಧೀನಪಡಿಸೋದಕ್ಕೋಸ್ಕರವಾಗಿ ನಿನ್ನ ತಂದೆ ಸೇನೆಯನ್ನು ಕೂಡಿಕೊಂಡು ಸ್ವರ್ಗ ಲೋಕದಂತೆ ಹೋದಂತ ವಿಚಾರ ಗೊತ್ತಿದೆ ಮಗನೇ. ಅಲ್ಲಿಗೆ ಬಂದಂತ ಸುಮನಸರೆಲ್ಲರನ್ನು ಹಿಮ್ಮೆಟ್ಟಿಸಿದ್ರಂತೆ. ಏನಾಯ್ತಮ್ಮ? ಬರಿದಾದ ಸಿಂಹ ವಿಷ್ಣುವನ್ನು ಏರಿ ಕುಳಿತರಂತೆ ಮಗನೇ. ಸಿಂಹ ವಿಷ್ಣು ಏರಿ ಕುಳಿತರಂತೆ. ಅಮ್ಮ, ನಮಗೆ ಬೇಕಾದ
ನಮಗಾದದ್ದು ಸ್ವರ್ಗದ ಸಿಂಹವಿಷ್ಟರ. ಅದು ನಮ್ಮ ಪಾಲಿಗೆ ದೊರಕಿದಂತ ಮೇಲೆ ನಾವು ಸಂತೋಷದಲ್ಲಿರಬೇಕು. ನೀನ್ಯಾಕಮ್ಮ ದುಃಖಿಸುವುದು? ಮುದ್ದು ಏನಮ್ಮ? ಆ ಸಂತೋಷವೆಂಬುದು ನಮ್ಮ ಜೊತೆ ಶಾಶ್ವತವಾಗಿರಲಿಲ್ಲ ಮಗನೇ. ಯಾಕಮ್ಮ ಯಾಕಮ್ಮ ಯಾಕಮ್ಮ? ಬಂದಂತ ಸುಮನಸರೆಲ್ಲರೂ ಒಟ್ಟಾಗಿ ನಿನ್ನ ತಂದೆಯನ್ನ ನನ್ನ ತಂದೆಯನ್ನು ನಿನ್ನ ತಂದೆಯನ್ನ ಏನಮ್ಮ? ಮೋಸದಿಂದ ಕೊಂದರು ಮಗನೇ. ನುಡಿಯನ್ನಾಡಿಬಿಟ್ಟೆ ತಾಯಿ. ಸತ್ಯ ಮಗನೇ. ನೀನಾಡಿದ ಮಾತನ್ನು ಆಲಿಸಿದೆ ತಡ. ಒಮ್ಮಿಂದೊಮ್ಮೆಲೆ ವರ ಸಿಡಿಲು ನನ್ನ ತಲೆಗೆ ಅಪ್ಪಳಿಸಿದ ಹಾಗಾಯ್ತಮ್ಮ. ಹೌದು ಮಗನೇ. ಅಮ್ಮ ಕಂದ ಅಮ್ಮ, ಸ್ವರ್ಗವನ್ನು ಪಡೆಯುವುದಕ್ಕೆ ಹೋದಂತಹ ನನ್ನ ತಂದೆ ಸ್ವರ್ಗಲೋಕದಲ್ಲಿ ಅಳಿದು ಹೋದ್ರೆ ನಿಜ ಮಗನೇ. ನನ್ನ ಅಪ್ಪ ಸ್ವರ್ಗಕ್ಕೆ ಹೋದ್ರೆ ಅಮ್ಮ, ಹಾಗಾದ್ರೆ ನಿನ್ನನ್ನು ಮತ್ತು ನನ್ನನ್ನು ಕಾಣುವುದಕ್ಕೆ ಮತ್ತೊಮ್ಮೆ ಅಪ್ಪ ಬರುವುದಿಲ್ವೇ? ಬರುವುದಿಲ್ಲ ಮಗನೇ. ನೋಡಮ್ಮ, ನೀನು ಮತ್ತು ನಾನು ಈ ಪ್ರಪಂಚದಲ್ಲಿ ಅನಾಥರಾದೆವು, ಅನಾಥರಾಗಿ ಮಕ್ಕಳಿಗಳಾದೆವು. ಯಾರಿದ್ದಾರಮ್ಮ ನಮಗೆ? ಯಾರಿಲ್ಲ ಮಗನೇ. ಯಾರು ಇಲ್ಲ ಅನ್ನುವಂತಹ ದುಃಖವನ್ನು ನೀನು ಮಾಡಬೇಕಾಗಿಲ್ಲ. ನೋಡು ತಾಯೇ, ನಮಗೆ ವಿರೋಧಿಗಳು ಯಾರಿದ್ದಾರೋ ಅವರನ್ನು ಇಂದಿನ ದಿವಸ ಕಾಳಗದಲ್ಲಿ ಬರುವಂತಹ ಮಗ ನಾನಿದ್ದೇನೆ. ನನ್ನ ತಂದೆಯನ್ನು ಕೊಂದಂತಹ ದೇವತೆ ಯಾರಮ್ಮ? ಯಾರು ಯಾರು? ನಿನ್ನ ತಂದೆಯನ್ನು ಕೊಂದ ಯಕ್ಷ ಮಗನೇ. ನಿಮ್ಮ ಗಂಡನನ್ನು ಮಡುಹಿದವ ಯಕ್ಷ ಮಗನೇ. ಯಕ್ಷ ಯಕ್ಷ ಯಕ್ಷನು ಗಿಕ್ಷನು ಲಕ್ಷವೇನಗೆ. ಇಂದಿನ ದಿವಸ ಆ ಯಕ್ಷನನ್ನು ಕೊಂದು ಈ ದಾರಿಯಾಗಿ ಬರುವಾಗ ಮುಕ್ಕನ್ನ ಬಂದು ತಡೆದು ಯಾಕೆ ಹೀಗೆ ಮಾಡಿದೆ ಅಂತ ಪ್ರಶ್ನೆ ಮಾಡಿದ್ರೆ ಅವನಿಗೆ ಏನು ಗತಿ ಗೊತ್ತಾ? ಉತ್ತರ ಸುಲಭದಲ್ಲಿ ಕೊಟ್ಟೇನು. ಅಂಗೈಯಲ್ಲಿ ಹಾಕಿ ತಿಕ್ಕಿ 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 ಹುಡಿ ಮಾಡಿ ಅವನನ್ನು ಅಪ್ಪಚ್ಚಿ ಮಾಡದಿದ್ದರೆ ನಿನ್ನ ಮಗನ ನುಡಿದಳು. ಹೌದು ಮಗನೇ. ಅದೇ
ನಿನಗೆ ಘನವಲ್ಲ ನಿನಗೆ ಘನವಲ್ಲ ಬರುವ ಜಗದಿ ಅನವರ ಪಕ್ಷದಿ ನಿನಗೆ ಬೀಳುವೆನೊಂದು ಯಾಕಮ್ಮ ನೀನು ನೊಂದು ಹೇಳುವುದು? ನಿನಗೆ ಬೀಳುವೆನೊಂದು ಯಾವುದನ್ನು? ವಿಧಿಯಲಿ ಪಡೆದ ಸ್ವರಗಳನ್ನು ಇನ್ನೊಮ್ಮೆ ಹಾಡುತ್ತಾರೆ. ತನಯ ನಾಡಿದ ನುಡಿಗೆ ನನ್ನಮ್ಮನಿಗೆ ಯಾಕೆ ಹರುಷವಾದದ್ದು? ಮಾಲಿನಿ ಮನದಿ ಹರುಷವನ ನುಡಿದಳು ನೀನು ಚೆನ್ನಾಗಿ ನುಡಿಯಮ್ಮ. ಮಗನೇ ಮಗನೇ ಬಾಲ ಬಾಲ ಯಾಕಮ್ಮ ಈ ಹೊತ್ತಲ್ಲಿ ಹೀಗೆ ಕರೆಯುತ್ತೀನಿ? ಮಗನೇ ಒಂದನ್ನು ಇಳುವುದಿಲ್ಲ, ಎಲ್ಲ ಹುಡಿ ಮಾಡಿಬಿಡ್ತಾರೆ. ಕಂದ ಸ್ವಲ್ಪ ಸೈರಿಸು ಮಗನೇ. ನನಗೆ ಈಗ ಕೋಪ ಬಂದಿದೆ. ಅರ್ಥವಾಯಿತು ಮಗನೇ. ನನ್ನ ತಂದೆಯನ್ನು ಕೊಂದು ಯಕ್ಷ ಅಂತ ಆಡಿಬಿಟ್ಟೆ ಅಲ್ಲ. ಆ. ಇಷ್ಟು ಮಂದಿಯಲ್ಲಿ ಯಾರು ಯಕ್ಷ ಅಂತ ಹುಡುಕಿ ತೆಗೆದು ಅವರನ್ನು ಕೊಂದು ಮುಗಿಸಿ ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ದೊರಕಿಸಿ ಬರ್ತೇನೆ. ಇಲ್ಲ ಮಗನೇ, ನೋಡು, ಕಪ್ಪು ಕಪ್ಪಾಗಿದ್ದಾನೆ, ಅವನಲ್ಲ ಮಗನೇ. ಅವನ ಮೂಗು ಉದ್ದ ಇದೆ, ಅವನೇ ಆಗಿರ್ಬೇಕು. ಇಲ್ಲ ಅವ ವಿರೋಧಿ ಅಲ್ವಾ? ಆಹಾ ಮತ್ತೆ ಅಲ್ಲ ಮಗನೇ. ಅವ ಯಾರು? ಓ, ಅವ ಅಲ್ಲನೋ? ಮಗನೇ ಅವನನ್ನು ವಿರೋಧಿ ಅಲ್ಲ, ಮತ್ತೆ ಸ್ನೇಹಿತನ ಆಗಿರ್ಬೋದು ಮಗನೇ. ನಮಸ್ಕಾರ. ತಿಳಿಯದೆ ಕೋಪದಿಂದ ಆಡಿದ ನುಡಿ ನಾಳೆಯಿಂದ ನೀವೇ ಬೇಕಾದದ್ದಲ್ಲ ನನಗೆ ಜೊತೆ. ಮತ್ತೆ ಸರಿಯಮ್ಮ, ಯಾಕೆ ತಡೆದದ್ದು? ಕಂದ ಆ. ನಿನ್ನ ವೀರೋಚಿತ ನುಡಿಗಳನ್ನು ಕೇಳುವಾಗ ಸಂತೋಷವಾಯಿತು. ಸಂತೋಷ. ತಿಳಿದವರದು ಮಾತನ್ನು ಹೇಳಿದ್ದಾರೆ. ಏನಮ್ಮ? ಕಾಲಿಡುವ ಮೊದಲು ಕಣ್ಣಿಟ್ಟು ವ್ಯವಹರಿಸಬೇಕೆನ್ನುವ ಹಾಗೆ. ಯಾಕೆ? ಇಲ್ಲವಾದಲ್ಲಿ ಆ ದೇವತೆಗಳು ಮೋಸ ಮಾಡುವುದಕ್ಕಾಗಿ ಅಪ್ಪ ಅಪ್ಪಿಸುತ್ತಾ ಇರ್ತಾರೆ. ದೇವತೆಗಳ ಮೋಸ. ಅವರ ಮೋಸದ ಬಳಿಗೆ ಬೀಲ ಕೂಡದು ಮಗನೇ. ಏನು ಮಾಡಬೇಕಮ್ಮ ಅದಕ್ಕೆ? ಈ ಕಾಲಕ್ಕೆ ಸಂತೋಷವಾಯಿತು. ಯಾಕೆ ಬಲ್ಲೆಯ? ಯಾಕೆ? ನಮಗೆ ಬಂದಂತಹ ಕಷ್ಟವನ್ನು ಸಂಪೂರ್ಣವಾಗಿ ಅರಿತುಕೊಂಡು ಪರಿಮಾರ್ಜನೆ ಮಾಡಿಕೊಡುತ್ತೇನೆ ಎಂಬ ಹಾಗೆ ಮುಂದೆ ನೀಡ್ತಾ ಇದೀಯಾ. ಅಮ್ಮ, ನಿನಗೇನು ಸಂತೋಷ? ಆ. ನಿನ್ನ ಅಮ್ಮ ನನ್ನ ಅಜ್ಜಿಗೂ ಸಂತೋಷ ಆಯ್ತು. ನೋಡು, ಮತ್ತೆ? ಹಲ್ಲು ಬಿಟ್ಟು ನಗಾಡ್ತಾ ಇದ್ದ. ಕಂದ ಏನಮ್ಮ? ಹೋಗುವಂತ ಕಾಲಕ್ಕೆ ದೇಹ ಬಲ ಒಂದೇ ಇದ್ರೆ ಸಾಲದು. ಮತ್ತೆ? ಆ ದೈವ ಬಲ ಬೇಕು. ಆ ದೈವ ಬಲ, ಆ ದೈವ ಬಲ. ಹೌದು ಮಗನೇ. ಅದು ಯಾರು ಕೊಡ್ತಾರಪ್ಪ? ಅದಕ್ಕಾಗಿ ಆದಷ್ಟು ಬೇಗ ಕಾನೂನು ಸೇರಬೇಕು. ಗಾಡಿಗೆ ಹೋಗಿ ವಿಧಾತನ ತಪಸ್ಸನ್ನು ಆಚರಿಸಬೇಕು. ಆಚರಿಸಿ ವರಬಲ ನಮ್ಮಲ್ಲಿ ಇತ್ತು ಅಂತಾದ್ರೆ ಹಾ. ನಾವು ಅಂದುಕೊಂಡಂತ ಕಾರ್ಯವನ್ನು ಈಡೇರಿಸಲು ಸಾಧ್ಯ ಮಗನೇ. ಇಷ್ಟು ಮಾಡಿದ್ರೆ ನನಗೆ ಸಂತೋಷವಾಗ್ತದೆ. ನಿನ್ನ ಸಂತೋಷವೇ ನನ್ನ ಸಂತೋಷ. ಯಾವ ದಾರಿಯಿಂದ ಹೋಗಬೇಕೆಂಬುದನ್ನು ಹೇಳಿದ್ರೆ ಸಾಕು, ತಕ್ಷಣವೇ ಹೋಗಿ. ಕಂದ ವಾ, ಯುದ್ಧರಂಗಕ್ಕೆ ಹೋಗ್ತಾ ಇದೀಯಾ. ಹೋಗುವಂತ ಕಾಲಕ್ಕೆ ನಿನ್ನ ದೇಹಕ್ಕೆ ಯಾವುದೇ ರೀತಿಯ ತೊಂದರೆ ಆಗಬಾರದು. ಅದಕ್ಕೆ ನಿನ್ನ ತಂದೆಯ ಪಟ್ಟದ ಕತ್ತಿಯನ್ನು ಕೊಡ್ತಾ ಇದ್ದೀನಿ. ಇದು ಯಾಕಮ್ಮ? ನಿನ್ನ ರಕ್ಷಣೆಗೆ ಬೇಕಾಗಿ. ನನ್ನ ದೇಹ ರಕ್ಷಣೆಗೆ ಆ. ನನ್ನನ್ನು ಸರಿಯಾಗಿ ನೋಡಿದಾye. ಶಿರದಲ್ಲಿ ಭಯದುರ್ಗಗಳಿವೆ. ಹೌದು ಮಗನೇ. ಕೇವಲ ನೋಡಿದರೆ ಪ್ರದರ್ಶನಕ್ಕಿದ್ದಲ್ಲ. ಎಲ್ಲಿಯಾದ್ರೂ ಅವರು ನನ್ನ ಮುಂದೆ ಅನ್ಯಾಯವನ್ನು ಎಸಗುವುದಕ್ಕೆ ಬಂದ್ರೆ ಅವರನ್ನು ಈ ಕೋಡಿನಿಂದ ಸರ್ವನಾಶ ಮಾಡುವುದಕ್ಕಿರುವಂತಹ ಬಲಿಷ್ಠವಾದ ನಿಜ ಗುಣ. ಮಗನೇ. ಅಮ್ಮ, ನೀನು ಕೊಟ್ಟದ್ದು ಬೇಡ ಅಂತ ಹೇಳಲಿಕ್ಕಾಗುದಿಲ್ಲ. ದಿವಸಗಳು ಹೀಗೆ ಕೊಡ್ತಾ ಇರು, ನಾನು ಪಡ್ಕೊಂಡೇ ಇರ್ತೇನೆ. ಸರಿ. ಆದ್ರೆ ಒಂದು ಕೆಲಸ ನೀನು ಮಾಡು. ಮಗನೇ? ನನಗೆ ಒಂದು ಮುತ್ತು, ಆ. ಒಂದು ಆಲಿಂಗನ, ಬಾ. ಒಂದು ಆಶೀರ್ವಾದ. ನನ್ನದೊಂದಿರಲಿ ಅಮ್ಮ. ನಿನ್ನ ಉಪಯೋಗಗಳನ್ನು ಮೇಲೆ ಎತ್ತು, ನನ್ನ ಶಿರದ ಮೇಲೆ ಇಡು. ನನ್ನ ಈ ಮುಡಿಯನ್ನು ನಿನ್ನ ಅಡಿಗೆ ಅರ್ಪಿಸುತ್ತೇನೆ. ಆಶೀರ್ವಾದ. ಶೋಣಿತಾಪುರದ ಕೀರ್ತಿ ಪತಾಕೆ ಮುಗಿಲೆತ್ತರಿಗೆ ಶುಭವಾಗಿ ಮಗನಿಗೆ. ಮಾನೆಗೆ ಮಣಿದು
ಆಗಿದೆ. ಇದಕ್ಕೆಲ್ಲ ಕಾರಣ ಏನು? ನಮ್ಮಲ್ಲಿರುವ ನಾಯಕತ್ವದ ಕೊರತೆ. ಹಾಗಿರುವಾಗ ನಮಗೊಬ್ಬ ಸಮರ್ಥ ನಾಯಕ ಬೇಕು. ಯಾರಿದ್ದಾರೆ? ಅಯ್ಯ ಶಕ್ತಾಸುರ ಜೋಡಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷನೆಂಬ ಹುಟ್ಟಿದ್ದಾನಂತೆ. ವೀರನಂತೆ ಶೂರನಂತೆ ಧೀರನಂತೆ. ಬ್ರಹ್ಮನಿಂದ ಅನೇಕ ವರನ್ನು ಪಡೆಯುತ್ತಾನಂತೆ. ನಾವು ಅವನ ಪಕ್ಷವನ್ನು ಸೇರಿದ್ರೆ ಸುರಪ್ಪ ಮುಖ್ಯರ ಪಕ್ಕ ಪಡೆಯವ. ಹಾಗಾದ್ರೆ ತಡ ಮಾಡುವುದಲ್ಲ. ನೇರವಾಗಿ ನಿಮಗೆಲ್ಲರಿಗೂ ಪ್ರತಿ ನಮಸ್ಕಾರ. ಏನು ನನ್ನ ಹಾಗೆ ಬೊಬ್ಬೆ ಹಾಕ್ತಾ ಇದ್ದೀವಿ? ಬೊಬ್ಬೆ ನಮಗೆ ಜಾತಿ, ನಾವು ನಿಮ್ಮ ಜಾತಿ ಬಾಂಧವರು. ಬೊಬ್ಬೆ ಹಾಕೋ ಅಭ್ಯಾಸ ಮಾಡಿದ್ರೆ ಸಿಗಬಹುದೆಂಬುದ. ಆಯ್ತು, ನೀವು ನಡೆದುಕೊಂಡೇ ಬಂದದ್ದು. ಓಟಿಕೊಂಡು ಬಂದದ್ದು, ಬಂಡಿ ಇರಲಿಲ್ಲ. ಅವಸರದಲ್ಲಿ ಬಂದದ್ದಂತ ಮುಖದ ಛಾಯೆಯನ್ನು ನೋಡೋದು. ಹೌದು. ಸರಿ, ಬಂದಂತಹ ನಿಮಗೆ ನಿಂತುಕೊಂಡೇ ಇರಬಾರದು ಅನ್ನೋ ಉದ್ದೇಶಕ್ಕಾಗಿ ನಾನು ಆಗ ಅಲ್ಲಿ ಆಸನವನ್ನು ಇರಿಸಿದ್ದೆ. ಎಲ್ಲಿ ಹೋಗಿದೆ? ಇಲ್ಲಿ ಎಲ್ಲ ನಮ್ಮವರು ಕೂತಿದ್ದಾರೆ. ಅದು ನನ್ನ ಗೆಳೆಯರು. ಸತ್ಕಾರ ಕಾರ್ಯಕ್ರಮ ಅಲ್ಲಿ ನಡೀತಾ ಇದೆ. ಹೌದಾ? ನೀವು ನನ್ನ ಹಿತವಂತರೇ ಅಥವಾ ಹಿತವಂತರೇ ಹೇಳಿ ನೋಡುವ. ಮಾಲಿನಿ ಸುಕುಮಾರ ಎಲ್ಲರಿಗೂ ಒಂದೇ ನಮಸ್ಕಾರ ಇದ್ದೇನೆ. ನಾವು ಯಾರು ಅನ್ಯರಲ್ಲ. ಯಾರು? ನಿನ್ನ ಹಿತವಂತರ ಇದ್ದೇವೆ. ನಿನ್ನ ಜಾತಿಯವರು. ಜಾತಿಯವರಂದ್ರೆ ಈ ಹಿಂದೆ ದೇಶವಣಿತಾಪುರದಲ್ಲಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ ನಾನು ಶಂಕಾಸುರ. ಇವ ಯಾರು? ದುರ್ಗಾಸುರ, ಬಿಡಲಾಸುರ, ಸುರಾಸುರ, ಮುಂದೆ ಭಾಸ್ಕರಾಸುರ, ಪ್ರತಿಭಾಸುರ, ಸೀತಾಸುರ. ಹಾಗಾದ್ರೆ ಇವರೆಲ್ಲ ರಕ್ಕಸರು. ಏನು ಈ ಸಲ ದೈತ್ಯ ಪಡೆಯನ್ನೇ ರಹಿಕೊಂಡು ಬಂದದ್ದು? ಬರುವುದಕ್ಕೆ ಕಾರಣ ಉಂಟು. ಏನು? ಸ್ವರ್ಗವನ್ನು ಪಡೆಯಬೇಕೆನ್ನುವ ಉದ್ದೇಶದಿಂದ ನೇರವಾಗಿ ಸ್ವರ್ಗಕ್ಕೆ ಏರಿದೆವು. ಹೋಗಿ ದೇವತೆಗಳನ್ನು ಬಗ್ಗು ಹೊಡೆದೆವು. ಹಳ್ಳಿಯ ಪೀಠವನ್ನು ಪಡೆದೆವು. ಬೇರೆ ದೇವ ಸಂತೋಷ ಪಡ್ತಾ ಇದ್ದೆವು. ಆದರೆ ಸೋದಂತ ಸುರಪ್ಪ ಸುಮ್ಮನೆ ಗುರು ಇಲ್ಲ. ಹೋದ ವೈಕುಂಠ ಲೋಕಕ್ಕೆ. ಅಲ್ಲಿ ಯಾರು? ಅಲ್ಲಿ ಅವ ಹರಿನಾರಾಯಣ. ಅವ ಏನು ಮಾಡಿ? ಅವನಾಗಿ ಬರಲಿಲ್ಲ. ಮತ್ತೆ ಅವನ ಆಯುಧವಾದ ಚಕ್ರವನ್ನು ಕಳಿಸಿಕೊಟ್ಟ. ಚಕ್ರದಿಂದ ನಾವು ಅಂಗಾಂಗವನ್ನು ಕಳೆದುಕೊಂಡೆವು. ನೀವು ಇದುವರೆಗೆ ಅಲ್ಲಿ ತೋರಯ್ಯ. ಗಿರಿಕಾನನ ಗುಹೆ ಗಹ್ವರಗಳಲ್ಲಿ ಗೆಡ್ಡೆ ಗೆಣಸು ಮಾಂಸ ತಿನ್ನುತ್ತಾ ಬದುಕಿದವಯ್ಯ. ಆಗ ಏನಾಯ್ತು? ಒಂದು ವರ್ತಮಾನ ಹೇಗಪ್ಪ? ಜೋಡಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷನಂತೆ. ವೀರಾಧಿ ವೀರನಂತೆ, ಶೂರಾಧಿ ಶೂರನಂತೆ. ಬ್ರಹ್ಮದೇವರಿಂದ ಅನೇಕ ವರವನ್ನು ಪಡೆದಿದ್ದಾನಂತೆ ಎನ್ನುವಂತಹ ವಿಚಾರವನ್ನು ಕೇಳಿ ಹೇಳುತ್ತಾ ಬೀಳುತ್ತಾ ಓಡೋಡಿ ಬಂದವಯ್ಯ. ಯಾಕಯ್ಯ ಎದ್ದು ಬಿದ್ದು ಬಂದದ್ದು? ಅಯ್ಯ, ಇಂದ್ರಾದಿ ಸುಮನಸರಿಂದ ನಮಗೆ ಮಾತ್ರ ಅನ್ಯಾಯ ಆದದ್ದಲ್ಲಯ್ಯ. ಮತ್ತೆ ಯಾರಿಗೆ? ಈ ಹಿಂದೆ ನಿನ್ನ ಅಯ್ಯನಾದಂತಹ ವಿದ್ಯನ್ಮಾಲೆಯನ್ನು ಇಂದ್ರ ಯಕ್ಷನ ಮೂಲಕ
ವಿಳಂಬವಾಗಿ ಇವತ್ತು ಬಂದರೆ? ಸ್ವಲ್ಪ ಗಡಿಬಿಡಿ ಆಗ್ತಾ ಇದೆ. ಯಾಕೆ? ವಿಷಯ ಬೇರೆ ಇಲ್ಲ. ನಮ್ಮ ಮಹಾದ್ವಾರದ ಮುಂಭಾಗದಲ್ಲಿ ಬಹಳಷ್ಟು ಮಂದಿ ಬಂದಿದ್ದಾರೆ. ಸೇನೆಯನ್ನು ಕುಡಿಕೊಂಡು ಬಂದವರು ಮತ್ತೆ ಯಾರು? ಆನೆ ಚೇಣೆ ಮಂದಿ ಮಾರ್ಬುಲು ಪೂರಿ ಸಹಿತ ಆನೆ ಮಂದಿ ಮಾನವನ ಸಹಿತ ಸೇನೆಯನ್ನು ಕುಡಿಕೊಂಡು ಬಂದಿದ್ದವರು. ಬಂದವರು ಯಾರು? ಬಂದವರು ಯಾರು ಅಂತ ಯಾರಿಗೂ ಗೊತ್ತು. ವಿಚಾರಿಸಲಿಲ್ಲ ಪುಣ್ಯಾತ್ಮ. ವಿಚಾರಿಸಾಗಿ ಮುಂದೆ ಹೋಗಿ ನೋಡ್ತಾ ಇದ್ದೇನೆ, ಎಲ್ಲರೂ ಹಳೇ ವ್ಯಕ್ತಿಗಳು. ಹಳ ವ್ಯಕ್ತಿಗಳು ಮುಂದೆ ಯಾರು? ಬಂದವರು. ಇದು ಸಂಕ ಜಾಗಟೆ ಬಿಡಾರ. ಶಂಕ ಜಾಗಟೆ ಪೂಜೆಗಲ್ವೇ? ಯಾರು ಹೇಳಿದ್ದು? ಶಂಕ ದುರ್ಗಾದಿಗಳು ಇವಾಗ ಅವರು ಬಂದಿದ್ದಾರೆ. ಅಂಗಾರನ್ನು ಕಳೆದುಕೊಂಡು ಹೋದವರು ಮಾಡಿ ಬಂದಿದ್ದಾರೆ. ಹೌದು. ಹಬ್ಬ ಅವರ ಸೊಕ್ಕೆ. ಮತ್ತೆ ಬಂದ ಕೂಡಲೇ ನನಗೆ ಬಿಸಿ ಆಯ್ತು. ಏನು ಮಾಡಿದೆ? ಬಿಸಿ ಆದ ಕೂಡಲೇ ಮಾತಾಡುವುದಕ್ಕೆ ಪ್ರಾರಂಭ ಮಾಡಿ. ಏನಂತ? ಅಧಿಕಾಭ್ಯಾಸ ಆಗಿ ಯಾರಲ್ಲಿ ನೀನು ಏನು ಬಂದೆ? ಜೋರು ಮಾಡುದು ಯಾರಿಗೆ? ಬಂದವರಲ್ಲಿ ಕೇಳಿದಿ? ಬಂದವರಲ್ಲಿ ಕೇಳಿದೆ. ಉತ್ತರ ಬಂತ? ಅವಾಗ ನಾವಾಗಿ ಬಂದದಲ್ಲ, ಮುಂದೆ ಹೋಗಿ ನೋಡು ಅಂತ ಹೇಳಿ. ಏನು? ಮುಂದೆ ಹೋಗಿ ನೋಡ್ತಾ ಇದ್ದೇನೆ, ಎಂತದ್ದು ಏನು? ಒಂದು ಕೋಣ. ಕೋಣವನ್ನು ಕಟ್ಟಿಕೊಂಡು ಬಂದಿದ್ದಾರೆ. ಮತ್ತೆ? ಯಾಕಂತ? ಯಾಕೆ ಅಂತ ಕೇಳಿದೆ. ಏ. ಅವನ ಅಪ್ಪ ಅಮ್ಮ ಇಲ್ಲಿಗೆ ಬಂದಿದ್ದಾರಂತೆ. ಕೋಣನ ತಂದೆ ಪಿತೃಮಾಲಿ ವಿದ್ಯುನ್ಮಾಲಿಯ ಮಗ. ಹೌದು. ಹೆಸರು? ಮಹಿಷದಾನವ. ಉದ್ದೇಶ? ಮೂರುಂಟು. ಏನು? ಒಂದು ಸಂಕದುರ್ಗಾದಿಗಳಿಗಾದ ಅಪಮಾನ, ಏ. ಎರಡು ತಂದೆಯನ್ನು ಕೊಂದ ಸೇಡು, ಮೂರನೇ ಸ್ವರ್ಗ ಸ್ವಾಧೀನ. ಅದಕ್ಕಾಗಿ? ಈಗ ಅಧಿಕಾರ ಸ್ಥಾಪನೆ ಮಾಡುವುದು ಯೋಚನೆ ಮಾಡಿ. ನಮ್ಮವರ ಜಾಲಕರಣ ನುಡಿಯನ್ನು ಹಾಕಲು
ಗಜವನ್ನು ಏರಿ ಬಂದೆಯೋ ನನ್ನೊಡನೆ ತುರಕೊಡುವುದಕ್ಕೆ ನಿಂದೆಯೋ ತಾವೋಣನೆಂದು ಭಾವಿಸುವೆಯೋ ಮಾಲಿನಿಯ ಸುತ ಮಹಿಷದಾಡುವನೆಂಬುದಾಗಿ ನಮ್ಮ ಧ್ಯೇಯ ತಂದೆಯನ್ನು ಕೊಂದಂತಹ ಸೇಡು ಶಂಕ ದುರ್ಗರಿಗಾದ ಅನ್ಯಾಯ ದುರ್ಗದ ಬೇಟೆಯನ್ನು ಬಿಟ್ಟುಕೊಡು. ಸಾಮಾನ್ಯವಾಗಿ ಸಿಕ್ಕಿದಂದು ಯೋಚಿಸಿದೆ. ಶತತ್ವಗಳನ್ನು ಮಾಡಿದ ಫಲವಾಗಿ ತ್ರಿಮೂರ್ತಿಗಳ ಭಕ್ತಿಯಿಂದ ಗಳಿಸಿದ್ದಾರೆ. ಇಲ್ಲಿರುವ ಸ್ವಸ್ಥವಾಗಲಿ ಸಂಪತ್ತಾಗಲಿ ಕೇವಲ ದೇವತೆಗಳಿಗೆ ಮಾತ್ರ ಮೀಸಲು. ಇದನ್ನು ಬಯಸಿ ಬಂದಿದ್ದ ನಿನ್ನ ಪಿತ ಕಳಿಸಿದ್ದೇನೆ ಶೈಮಿನಿಗೆ. ನೀನು ಮುಂದುವರಿತಂತಾದ್ರೆ ನೀನಾಗೋದ ದಾರಿ. ಅಧಿಕಾರಿ ನೀವು ಮಾತ್ರ ಹೊಗಳಿದ್ರೆ ಸಾಲದು, ಎಲ್ಲರಿಗೂ ತಿಳಿಯಬೇಕೆಂಬ ಉದ್ದೇಶದಿಂದ ಡಂಗುರವನ್ನು ಸಾರುವುದಕ್ಕಾಗಿ ಒಬ್ಬನನ್ನು ಕಳಿಸಿಕೊಟ್ಟ ಹಾಗಾಯ್ತು. ಇನ್ನು ಮುಂದೆ ಅರ್ಪಣ ತರ್ಪಣ ಅದ್ಯಾರು ಓಡಿ ಹೋಗುದು? ಅವ ಸೂರ್ಯ. ಮತ್ತೊಬ್ಬ ಯಾಕೆ ಹೋಗುದವ? ನೋಡುವುದು ಯಾಕೆ? ಸೂರ್ಯ ತಂತಾರೆ ಅವರು ನಿಲ್ಲು ಕೇಳಿದಾಗ ನಿಲ್ಲಬೇಕು. ಜಾಗ್ರತೆ. ಇಲ್ಲಿ ಬಾ. ಹೋದವರು ಎಲ್ಲಿವರೆಗೆ ಹೋಗ್ತಾರೆ? ಅಲ್ಲಿ ನಿಂತಿದ್ದಾರೆ ಈಗ. ಏನಪ್ಪಣೆ ಏನಪ್ಪಣೆ ಅಂತ ಕೇಳ್ತಾ ಇದ್ದಾರೆ. ನೀವು ಭೂಲೋಕದ ಕಡೆ ಹೋಗಿ ಪಂಚಮಹಾಪಾತಕಗಳನ್ನು ಮಾಡಿ ವಿಚಾರಣೆ ಮಾಡುವುದಕ್ಕೆ ಬಂದ್ರೆ ಮಹಿಷನ ಹೆಸರು ಹೇಳಿದ್ರೆ ಆಯ್ತು. ಈಗ ನಮ್ಗೆ ಬೇಕಾದದ್ದೇನು?
ಆತ್ಮೀಯರಾದ ಯಕ್ಷಗಾನದ ಕಲಾಭಿಮಾನಿಗಳಿಗೂ ಅದೇ ರೀತಿ ಇಂದಿನ ಸೇವಾಕರ್ತರಾದ ಶ್ರೀಮತಿ ಸಂಗೀತ ವಾಸುದೇವಾಚಾರ್ಯ ಹಾಗೂ ಮಕ್ಕಳಿಗೆ ನಮ್ಮ ಮೇಳದ ವತಿಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ಬರುವ ರಾತ್ರಿ ಶ್ರೀ ಕ್ಷೇತ್ರ ಕಟೀಲ್ನಲ್ಲಿ ಮೀನಾಕ್ಷಿ ಕಲ್ಯಾಣ ಕುಶಲವ ಕಾಳಗ ಎನ್ನುವಂಥ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಫೆಬ್ರವರಿ ತಿಂಗಳ 14ನೇ ತಾರೀಕಿನಂದು ಕಿನ್ನಿಗೋಳಿ ಬಟ್ಟಗೋಡಿಯ ಮುರತ್ತ ಮೇಲ್ ನಾಗದೇವರ ಸನ್ನಿಧಿಯ ಬಳಿಯಲ್ಲಿ ಶ್ರೀಮತಿ ಕೂಸು ಪಂಚುಶೆಟ್ಟಿಗಾರ್ ಮತ್ತು ಮಕ್ಕಳು ಹಾಗೂ ಕುಟುಂಬಸ್ಥರ ಪರವಾಗಿ ಶ್ರೀ ದೇವಿ ಮಹಾತ್ಮೆ. ಇದೇ ತಿಂಗಳ 23ನೇ ತಾರೀಕಿನಂದು ಬಲವಿನಗುಡ್ಡೆ ಹಳೆಮನೆ ಬಾಕಿಮಾರು ಗದ್ದೆಯಲ್ಲಿ ಶ್ರೀಮತಿ ಲೀಲಾ ಗೋಪಾಲ್ ಶೆಟ್ಟಿ ಮತ್ತು ಮಕ್ಕಳ ಬಾಪ್ತು ಶ್ರೀ ದೇವಿ ಮಹಾತ್ಮೆ. ಇದೇ ತಿಂಗಳ 15ರಂದು ಏಳಿಂಜೆ ಶ್ರೀ ಆದಿಜಾರಂದಾಯ ಬಂಟ ದೈವಸ್ಥಾನದಲ್ಲಿ ವಾರ್ಷಿಕ ನೇಮೋತ್ಸವ ಹಾಗೂ 17ನೇ ತಾರೀಕಿನಂದು ದೈವಸ್ಥಾನದ ಎದುರು ಬಾಕಿಮಾರು ಗದ್ದೆಯಲ್ಲಿ ಶ್ರೀ ದೇವಿ ಮಹಾತ್ಮೆ ಎನ್ನುವಂಥ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಲಾಭಿಮಾನಿಗಳಲ್ಲಿ ಒಂದು ವಿಜ್ಞಾಪನೆ. ಇಂದಿನ ಕಾರ್ಯಕ್ರಮದ ಸಂಯೋಜಕರು ಅನ್ನ ಸಂತರ್ಪಣೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಊಟ ಮಾಡಲು ಬಾಕಿ ಇರುವವರು ಅನ್ನ ಸಂತರ್ಪಣೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಕೊನೆಯ ತನಕ ನಿಂತು ವೀಕ್ಷಿಸಿ ಸಹಕಾರವನ್ನು ಕೊಡಬೇಕಾಗಿ ಕೇಳಿಕೊಳ್ಳುವುದರ ಜೊತೆಗೆ ಬಂದು ನೆರೆದಿರುವಂಥ ತಮಗೆಲ್ಲರಿಗೂ ನಾವು ನಿತ್ಯವೂ ಆರಾಧಿಸಿಕೊಂಡು ಬರುತ್ತಿರುವ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮಹಾಗಣಪತಿ ದೇವರ ಸ್ಥಳದ ದೈವದೇವರುಗಳು ತಮಗೆಲ್ಲ ಆಯುಷ್ಯ, ಆರೋಗ್ಯ, ಸೌಭಾಗ್ಯ, ಸಂಪತ್ತನ್ನಿತ್ತು ಅನುಗ್ರಹಿಸಲಿ ಎಂಬುದಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾ ಕಥಾಭಾಗ ಮುಂದುವರೆದಕ್ಕೆ ಅನುಮತಿಯನ್ನು ಬೇಡ್ತೇವೆ. ನಮಸ್ತೆ. ಯಕ್ಷಗಾನಂ ಗೆಲ್ಗೆ. ಏನು ಬಂದೇ ಇಂದ್ರ? ದೇವ, ನಿಮ್ಮಿಂದಲೇ ಒಲವಲ ಪಡೆದಂತ ವೈಶಲೆಲ್ಲುವ ದಾನವ 3 ಲೋಕವನ್ನು ಕೈವರ್ತಿಸಿಕೊಂಡು ಮೆರೆಯುತ್ತಾ ಇದ್ದಾನೆ. ದುರುಳನ ಬಾಧೆಯನ್ನು ತಾಳಲಾಗುತ್ತಿಲ್ಲ. ಆತನ ಮನೆಯಾದ ತೋರುವೆ ಮಾಧವನಲ್ಲಿಗೆ ಹೋಗುವ ಆತುದ ನಾಮದು ಸೂದನ ನಡಿಯಲಿ ನಿಮ್ಮೆಲ್ಲರ ಕಣ್ಣೀರಿಗೆ ಕಾರಣ ಏನು ಎನ್ನುವಾಗೆ ಸ್ಪಷ್ಟವಾಗಿ ನಾನು ಅರ್ಥವಿಸಿಕೊಂಡವನೇ ಇದ್ದೇನೆ. ಆದರೆ ಎಲ್ಲಾ ಸಮಸ್ಯೆಗಳನ್ನು ಪರಿಹರಿಸುವಂತಹ ಸಾಮರ್ಥ್ಯ ಈ ಕಾಲದಲ್ಲಿ ವೈಕುಂಠಾಧಿಪತಿ ಮಧುಸೂದನನಿಗಿದೆ. ನಾವೆಲ್ಲರೂ ಅಟ್ಟ ಕಡೆಗೆ ನಡೆಯೋಣ. ಯಾವ ಕಡೆಗೆ? ದುರುಳನಾದ ಮಹಿಷಾಸುರನ ಅಟ್ಟಹಾಸ 3 ಲೋಕದಲ್ಲಿಯೂ ಅಟ್ಟಹಾಸದಿಂದ ಮೆರೀತಾ ಇದ್ದಾನೆ. ಅವನ ವಧೆಯಾಗಬೇಕು. ಏನು ಮಾಡುವನ್ನು ಹಾಗೆ ಯೋಚಿಸೋಣ ಯೋಚಿಸೋಣ. ಏನು ಮಾಡುವ? ನಲಿದ ಬಾಬಾ ಸುರರನೊಳಗೊಂಡು ಬನ್ನಿ ಬನ್ನಿ, ವೈಕುಂಠನು ಕಾಣಲಿರಲು ಹರಿಯು ಕಾಣುವುದಿಲ್ಲವಲ್ಲ, ಕಾಣುತ್ತಾ ಇಲ್ಲವಲ್ಲ. ಬಳಿಕ ಕೈಲಾಸ ಕೈತರಲಾಗ ನಿಲಯಗಳು ಸತೀಶನಿಲ್ಲದಿರೆ ಅವರೂ ಇಲ್ವಲ್ಲ. ಕಳವಳಿಸೆ ಬಳಿಕವರು ಏನು ಮಾಡೋಣ? ತಿಳುಹಿತ ಶರೀರ ನುಡಿ ತುಹಿರಾತ್ರಿಯಲ್ಲಿ ಹರಿಹರ ದೇವೇಂದ್ರ, ನಮ್ಮೆಲ್ಲರ ಕಣ್ಣೀರಿನ ಕತರವನ್ನು
ತಿಳಿಯಪಡಿಸಬೇಕು ಎನ್ನುವ ಹಾಗೆ ವೈಕುಂಠಕ್ಕೆ ಬಂದೆ ಅಂತಾದರೆ ನಾರಾಯಣ ದೇವರು ಕಾಣಿಸುವುದಿಲ್ಲ. ಕೈಲಾಸಕ್ಕೆ ಬಂದರೆ ಸತೀಶ ದೇವರು ನಿಲಯದೊಳಗಿಲ್ಲ. ಈರುವರು ಎಲ್ಲಿಗೆ ಹೋಗಿರಬಹುದು ಎನ್ನುವ ಹಾಗೆ ಯೋಚಿಸಿಕೊಂಡಾಗಲೇ ಅಂಬರವಾಣಿಯನ್ನು ಆಲಿಸಿದೆ. ತುಯಿನಾದ್ರಿಯ ತಪ್ಪದಲ್ಲಿ ಚಂದ್ರಕಾಂತ ಶಿಲೆಯ ಮೇಲೆ ಕುಳಿತು ದುರುಡರ ಬಗ್ಗೆ ಈರುವರು ಯೋಚಿಸುತ್ತಾ ಇದ್ದಾರಂತೆ. ಅಲ್ಲಿಗೆ ನಡೆಯೋಣ. ಹರಿಹರರೇ, ರಮೇಶ ಉಮೇಶರ ಪದಪದ್ಮಗಳಿಗೆ ನಮೋ ನಮಃ. ಹೇಳಿರಿ ಒಂದುದೇನು ದೇವ, ನನ್ನಿಂದಲೇ ಅವರ ಪ್ರಸಾದವನ್ನು ಪಡೆದುಕೊಂಡ ಮಾಲಿನಿ ಸಂಜಾತನಾದ ಮಹಿಷನೆನ್ನುವಂತ ದಾನವ 3 ಲೋಕದಲ್ಲಿಯೂ ಕಂಟಕಪ್ರಾಯನಾಗಿ ಇವತ್ತು ವಿಜೃಂಭಿಸುತ್ತಾ ಇದ್ದಾನೆ. ಅಂತ ಕಳನಿಕರವನ್ನು ನಿಗ್ರಹಿಸುವುದರ ಮೂಲಕ ಜಗತ್ ಕಲ್ಯಾಣವನ್ನು ಒದಗಿಸಬೇಕು. ಹೊರಬಲದಿಂದ ಕಡುಕೊಬ್ಬಿರುವಂತಹ ಕಳಮಹಿಷಣ ಪದಾರ್ಥವಾಗಿ ನನ್ನಲ್ಲಡಕವಾದಂತಹ ಚೇತನವನ್ನು ಹೊರ ಹೊಮ್ಮಿದೆ. ವೈಶ್ಯರ ವಧೆಗಾಗಿ ನನ್ನಲ್ಲಿರುವಂತಹ ದುಷ್ಟ ನಿಗ್ರಹಕ್ಕಾಗಿ ನನ್ನಲ್ಲಡಕವಾಗಿರುವಂತಹ ಬ್ರಹ್ಮ ತೇಜಸ್ಸನ್ನು ಹೊರ ಚೆಲ್ಲಿದ್ದೇನೆ. ನಮ್ಮೆಲ್ಲರ ತೇಜಸ್ಸನ್ನು ಹೊರಗಡೆ ನಾರಿಯಾಟದಿಂದ
ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರೈನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ರಕ್ಷಿಸಮ್ಮ ರಕ್ಷಿಸು. ನಾರಾಯಣ ಅಮ್ಮ ಬ್ರಹ್ಮ ಜನನಿ ಮಹೇಶ್ವರ ಇಂದ್ರಾದಿ ಸುಮನಸರೇ ಜಗನ್ಮಾತೆ ಇದು ಅಭಯಪ್ರದಳಾಗಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿರೋ ಮಕ್ಕಳೇ, ನಿಶಾ ಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದ ಬಬಣಿ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಮಾತಲಾಲಿಸು ಕೂಳವಾಗಿರೋ ವಿನೋದ ನಿತ್ಯ ವರಬಲದಿ ಸುರವಾದಲ್ಲವೋ ದೇವಗೆಡಿದಿದನು ನಿರ್ಭೀತಿಯಿಂದ ಹೇ ಜನನಿ, ನಾರಾಯಣ. ಮಾಲಿನಿಯ ಮಗನಾದ ಮಹಿಷನಾಮಕನಾದಂತಹ ದೈತ್ಯನು ಅಜನನ್ನು ಭಜಿಸಿ ವರಬಲವನ್ನು ಸಂಗ್ರಹಿಸಿಕೊಂಡು ಅದರಿಂದಲೇ ಪ್ರಮತ್ತನಾಗಿ ಪಾತಾಳವನ್ನು ವಶಪಡಿಸಿಕೊಂಡ. ಭೂತಳದ ಮೇಲೂ ಅವನದ್ದೇ ಆದಂತಹ ದುರಧಿಕಾರದ ಸ್ಥಾಪನೆಯಾಗಿದೆ. ಮೇಲುಲೋಕವನ್ನೇರಿ ಸುರಪ ಮುಖ್ಯಾಮರನ್ನೆಲ್ಲ ದೆಸೆಗಡಿಸಿದ. ಅವರೆಲ್ಲರೂ ಬಂದು ಕಣ್ಣೀರಿಟ್ಟು ನಮ್ಮಲ್ಲಿ ದೂರಿತ್ತರು. ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಸಮರ್ಥರಾಗಿಲ್ಲ. ನಾವೆಲ್ಲ ಭೀತರಿದ್ದೇವೆ. ಕೂಳನಾದರೂ ನಿರ್ಭೀತನಿದ್ದಾನೆ. ಲೋಕಲೋಕಗಳು ಮಹಿಷ ನಟ್ಟುಳಿಯಿಂದ ತತ್ತರಿಸುತ್ತಿದೆ. ಮಹೇಶ ಭೀತಿ ಸುರರನ್ನು ಸೋಲಿಸಿ ನೆರೆ ಮೆರೆವಾನೆ ಖಳ ಅಗಾರಿ ಮಕ್ಕಳೇ, ಮಾಲಿನಿ ಜಾತನಾದಂತಹ ಮಹಿಷ ದೈತ್ಯ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ವರಗಳನ್ನು ಪಡೆದನೆ. ಓ ಬ್ರಾಹ್ಮಣರನ್ನು ಹಿಂಸಿಸಿದನೆ. ಯಾಗ ಯಜ್ಞಾದಿಗಳನ್ನೆಲ್ಲ ಹಾಳಸಗಿದನೆ. ಸೂರ್ಯ ಚಂದ್ರಮರ ಸಂಚಾರಕ್ಕೆ ತಡೆಯನಿದ್ದನೆ. ಭಿಡಿರಿ ಭೀತಿಯ ಕಿರಿದು ದಿನದೊಳಗೆ ಕುಳಮಹೇಶ್ವರನನ್ನು ಕೊಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ದೊರಕಿಸಿಕೊಡುತ್ತೇನೆ. ಶಂಕದುರ್ಗರಿದ್ದಾರಮ್ಮ. ಶಂಕದುರ್ಗನೇ! ದುಷ್ಟನಾದ ಮಹಿಷ ದೈತ್ಯ ಶಂಕದುರ್ಗಾದ್ಯನ ಮಾತಿಗೆ ಕಿವಿಗೊಟ್ಟು ಧರ್ಮವನ್ನು ಬೀಗದಿಂದ ಧಿಕ್ಕರಿಸಿದನೆ. ಆತನನ್ನು ಆತನ ಪರಿವಾರವನ್ನು
ವಿಶ್ವಕರ್ಮನು ಕನದರದಿ ಶೋಭಿಸುವ ಭೂಷಣ ವಾಹನ ಅರ್ಪಿಸಲು ವಿಶ್ವಕರ್ಮನು ಘನದರದಿ ಶೋಭಿಸುವ ಭೂಷಣ ವಾಸನ ಅರ್ಪಿಸಲು ಅಜಬವಸರ ಮುಖ್ಯಾಮರವೇ, ನಮ್ಮಲ್ಲಿರುವಂತಹ ದಿವ್ಯ ತೇಜಾಂಶವನ್ನು ನಾವು ಪ್ರಕಟಗೊಳಿಸಿದ ಕ್ಷಣದಲ್ಲಿ ಅವೆಲ್ಲವೂ ಅಮ್ಮರ ಪಥದಲ್ಲಿ ತಾನೊಂದಾಗಿ ನಾರಿ ರೂಪವನ್ನಂತು ಕುಂಬಿನಿಗಿಳಿದು ಬಂದು ತುಂಬು ಮನದಿಂದ ಅಭಯ ವಚನವನ್ನಿತ್ತಾಗ ನಾವೆಲ್ಲ ಆನಂದ ತುಂದಿಲರಾದವು. ಅನುಗ್ರಹದಾಯಕನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮಾಚಾರ್ಯನು ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರ್ಯರೆಲ್ಲ ಒಂದಾಗಿ ಬಂದು ಒಮ್ಮನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಗಿದೆ. ರಣಧಾರುಣಿಯನ್ನು ಸೇರಿಕೊಂಡು ಕೂಡರಲ್ಲಿ ಹೋರಾಡುವರೆ ಆಯುಧಗಳು ಬೇಕು. ನಮ್ಮ ಆಯುಧಗಳನ್ನೇ ಅರ್ಪಿಸೋಣವಾಗದೆ ಅಮ್ಮ ಇದು ಚಕ್ರಾಯುಧ ಕನಕಗರ್ಭನು ಬ್ರಹ್ಮದಂಡವನಿತ್ತು ವಂದಿಸಲು ವಿನಯದಿಂದಲೇ ಸುರಭ ಕುಲಿಶವ ಶಬ್ದಾಯುಧಗಳು ಮಣಿದು ಮಾತೆಯ ಪದದೊಳಿರಿಸುತ್ತ ಮುಗಿಸಿದರು ಬಯಲಿ ಇಂದ್ರಾದಿ ದೇವತೆಗಳೇ ಶ್ರದ್ಧಾಭಕ್ತಿಯಿಂದಲೇ ಶ್ರೀದೇವಿಯ ಪದತಲಕ್ಕೆ ಮಣಿದು ನಮ್ಮ ಆಯುಧಗಳನ್ನು ಅರ್ಪಿಸಿದಾಗ ಪ್ರಿಯ ಭಾವದಿಂದ ಸ್ವೀಕರಿಸಿಕೊಂಡವಳು ಮಹಾತಾಯಿ. ಸಮರಾಕರವನ್ನು ಸೇರಿಕೊಳ್ಳುವಲ್ಲಿ ಯೋಗ್ಯವಾದ ವಾಹನವು ಬೇಕಾಗಿದೆ. ಪರ್ವತರಾಜನೇ ಮೃಗರಾಜನಾಗಿ ಬರತೊಡಗಿದನಲ್ಲ.
ಅನ್ನೋದು ಗೋಚರಿಸುತ್ತಾ ಇದೆ. ಎಂಡರ ಮನೆ ಸುರಿಯುವುದು ಪ್ರಾರಂಭ. ತಿಳಿದೆ ಒಬ್ಬಳಾಕೆ ನಾರಿ ನಮ್ಮ ಮುಂದೆ ಯುದ್ಧಕ್ಕಾಗಿ ಬರ್ತಾ ಇದ್ದಾಳೆ. ಶಂಖದುರ್ಗರನ್ನು ಕಳುಹಿಕೊಟ್ರೆ ಅವಳನ್ನೆಲ್ಲ ಕೊಂದಿದ್ದಾಳೆ. ಇನ್ನು ನಾನೇ ತೆರಳಬೇಕಾಗಿದೆ. ರಥವನ್ನು ಏರಿ ಆಯುಧವನ್ನು ಧರಿಸಿ ಮುಂದುವರಿಯುತ್ತೇನೆ. ನಿನ್ನನ್ನು ದಿಟ್ಟಿಸಿ ನೋಡಿದ್ರೆ ಒಂದಲ್ಲ ಎರಡಲ್ಲ ಅಷ್ಟಭುಜ ಪಟ್ಟನೆ ಕೇಸರಿಯನ್ನು ಏರಿಕೊಂಡು ನನ್ನ ಮುಂದೆ ಬಂದು ನಿಂತೆಯಲ್ಲ ಕೊಟ್ಟಂತಹ ಶಂಖದುರ್ಗರನ್ನು ಯಾಕೆ ಇಲ್ಲಿಗೆ ಬಂದೆ? ನಿನಗೂ ನನಗೇನು ದ್ವೇಷ? ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅವನಿನ್ನನ್ನು ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗಭಾಷೆ
ವಾಹಿನಿಯಾಗಿ ಬಂದು ನಿನ್ನ ಕಣ್ಣ ಮುಂಭಾಗದಲ್ಲಿ ನಿಂತಿದ್ದರೆ ಕಾಲಿಗೆ ಲಗು ಕೊಂದೆನು. ಮುಚ್ಚು ಬಾಯಿ ಬಾಯಿ ಮುಚ್ಚು ಏನು ನಿನ್ನ ಏನು ನಾಳಿಗೆ ರುದ್ರಮಂಡವನ ಜನ್ನಾಡಿ ಏನು ಕೈಕಾಲುಗಳನ್ನು ಕತ್ತರಿಸಿ ಹಾಕಿ ರಾಮಾಲಯ ಕಟ್ಟಿ ಏನು ಕೂದುರ್ರೆ ನನ್ನ ಮೇಲೆ ನಿನ್ನ ಸವಾರಿ ಏನು ದೇವತೆಗಳನ್ನು ಪಡೆಯುವುದು ನಿಜ ನನ್ನನ್ನು ತಾಯಿ ನಿನ್ನಿಂದ ಸಾಧ್ಯವೇ ಇಲ್ಲ ಏನು ಕೂಡ ಮೂರು ಮೂರ್ತಿಗಳನ್ನು ಸೋಲಿಸಿದ್ದೇನೆ ಇರಲಿ ದೇವತೆಗಳನ್ನು ಓಡಿಸಿದ್ದೇನೆ ಅಂಥದರಲ್ಲಿ ನಿನ್ನ ಕೈಯಲ್ಲಿ ನೋಡಿ ತೋರಿಗಳಿಸಿ ಬೇಸರೆಯನ್ನು ಗಾಡಿಗೆ ನನ್ನನ್ನು
ಹಿಮಾದ್ರಿಯೋಳ್ ಜಾರಿಸಲು ಮೈದಾನಿ ಕರುಣಿಸುವೆನು ಕರನಿ ಸುರಪಾಲ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷಾಸುರನೊಡನೆ 9 ದಿವಸಗಳ ಕಾಲ 9 ರೂಪದಿಂದ ಹೋರಾಡಿದವಳು ನಾನು. ಈ ದಿನವನ್ನೇ ಮುಂದಕ್ಕೆ ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. 10ನೆಯ ದಿನವಾದಂತಹ ಇಂದು ದುರುಳ ಮಹಿಷನ ರುಂಡವನ್ನು ಚೆಂಡಾಡಿ ವಿಜಯವನ್ನು ನಮ್ಮ ಪಾಲಿಗೆ ದೊರಕಿದಂತಾಯ್ತು. ಈ ದಿನವನ್ನೇ ಮುಂದಕ್ಕೆ ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಯಾರು ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗ ಮಗನೇ ನಾಕವನ್ನೇರಿಕು ಹಿನಗಿರಿಯನ್ನೇ ಏರಿಕೊಳ್ಳಿ. ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿರಿ ಎಂದಾದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ. ಶೋಣಿತ ಪಟ್ಟಣವನ ಶುಂಭದಾನವ ಅಧಿಕ ವಿಭವದಲ್ಲಿ
ಸ್ಥಳ ನಾಮಾಂಕಿತ ಶೋಣಿತಾಪುರಕ್ಕೆ ಯಾರತ್ತ ಕೇಳಿದ್ದೀವಿ? ಶಿವಾದಿ ಶುಂಭರು ಅಂತ ಕೇಳಿದ್ದೇವೆ. ನಾವೇ ಸರಿ. ಹೊರಟು ಬಂದ ಕಾರ್ಯಕಾರಣಗಳು ಅನೇಕ ವಿಧಾನಿಸಿ ಶುಂಭ ಶಂಕರ ಕಾಪಾಡು ತಂದೆ ಕಾಪಾಡು. ಅನುಜ ನಿಶುಂಭ ಅಗ್ರಜ ನವಬ್ರಹ್ಮರಲ್ಲಿ ಒಬ್ಬರದತ್ತ ಕಶ್ಯಪ ಬ್ರಹ್ಮ. ಕಶ್ಯಪ ಬ್ರಹ್ಮರ ಅನುಗ್ರಹದಿಂದ ಧನುದೇವಿಗೆ ನಾವೇ ಇರುವರು ಮಕ್ಕಳು ಜನಿಸಿಕೊಂಡೆವು. ನಿಜ. ಶುಂಭ ನಿಶುಂಭ ಬಾಲ್ಯದಲ್ಲಿಯೇ ಗುರುಗಳ ಹೊತ್ತ ಶುಕ್ರಾಚಾರ್ಯರಿಂದ ಬೇಕು ಬೇಕಾದಂತ ವಿದ್ಯೆಗಳನ್ನು ಕಲಿತು ಪ್ರಾಯಕ್ಕೆ ಬಂದ ಮೇಲೆ ನಾವುಗಳು ಈ ಶೋಣಿತಾಪುರದ ಅಧಿಕಾರಕ್ಕೆ ಬಂದೆವು. ನಿಜ. ವರ್ತಮಾನ ಕಾಲದಲ್ಲಿ ಅನುಜನರ್ಥ ನಿನ್ನನ್ನು ಜೊತೆ ಸೇರಿಸಿಕೊಂಡು ಘನಪರಾಕ್ರಮದಿಂದ ಈ ಜನಪದದಲ್ಲಿ ಪರಿಪಾಲಿಸ್ತಾ ಬಂದವರು ತಮ್ಮ. ಆದರೆ ನಾವುಗಳು ಮಾಡಿದಂತ ಸಾಧನ ಯಾದರೂ ಏನು ತಮ್ಮ? ಮೊದಲಾಗಿ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಬ್ರಹ್ಮದೇವರನ್ನು ಮೆಚ್ಚಿಸಿ ಅಜೇಯವಾದ ವರಗಳನ್ನು ಪಡೆದವರು ನಾವಿದ್ದೇವೆ. ಅಷ್ಟು ಮಾತ್ರವಲ್ಲ, ಭೂಲೋಕ ಪಾತಾಳ ಎರಡು ಲೋಕ ನಮ್ಮದಾಗಿದೆ. ಮುಂದೆ ನನ್ನ ತಮ್ಮ ನಾಲ್ಕು ಲೋಕವನ್ನುಂಟಲ್ಲ ನಡೆಯುವ
ಅದಕ್ಕಾಗಿ ಮತ್ತು ಸಾಮಾನ್ಯದವರು ಶೋಣಿತಾಪುರದ ಅಧಿಕಾರಿ ಶುಂಭದಾರು ಬ್ರಹ್ಮನ ವರವರಂದ ಬಂದಿದ್ದೇನೆ. 2 ಲೋಕವು ಕೂಡ ನಮ್ಮದಾಗಿದೆ. ಇನ್ನು ಉಳಿದದ್ದು 4 ಲೋಕ. ಮನಸ್ಸಿಗೆ ಆನಂದವಾಯಿತು. ಅನುಜ, ನಮ್ಮಲ್ಲಿ ಕಾಡುಗೊಟ್ಟ ದೇವತೆಗಳು ಎಲ್ಲಿದ್ದಾವರು? ಎಲ್ಲರೂ ಸೋತು ಓಡಿದ್ದಾರೆ, ಓಡಿ ಹೋಗುತ್ತಾ ಇದ್ದಾರೆ. ಹೌದು ತಮ್ಮ, ಓಡಿ ಹೋದಂತ ದೇವತೆಗಳನ್ನು ಯಾವುದಕ್ಕೂ ನಂಬುವುದಕ್ಕಾಗುವುದಿಲ್ಲ. ಯಾಕೆವಲ್ಲಯ್ಯ, ಇಂದ್ರ ಮಹಾವಂಚಕ ಯಾವ ಸಂದರ್ಭದಲ್ಲಿ ಕೂಡ ಏನೋ ಮಾಡಿಯಾನು. ಅದಕ್ಕಾಗಿ ನಮ್ಮೂರು ಕಳಿಸಿಕೊಟ್ಟಿದ್ದೇನೆ. ದೇವತೆಗಳು ಎಲ್ಲೇ ಇರಲಿ ನನ್ನ ಕಾಲ ಮೂಲಕ ತಂದೊಪ್ಪಿಸಿ ಎಂಬುದಾಗಿ. ಅನುಜೋ, 14 ಲೋಕದ ಅಧಿಕಾರಿ ಶುಂಭ ಇನ್ನು ಮುಂದಕ್ಕೆ ಏನು ಕೂಡ ನಡೆಯಬೇಕಿದ್ರು ಕೂಡ ಶುಂಭನ ಅನುಮತಿ ಇಲ್ಲದೆ ಯಾವುದು ನಡೆಯುವ ಹಾಗೆ ಇಲ್ಲ. ಅನುಜೋ, ಯುದ್ಧ ಮಾಡಿದ ಆಯಾಸ ನಮಗುಂಟು, ವಿಶ್ರಾಂತಿ ಅಗತ್ಯ. ಬಾ ಸಂತೋಷದಿಂದಲೇ ಕಾಲವನ್ನು ಕಳೆಯಬೇಕಾದಂತಹ ನೀನು ಕಂದಿದಾನನದಿಂದ ತುಹಿನಗಿರಿಯ ಪ್ರಾಜ್ಯವನ್ನೇ ಸೇರಿಕೊಂಡೆ. ಯಾರಿಂದ ಕಷ್ಟ ಬಂತು ನನ್ನಲ್ಲಿ ಹೇಳಿಕೋ.
ಯಾಕೆ? ಕಾರಣ ಉಂಟು ತಾಯಿ. ಶೋಣಿತದಲ್ಲಿದ್ದನು ಕುಮಾರನಾದ ಶುಂಭರೆಲ್ಲುವ ದಾನವರು ಬ್ರಹ್ಮನ ಕುರಿತಾಗಿ ತಪಸ್ಸನ್ನಾಚರಿಸಿ ಬೇಕಾದಂತ ವರಗಳನ್ನೆಲ್ಲ ಪಡೆದು ನಮ್ಮ ದೇವಲೋಕದ ಮೇಲೆ ಅಭಿಯೋಗವನ್ನು ಕೈತರು ತಾಯಿ. ಎದುರಿಸಬೇಕಿತ್ತು. ಅವರ ವರಬಲದ ಮುಂದೆ ನಮ್ಮ ದೇಹ ಬಲವು ಸಾಕಾಗಲೇ ಹೋಯ್ತಮ್ಮ. ಸೋತೆಯ? ಹೌದು ತಾಯಿ. ಸರಿ. ಬಲದವನವನ್ನು ಒಳ್ಳೆಯ ಕೆಲಸಕ್ಕೆ ಉಪಯೋಗಿಸುವ ಬದಲು ಅನಾಚಾರಕ್ಕಾಗಿ ಉಪಯೋಗಿಸಿಕೊಂಡು ಲೋಕ ಕಂಟಕರಾಗಿ ಬೆರೆಯುತ್ತಾ ಇದ್ದಾರೆ. ದುಷ್ಟರ ಬಾಧೆಯನ್ನು ತಾಳಲಾಗುತ್ತಿಲ್ಲ. ನೀನೇ ರಚಿಸಬೇಕಮ್ಮ. ಇದು ಅಭಯ. ಕರುಣಿಸುತ್ತಲ ಭಯವನ್ನು ಸುರಪಾಲ. ಕಿರಿದು ಸಮಯದಿ ತರಿದು ಜನನ ರವಿಯನು ದೊರೆಯುವನು ನಿಮ್ಮ ಮನೆಯ ಮಾತಲ್ಲ. ವರಬಲದಿಂದ ಕೊಬ್ಬಿ ಮೆರೆಯುತ್ತಿರುವಂತಹ ಶುಂಭದಾನವರಿಂದ ಕಂಗೆಟ್ಟೆಯ. ಹೌದಮ್ಮ. ಭಯಪಡದಿರು. ಕಿರಿದು ದಿನದೊಳಗೆ ಕೂಡ ಸಂತತಿಯನ್ನೆಲ್ಲ ತರಿದುಕೊಡುತ್ತೀನಿ. ಅಲ್ಲಿಯವರೆಗೆ ನಾವೆಲ್ಲಿರುವ ತಾಯಿ. ನಿಮ್ಮ ನಿಜವನ್ನು ಮರೆಸಿಕೊಳ್ಳಿ. ಈ ತುಹಿನಗಿರಿಯಲ್ಲೇ ಇಟ್ಟುಕೊಂಡು ನನ್ನ ಲೀಲೆಯನ್ನು ಕಂಡು ಕಣ್ತುಂಬಿಸಿಕೊಳ್ಳಿ ಮಕ್ಕಳೇ, ಕಣ್ತುಂಬಿಸಿಕೊಳ್ಳಿರಿ. ಜಯ ಜಯ. ತಿಳಿದ ಕ್ಷಣದೊಳಗೆ ಸರಿ ಸರಿ. ಮೋಹದ ಬಲೆಗೆ ಸಿಲುಕಿಸಿ ತಂದು ಜನರನ್ನು ಕೊಲ್ಲುವ ಕಾರ್ಯವು ಸುಲಭವಿರುತ್ತದೆ. ಅದು ಸುಲಭ. ತನ್ನ ಮನದೊಳಗೆ ಎಂದು ಯೋಚಿಸಿ ಮಹಾಮಾಯೆ ಯೋಚಿಸಿ ಮಹಾಮಾಯೆ ಎಂದು ಯೋಚಿಸಿ ಮಹಾಮಾಯೆ ದೈತ್ಯ ವೃಂದವನು ಮೋಹಿನಿ ಸರಿ ಸರಿ. ತಾಯಿಯೇ ದೈತ್ಯ ವೃಂದವನು ಮೋಹಿನಿ ತಾಯಿಯೇ ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ಯಾವ ರೂಪ? ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ಎಲ್ಲಿ? ಸುಂದರಾಂಗವ ತಳೆದಂದು ಕೌಶಿಕೆಯಾಗಿ ಸಂಕಲ್ಪ ಮಾತ್ರದಿಂದಲೇ ಕಳವಾರವನ್ನೆಲ್ಲ ಸುಟ್ಟರೂ ಹಬಲ್ಲೆ.
ಆದರೆ ಹಾಗಾಗಕೂಡದು. ಶ್ರೀದೇವಿ ಲೀಲೆ ಏನೆನ್ನುವುದನ್ನು ಪ್ರತಿಯೊಬ್ಬರು ವರ್ತವಿಸಿಕೊಳ್ಳಬೇಕು. ದುರುಳರನ್ನು ವಧಿಸುವುದಕ್ಕೆ ನಾನಾಗಿ ಅವರ ಬಳಿ ಹೋಗುವುದೇ? ಅವರನ್ನೇ ನನ್ನತ್ತ ಬರಿಸಬೇಕು. ಹೇಗೆ ಬರಿಸಲಿ ಎನ್ನುವ ಹಾಗೆ ಆಲೋಚಿಸಿಕೊಂಡೆ. ಈ ಪ್ರಪಂಚದಲ್ಲಿ ಹುಟ್ಟಿದಂತಹ ಪುರುಷರೆಲ್ಲರೂ ಕೂಡ ಹೆಣ್ಣು ಹೊನ್ನು ಮಣ್ಣು ಈ ಮೂರಕ್ಕೆ ಬಲೆ ಬೀಳಲೇಬೇಕು. ಮೂರು ಲೋಕವನ್ನು ಗೆದ್ದಾಳುವಂತಹ ಶುಂಭಾಸುರನಿಗೆ ಹೊನ್ನಿನ ಅಗತ್ಯವಾಗಲಿ ಮಣ್ಣಿನ ಅನಿವಾರ್ಯತೆಯಾಗಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಸುಂದರವಾದಂತಹ ಹೆಣ್ಣನ್ನು ಕಂಡಾಗ ಆತ ಮೋಹಪರವಶವಾಗಲೇಬೇಕು. ಅದಕ್ಕಾಗಿಯೇ ಮೋಹದ ಬಲೆಯೇ ಸೂಕ್ತ ಎನ್ನುವ ಹಾಗೆ ಆಲೋಚಿಸಿಕೊಂಡೆ. ನಾನು ಕೈಗೊಂಡಂತಹ ಧರ್ಮ ಕಾರ್ಯದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ತೊಂದರೆಗಳಾಗಬಾರದೆನ್ನುವ ಉದ್ದೇಶದಿಂದ ಕೃಷ್ಣಗಿರಿಯಿಂದ ಕೆಳಗಿಳಿದು ಬಂದೆ. ನೋಡಬಾರದೆ ಸಾಲು ಸಾಲಾಗಿ ಬೆಳೆದು ನಿಂತಿದೆ ಗಗನಚುಂಬಿತವಾದಂತಹ ಕದಂಬಾ ವೃಕ್ಷಗಳು. ಹಾಗಾದರೆ ಇದಲ್ಲವೇ ಕದಂಬಾವನ? ಸೂರ್ಯರಶ್ಮಿಯ ಪ್ರವೇಶಿಸುವುದಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯ ವನವನ್ನೇನೋ ಪ್ರವೇಶಿಸಿದ್ದೇನೆ. ನಾ ಕುಳಿತುಕೊಳ್ಳಬೇಕಾದರೆ ಯೋಗ್ಯವಾದಂತಹ ಸ್ಥಳ ಬೇಕಲ್ಲ. ಸಂಕಲ್ಪಿಸಿದ್ದೇ ತಡ ಆಗಸದಿಂದಲೇ ಇಳಿದು ಬಂತಲ್ಲ ಕಾಂಚನ ಉಯ್ಯಾಲಿ. ಇನ್ನೇಕೆ ಸಾವಕಾಶ, ಏರಿಕೊಳ್ಳುತ್ತೇನೆ ಹೊನ್ನ ಉಯ್ಯಾಲಿ. ಶುಭ ಬ್ರಹ್ಮ ಕ್ರೋಧವಶ ದೇವಿಯವರ ದಾಂಪತ್ಯದ ಪ್ರತೀಕ ಈ ಲೋಕದ ಬೆಳಕನ್ನು ಕಂಡು
ಹುಡುಕೊಂಡವರು ಇದು ಚಂಡಮುಂಡರು ಅಂಡುಗಲಿಗಳು ಎಳವೆಲ್ಲ ಕಾಲದ ಪ್ರವೇಶ ಆಮೇಲೆ ಬ್ರಹ್ಮದೇವರ ಕುರಿತು ತಪಸ್ಸು ಇಚ್ಛಿಸಿದಲ್ಲಿಗೆ ಹೋಗುವ ಮನೋವೇಗ ಆಮೇಲೆ ಅಖಂಡವಾದಂತಹ ಬ್ರಹ್ಮಚರ್ಯ ಕೇಳದ ಕೊಟ್ಟಲಲ್ಲ. ಆ ಬಳಿಕ ಕೊಟ್ಟದ್ದು ಸಂಚಾರ ಆಮೇಲೆ ದೇವತೆಗಳು ಕಾಣದಂತೆ ಯಾರು ಇಲ್ಲ ಅರ್ಪಣ ತರ್ಪಣ ಜಯಘೋಷಣೆ ತಿರುಗಾಟ ಪರಿಹಾರ ಒಂದೇ ಹೇಗೆ ಸದಮಾವನ ಪ್ರವೇಶ
ಹೇಳಲು ಮೃಗ ಮಾಂಸವನ್ನು ಏ ತಮ್ಮ ತಲೆ ಮಾಂಸದ ರುಚಿ ಬೇರೆ ನಿಮಗೆ ಗೊತ್ತುಂಟ ತಲೆ ಮಾಂಸದ ರುಚಿ ಎಲ್ಲರಿಗೊಂಡುದ ತನುವ ಶ್ರಮವನ್ನು ಎಲ್ಲರಿಗೊಂಡುದ ತನುವ ಶ್ರಮವನ್ನು ಸ್ವಲ್ಪ ಹೆಚ್ಚಾಯ್ತು ಕಳೆದವೆಂದರು ಆಗಲ್ಲ ಈ ಬಾರೋ ಬಾರೋ ರಣಧೀರ ಹೇಗ ಎಂತ ಬೇಟೆ ಎಂತ ಬೇಟೆ ಇವತ್ತಿನ ಹಾಗೆ ಬೇಟೆ ಯಾವಾಗಲೂ ಆಗ್ಲಿಲ್ಲ. ಪ್ರತ್ಯೇಕವಾದಂತ ಬೇಟೆ ಕೈಗೆ ಸಿಕ್ಕ ಪ್ರಾಣಿಗಳ ತಲೆಯನ್ನು ಕಡಿದು ಆಮೇಲೆ? ಅದರ ಮಾಂಸವನ್ನು ಪ್ರತ್ಯೇಕವನ್ನಾಗಿಸಿ ದೊಡ್ಡ ದೊಡ್ಡ ತುಂಡು ಮಾಂಸ ಏನು ಮಾಡಿದ್ಯೋ? ಹೀಗೆ ಹಿಡಿದು ಗೂಳು, ಗೂಳು. ಎಲ್ಲ ತಿಂದು ಮುಗಿಸವನಿದ್ದೆ ಕೇವಲ ತಿಂದ್ರೆ ಸಾಕಾಗ್ತದೋ? ಸರಿಯಾಗಿ ಕುಡಿಬೇಡುವ? ತಿಂದ ಮೇಲೆ ಕುಡಿದಿದ್ರೆ ಗಂಟಲಲ್ಲಿ ಸಿಕ್ಕಿಕೊಳ್ತದೆ. ಯಾವುದು ಕೂಡ ಹೆಚ್ಚಾಗಬಾರದು. ಹಸಿ ಹಸಿ ಮಾಂಸಕ್ಕೆ ಬಿಸಿ ಬಿಸಿ ರಾಗುತ್ತಾ ಆಮೇಲೆ ಏನು ಉಳಿದದ್ದು ಮನೆಗೆ ಉಳಿದದ್ದು ಎಲುಬು. ಕಟ್ಟ ಕುಟ್ಟು 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 ಪಟ್ಟ ಪಟ್ಟ ಚಟ್ಟ ಎಂತದ್ದು ಜಗ್ಗಿದದ್ದು ಅಣ್ಣ ತಿಂದದ್ದಂದ್ರೆ ತಿಂದದ್ದೆ. ಮತ್ತೆ ಹೇಗೆ? ಏನು ಬೇಟೆ ಏನು ಬೇಟೆ ಭರ್ಜರಿ ಬೇಟೆ. ಬೇಟೆಯಾಡಿದ ಪರಿಣಾಮ ದೇಹಕ್ಕೆ ಆಯಾಸ ಉಂಟಾಗಿ ಧಾರಾಕಾರವಾಗಿ ಬೆವರು ನೀರಿನ ಉಪಾದಿಯಲ್ಲಿ ಇಳಿತಾ ಇದೆ. ಪರಿಹಾರ ಆಗಬೇಕು ಅಂತ ಇದ್ರೆ ಗಾಳಿ ಅಗತ್ಯ ಬೇಕು. ಎತ್ತರವಾಗಿ ಕಾಣ್ತಾ ಇದ್ದಾಯ್ತು ಹೀರಾದ್ರಿ ಹೇಳುವ ಏನು ಗಾಳಿ ಅಲ್ಲ. ಕೇಳಿದೆ ಏನದು ಇಷ್ಟೊತ್ತಲ್ಲಿ ಕೇಳುದು ನರವಿದು ಕುಳಿತು ದೇವಿಯು ಮಾಡುತ್ತಿಯ ಗಾಯನವನ್ನು ನಿನಗೆ ಗೊತ್ತಾಯ್ತೇನೋ ತಮ್ಮ
ಆಮೇಲೆ ಕಾಳಿಗೆ ತನುವನ್ನೊಟ್ಟಿ ವಿಶ್ರಾಂತಿಯನ್ನು ಹೊಂದುತ್ತಿರುವಂತಹ ಸಂದರ್ಭ. ಹೇಗಣ್ಣ? ಕಾಳಿಯ ಜೊತೆಯಲ್ಲಿ ಕಿವಿಗಳಿಗೆ ಇಂಪಾದ ಗಾಯನ ಹಾಡುವಂತಹ ಸಮರ್ಥರು ಯಾರಂತ ಯೋಚನೆ ಮಾಡಿದ್ರೆ ಯಾರಿದ್ದಾರೆ? ಪ್ರಪಂಚದಲ್ಲಿ ಹೆಣ್ಮಕ್ಕಳು ಮಾತ್ರ. ಹೆಣ್ಣುಮಕ್ಕಳು ದೇವರು ಹುಟ್ಟುತ್ತಲೇ ಹೆಣ್ಮಕ್ಕಳಿಗೆ ಸ್ವರ ಸೌಂದರ್ಯ ಎರಡನ್ನು ಕೊಟ್ಟದೀಗ ಸ್ವಲ್ಪ ಹೆಚ್ಚಾಯ್ತು, ಆದ್ರೆ ಕಡಿಮೆ ಆಗ್ಲಿಲ್ಲ. ಬದಲಾವಣೆ ಆಯ್ತು. ಅದು ಹೇಗ? ಕೊಟ್ಟದ್ದು ಹೆಚ್ಚಾದ ಕಾರಣ ಬದಲಾವಣೆ ಆಯ್ತು. ಅದು ಹೇಗ? ಮೊದಲೆಲ್ಲ ಹಿರಿಯವರಿಗೆ ಮಕ್ಕಳಿಗೆ ಕಲಿಸಬೇಕೆನ್ನುವ ಆಸೆ ಇರಲಿಲ್ಲ. ಮತ್ತೆ ಅವರೆಲ್ಲ ಪ್ರಾಯ ಬರ್ತಾ ಇದ್ದಾಗೆ ಮಕ್ಕಳ ಕುತ್ತಿಗೆ ಒಂದು ಕಟ್ಟಿದ್ರು. ಎಂತದ್ದು? ಗಂಡರನ್ನು. ಹೌದು, ಗಂಡರ ಮನೆಗೆ ಕಳಿಸುವುದೇ. ಆದ್ರೆ ಈಗ ಹಾಗಲ್ಲ. ಈಗ ಹೇಗೆ ಬದಲಾವಣೆ? ತಾಯಂದಿರಿಗೆ ಕಲಿಸಬೇಕಂತ ಆಸೆ ಉಂಟು, ಮತ್ತೆ ಮಕ್ಕಳಿಗೆ ಆದ್ರೆ ಮಕ್ಕಳು ಕಲಿಯುವುದಿಲ್ಲ. ಅದು ಯಾಕ? ಅವರ ಪ್ರತಿಭೆ ಎಲ್ಲ ಮೊದಲು ಪ್ರಾರಂಭದಲ್ಲಿ ಅಲ್ಲ, ಅದಿದ್ರೆ ಪ್ರತಿಭೆ ಖಂಡಿತ. ಎಳೆಯಲ್ಲಿ ಅದರಲ್ಲೇ ಪ್ರತಿಭೆ ಅರಳುವಾಗ ಮತ್ತೊಂದು ಪ್ರತಿಭೆ ಬೇಕಾ? ಅದು ಯಾಕ? ಕೇಳಿದ್ರೆ ಹೇಳ್ತಾರೆ ಏನಂತ? ಎಲ್ಲ ಅದರಲ್ಲೇ ಬರ್ತದೆ ಅಂತ. ಮತ್ತೆ ಹಾಗಿದ್ರೆ ಕಲಿಯುವಂತಹ ಅಗತ್ಯ ಉಂಟಾ? ಹಾಗಾದ್ರೆ ಇಂಥವರಲ್ಲ ಇಲ್ಲಿ ಇನ್ನೊಂದು ಏನು? ಅಲ್ಲ, ಅವರು ಅದನ್ನು ಬಿಟ್ಟರು ಕೂಡ ಅದು ಅವರನ್ನು ಬಿಡ್ಲಿಕ್ಕಿಲ್ಲ. ಹೌದು. ಎಷ್ಟು ಹೊತ್ತಿಗೂ ಬಿಡ್ಲಿಕ್ಕಿಲ್ಲ. ಯಾಕಮ್ಮ? ಮತ್ಯಾರ? ಹಾಗಾದ್ರೆ ಯಾರು ಅಂತ ಯೋಚನೆ ಮಾಡಿ. ಯಾರಿದ್ದಾರೆ? ಮೇಲಂದ್ರೆ ಸತ್ಯಲೋಕ. ಅಲ್ಲಿ ಯಾರು? ಬ್ರಹ್ಮನ ರಾಣಿ ಪಣಿಮೇಣಿ ಕಲ್ಯಾಣಿ ವೀಣೆಯ ಪಿಡಿದಿರ್ಪ ವಾಣಿ ಈ ತೆರದಲ್ಲಿ ಕಾನನ ತೆಡೆಗಾಗಿ ಬಂದು ಆಮೇಲೆ ತಾನು ರಾಗದಲ್ಲಿಂತು ಗಾನ ಪಾಡುವಳ ಯಾರ? ವಾಣಿಯತೆ. ಅಣ್ಣ ಏನು? ಸ್ವಲ್ಪ ಸುಮ್ಮನಿರ. ಅದ್ಯಾಕೆ? ಅವಳ ಗಂಡ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ಹೌದು. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳು ಸೃಷ್ಟಿ ಮಾಡ್ತಾನೆ. ಭೂಲೋಕದಲ್ಲಿದ್ದವರಿಗೆ ವರ್ಷಕ್ಕೆ ಒಂದು ಸೃಷ್ಟಿ ಮಾಡುದು ಕಷ್ಟದಲ್ಲಿ, ಮತ್ತೆ ಅವ ದಿವಸಕ್ಕೆ 84 ಲಕ್ಷ. ಮತ್ತೆ ಹೆಂಡತಿ ಇಲ್ಲದೆ ಹೋದ್ರೆ ಸೃಷ್ಟಿಗೆ ಕೆಲಸ ಆದೀತಾ? ಗಂಡ ಎಂತದು ಮಣ್ಣಂಗಟ್ಟಿ ಮಾಡಿ ಆಗ್ಲಿಕ್ಕಿಲ್ಲ. ಹಾಗಂತ ಸ್ವರ ಕೇಳ್ತದೆ. ಇದು ಯಾರ ಸ್ವರ ಬಲ್ಲೆಯ? ಯಾರ್ದು? ಇದೆಲ್ಲ ಹೆಂಗಸ್ರ ಸ್ವರ ಅಲ್ಲ. ಮತ್ತೆ ಇಷ್ಟು ಹೊತ್ತಿಗೆ ಹಾಡಬೇಕು ಅಂತ ಇದ್ರೆ ಗಂಡಸ್ರೇ ಆಗ್ಬೇಕು. ಗಂಡಸರೆಲ್ಲ ವ್ಯವಸ್ಥೆ ಮಾಡಿದಕ್ಕಾದಿತ್ತು. ಅಣ್ಣ. ಎಲ್ಲಿಯಾದ್ರೂ ಹೆಚ್ಚು ಕಡಿಮೆ ಮಾಡಿ. ಅಲ್ಲ, ಅದೆಲ್ಲವೂ ಕೂಡ ಭೂಲೋಕಕ್ಕೆ ಅನ್ವಯ ಆಯ್ತು ಬಿಟ್ರೆ ಮೇಲೆ ಅನ್ವಯ ಆಗುದಿಲ್ಲ. ಹೌದಾ? ಮೇಲೆ ಯಾವುದು ಗೊತ್ತಾ? ಹೇಳಿ ಹೇಳಿ. ದೇವಲೋಕ. ದೇವೇಂದ್ರ. ದೇವೇಂದ್ರ ನಮ್ಮ ಸ್ವರ ಕೇಳಿದ್ರೆ ನಿಲ್ಲುವುದಿಲ್ಲ. ಮತ್ತೆ ಮತ್ತೊಬ್ಬ ಇದ್ದಾನೆ. ಅದ್ಯಾರು? ಕುದುರೆ ಮುಖ ಉಳ್ಳಂತಹ ತುಂಬೂರ. ಆ ರಂಭಾದಿ ನಾರಿಯರು ಸಂಭ್ರಮದಿ ನರ್ತಿಸಲು ತುಂಬಿದ ಸಭೆಗಳಿಗೆ ಜಂಬಾರಿ ಮೂಗಿನ ಮೇಲೆ ಬೆರಳಿತ್ತು. ಅದ್ಯಾಕ? ಅದು ಗಾಯನ ಕೇಳಿ ಆಶ್ಚರ್ಯ. ಹಾಗಿದ್ರೆ ಮತ್ತೊಬ್ಬ ಇದ್ದಾನೆ. ಅದ್ಯಾರು? ನಾರದ ನೀರದ ಅವನವೇ ಶಾರದ. ಅಣ್ಣ ಅಣ್ಣ, ಅಲ್ಲ ನೀನು ಈಗಲ್ಲ ಬೈಯುವುದು, ಆಗ ಬೈಬೇಕು. ಮತ್ತೆ ಕಿವಿ ಹೇಗೆ ಕೇಳ್ತದೆ? ನೀನೇನಂತ ಹೇಳಿದ್ದು? ದೇವಋಷಿ. ಆಗ ಭಾಗವತೋತ್ತಮ. ನೀನು ಬೈದದೊಂದು ಭಾವಿಸಿ. ಅಲ್ಲ, 3 ಮುಕ್ಕಾಲುಗಳಿಗೆ 3 ಲೋಕ ಸಂಚಾರ ಮಾಡುವ ಮಗನೇ ಸಿಕ್ಕಿದೆ ಶಾಪ. ಈಗ ಶಾಪ ಸಿಕ್ಕದವರೇ ನಿಂತಲ್ಲಿ ನಿಲ್ಲುವುದಿಲ್ಲ. ಇನ್ನು ಅವರು ನಿಂತಾರ? ಅವನು ಇವಳು ಅವನು. ನಾವ್ಯಾಕೆ ಕಾಡಿನ ಮಧ್ಯದಲ್ಲಿ ಇದ್ದು ಚರ್ಚೆ ಮಾಡುವುದು? ಅಗತ್ಯ ಇಲ್ಲ. ಕೇಳಿಸ್ತಾ ಇದೆಯಲ್ಲ? ನಮ್ಮ ಅವಸರ ಮಾಡಬೇಡ. ಇವತ್ತು ಅವಸರ ನಡೆಯುವುದಕ್ಕೆಲ್ಲ ಇದಲ್ಲ ಆಗ ಆಗಲ್ಲ. ಅದು ಬೇಡ. ಆಗತ್ತೆ. ತುಕ ಅಲ್ಲ, ಒಟ್ಟಿಗೆ ಪರಿಮಳ ಹಿಡಿದು ಮುಂಬೈ ಚತುರ್ಭುಜೆ ಚಂದ್ರಕಲಾವತಂಸೆ ಕುಜೋನದೆ ಕುಮಾರದ ಶೋಡಿ ಪುಂಡ್ರೆ ಶುಭಾಷಾ ಕುಜ ಪುಷ್ಪ ಬಾಣ ಹತ್ತೆ ನಮಸ್ತೆ ಜಗದೇಕ ಮಾತಮ್ಮ ಮಾತಾ ನರಕದ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರಿಯೋತ್ಕಟಾಕ್ಷಂ ಕಲ್ಯಾಣಿ ಕದಂಬ ವನವಾಸಿನಿ ಕದಂಬ ವನವಾಸಿನಿ ತೂಗಿದಳು ಈ ಆಲಯ ತೂಗಿದಳು ಈ ಆಲಯ ಕಾಮಿಗೆ ತೂಗಿದಳು ಈ ಆಲಯ
ಅಚ್ಚರಿ ಹೀಗೆ ಮಾಡುದು ಅಲ್ಲ ಇವತ್ತು ಹೇಳ್ಬೋದು. ಅಲ್ಲ ಆಚಾರ್ಯ ಇವರು ಆಚಾರ್ಯ ಇಲ್ಲ ಅದು ಅಚ್ಚರಿ ಇದು. ಆಚಾರ್ಯ ಅಚ್ಚರಿಯಿಂದ ಶೋಧಿಸಿ ಯಾಕೆ ಹೀಗಾದದ್ದ? ಯಾಕೆ ಹೇಗಾಯ್ತು? ನಾನು ಕಾಣೆನು. ಇವಳ ಕಂಡಾಗ ಏನಾಯ್ತಾ? ಅರಳಿತು. ಯಾವುದು? ಇವಳ ಯಾವುದು ಅರಳಿತು? ಅದ್ ನಿಂಗೆ ಗೊತ್ತಾಗಿಲ್ಲ ಅಣ್ಣ ಯಾಕಮ್ಮ? ಯಾಕೆ ಹೀಗಾದದ್ದ? ಕಾರಣ ಉಂಟಾ? ಏನ? ಕಿವಿಗಳಿಗೆ ಕೇಳಿಸಂತ ಗಾಯನ, ಆಮೇಲೆ ಮೂಗಿಗೆ ಬಡಿದಂತ ಪರಿಮಳ, ಕಣ್ಣಿಗೆ ಕಣ್ಣಂತ ಬೆಳಕು, ಓಹೋ ಅರಸಿ ನರಸ್ಯ. ಯಾವ ನರಸಿ? ಅದು ಅವಸರ ಎಲ್ಲಿ ಹೋಗ್ತದೆ ಗೊತ್ತಾ? ಅರಸಿ 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 ಮುಂದುವರಿತಿರುವಂತಹ ಸಂದರ್ಭ ಏನ? ಕದಂಬಾವರದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಬೆಳೆದಿದ್ದಾಳೆ, ಹೆಣ್ಣಬ್ಬಳು ಕೂತಿದ್ದಾಳೆ, ಆಮೇಲೆ ವೀಣೆಯನ್ನು ಬಾರಿಸ್ತಾ ಇದ್ದಾಳೆ, ಓಹೋ ಗಾಯನವನ್ನು ಹಾಡ್ತಾ ಇದ್ದಾಳೆ. ಅದು ಸ್ವಲ್ಪ ಕಾಣುದಿಲ್ಲ. ಯಾವ್ದಾ? ಇದು ಮರ ಬೆಳೆದದ್ದು ಅಲ್ಲ, ಕಾಣುವಷ್ಟು ಕಂಡ್ರೆ ಸಾಕು. ಅಲ್ಲ, ಸರಿ ಮುಖ ಕಾಣುದಿಲ್ಲ. ಯಾಕಂದ್ರೆ ಸ್ವಲ್ಪ
ಮರದ ಗೆಲ್ಲಲ್ಲ ಅಡ್ಡ. ಅಲ್ಲ ನಿನಗೆಲ್ಲ ಸರಿ ಕಾಣಬೇಕು. ಅಲ್ಲಿ ಪೂರ್ತಿ ಕಂಡ್ರೆ ಒಂದು ಸೌಂದರ್ಯ ಆಸ್ವಾದಿಸ. ಹಾಗೆ ನೋಡ್ತಾ ಇದ್ದ ಹಾಗೆ ಅರರೆ ಇಲ್ಲಿ ಒಳಂತ ಬಿಟ್ಟ ನೋಡಿ. ನೋಡೆ ಸ್ಮರಣ ಕೂರ್ಕಳಿ ಅಂತ ಹೇಳು ನೀರು ಶರದಿಂದು ವದನೆ ಹರಿಣನೇತೆ ಚಲ್ವ ತರುಣಿ ಬಡು ಇವಳಗಾತ್ರೆ ಆ ನಾಗರಾಜ ನಾಗರಾಜ ನಾಗಪ್ಪ ಬಂದ್ರ ಜಾಗ್ರತೆ. ಕರ್ಮನಿಂದ ನಮ್ಮ ಸೇನೆ ಅಲ್ವ ನಾವು ನಮ್ಮ ಸೇನೆ ನಾಗರಾಜ ಅಂತದಕ್ಕೆ ಮತ್ಯಾರ ಅವನ ಹತ್ರ ಇರುವುದು ಎಷ್ಟು? ಯಾವುದು ನಾಲಿಗೆ. ಅಲ್ಲ ಸದ್ಯಕ್ಕೆ ಒಂದು ಅಂತ ಕಾಣ್ತದೆ. ನಾವು ಒಂದು ನಾಲಿಗೆ ಅಂತ ನಮಗಾಗುದಿಲ್ಲ, ಅವನಿಗೆ ಆಗ್ತದೆ. ಅದ್ಯಾಕೆ? ನಾನು ಪಾತಾಳದಲ್ಲಿ ಇರ್ತ ನಾಗಪ್ಪನನ್ನು ಕರೆ. ಅಣ್ಣ ಅವ ಬಂದ್ರೆ ಮುಗಿಸ್ಲಿಕ್ಕಿಲ್ಲ. ಅಲ್ಲ 1000 ನಾಲಿಗೆಯಲ್ಲಿ ಹೊಗಳೆ ನಾನು. ನಮ್ಮದ್ದು ಮುಗಿಲಿಕ್ಕಿಲ್ಲ. ಅವರು ಆಗ ಮುಗಿಬೇಕು ಮತ್ತೆ ಸಮಯಕ್ಕೆ ಮುಗಿ. ಅಂತ ಸೌಂದರ್ಯವತಿ ಆತ ಹೆಣ್ಣನ್ನು ಖಂಡೆ ತಮ್ಮ ಖಂಡೆ ಅಣ್ಣಯ್ಯ ನೀನು ಒಬ್ಬನೇ ಕಂಡ್ರೆ ಸಾಕ. ನೋಡ್ಬೇಕಾ? ನೋಡು ಕಣಿ ಪಾಪ ಪಾಪ ನೋಡು ನೋಡು ಕಣ್ಣಾರೆ ಕುಳಿತಿ ಹಲೋ ಹಲ್ಮೆಟಿ ಕಿಟಿ ಬಾಯಲುಗಿ ನಿಂಗೆ ಸ್ವಲ್ಪ ಆದ್ರೆ ಕಾಣ್ತಾನ. ಈಗ ಸರಿ ಕಾಣ್ತದೆ ಎಲ್ಲ. ಯಾಕೆ ಹೇಳು? ಬರೇ ತಲೆ ಕಾಣ್ತದೆ. ಅಣ್ಣ ನಾವು ತಿರುಗಾಟ ಮಾಡಿದ್ದು ಕಡಿಮೆ ಹೇಳು. ಲೋಕವನ್ನು ಸಂಚಾರ ಮಾಡಿದ್ದೇವೆ. ನಮ್ಮ ತಿರುಗಾಟದಲ್ಲಿ ಎಷ್ಟೋ ಹೆಣ್ಮಕ್ಳು ನೋಡಿದ್ದೇನೆ. ಅಲ್ಲ ಕಂಡಿದ್ರು ಕೂಡ ಬದಲಾವಣೆ ಆದದ್ದು ಇದೇ ಪ್ರಥಮ. ಅಲ್ಲ ಇಂಥದ್ದೊಂದು ಹೆಣ್ಣು ನಾನು ಇವರೇ ಕಂಡದೇನೆ. ಅಣ್ಣ ಎಂತಹ ಸೌಂದರ್ಯವನ್ನು ಕಾಣ್ತಾ ಇದ್ದೇವೆ. ಎಂತ ಸೌಂದರ್ಯ ಕಂಡೆ. ಈಕೆಯನ್ನು ಕಂಡಾಗ ಬರುವಂತಹ ಉದ್ಗಾರ ಅರರೆ ಎನ್ನುವ ಹಾಗೆ. ಅರರೆ ಯಾರಿವಳು ಮಂಜುಳ ಗಾತ್ರೆ ತ್ರೈಭುವನ ಮೋಹಿನಿ ಸಾರಸನೆ ನೇತ್ರೆ. ಮುಖವನ್ನು ಕಂಡಾಗ ಪೂರ್ಣ ಚಂದ್ರನ ಬಿಂಬಕ್ಕೆ ಹೊರತಲ್ಲ ಪೂರ್ಣ ಚಂದಿರ ಬಂಗಾಯಿ ಆದ್ರೆ ಚೆಲುವ ಮಾನಿನಿ ಈಕೆ ಅಲ್ಲ. ಅದಿಲ್ಲಿ ಬೇಡವಾ? ಬೇಡ. ಅಗತ್ಯ ಉಂಟಾ? ಇದು ಆಶ್ಚರ್ಯ ಆದದ್ದು. ಹೌದು, ಹಾಗೆ. ಒಂದೇ ಒಂದು ಪ್ರಶ್ನೆ. ಹೇಗೆ? ಯಾರಿವಳು ಇಲ್ಲಿಗೆ ಯಾಕೆ ಬಂದಿಯಾಳು? ಸಿಕ್ಕಿತಾ? ಇದು ಪ್ರಶ್ನೆ ಏನಿಲ್ಲದೆ ಹೇಳು ಸರಿಯಾಗಿ ಒಂದ ರಮೆ ಇಲ್ಲದೆ ಹೋದ್ರೆ ಉಮೆ ಬಿಡು. ಯಾವುದು? ರಮೆ ಉಮೆಯರ ಮಾತ ಬಿಡು ನೀನು. ಮತ್ತೆ? ಆ ಸುಮಶರ ನರ್ತಾಂಗಿ ರತಿಯೇನು? ರತಿ ರಮಣಿಯು ಮಿಗಿಸಿ ಮೆರೆವಳಲ್ಲ. ಆ ಕಮಲಜ ಸೃಜಿಸಿದ ಶಿವಬಲ್ಲ ಶಂಕರಬಲ್ಲ ವಿಶ್ವನಾಥ. ಅಣ್ಣಯ್ಯ ಇವತ್ತು ನೀನು ಎಲ್ಲಿಗೂ ಹೋಗಬೇಡ, ಇಲ್ಲಿಗೆ ಬಾ. ಎಂತದ್ದು? ದೇವರಲ್ಲಿಗೆ ಹೋಗಿ ವಿಚಾರ ಮಂಡಿಸಿ ಇವಳ ಬಗ್ಗೆ ಅಗತ್ಯ ಇಲ್ಲ. ಅಲ್ಲ ನೀನು ಅಲ್ಲಿಗೆ ಹೋದ್ರೆ ಇಲ್ಲಿ ಇವಳು ಇರ್ಲಿಕ್ಕಿಲ್ಲ. ಅವಳು ನಾವು ಅಲ್ಲ ಇದು ಮುಗ್ದ್ರೆ ಇವರು ನಿಂತಾರ, ಇನ್ನು ಅವಳು ನಿಂತಾರ. ಆಗಿಂದ ಕಾಯ್ತಾ ಇದ್ದಾಳೆ. ಯಾವುದು? ಎಷ್ಟೊತ್ತಿಗೆ ಮುಗಿದದೆ ಹೋಗುದು ಅಣ್ಣ ಅಲ್ಲ ಮುಗಿಸುವುದಕ್ಕೆ ನಾವು ಬಿಡಬೇಡ. ಸಿಕ್ಕಿದ ಅವಕಾಶ ಬಿಡ್ಲಿಕ್ಕಿಲ್ಲ. ಅದಕ್ಕೆ ಹೆಸರು ವಿಳಾಸ ಕೇಳು. ಹೋಗು ಮಗನೇ ಸಾಹಿತ್ಯ. ಅಣ್ಣ ಈಗ ವಿಳಾಸ ಕೇಳಿದ್ರೆ ಲೋಕದಲ್ಲಿ ಯಾರಾದ್ರೂ ಸಾಯ್ತಾರ? ಈಗ ನಮ್ಮ ಬಗ್ಗೆ ನಾವು ಮಾತಾಡುವಾಗ ಹೆಣ್ಣನ್ನು ನೋಡುವಾಗ ಅದು ಹೇಳ್ಬೇಕಾಗ್ತದೆ. ಅದ್ಯಾಕ? ಈಗ ನಿನ್ನನ್ನು ಸಾಯುವುದಕ್ಕೆ ಬಿಡುವುದಕ್ಕೆ ನಾನಾಗ್ತದೆ. ಅಣ್ಣ ಕೊಲ್ಲಲು ಬಿಟ್ಟು ನಾನು ಅಲ್ಲ ನಿನಗೆ ಇಂಥದ್ದೆಲ್ಲ ಈಗಲೇ ಬರುವುದಾ ಅಂತ? ಈಗ ಅಣ್ಣ ಕಾರಣ ಯಾಕೆ ಹೇಳಿದ? ಯಾಕ? ಈಗ ಯುವ ಪ್ರಯತ್ನ ಮಾಡ್ಬೋದು. ಅವಳನ್ನು ಮದುವೆ ಅವನಿಗೆ ಇಷ್ಟು ಸಣ್ಣ ಪ್ರಾಯದಲ್ಲಿ ಅದು ಬೇಕು. ಅವ ಮಾಡಿದ್ರೆ ಮದುವೆ ಆಗ್ತದೆ. ಅವನನ್ನು ಬಿಡುವ ಬೇರೆ. ಈಗ ಇವರು ಆತವರು ಹೋಗಿ ಅಲ್ಲ ಅವರ ಒಂದಿಗೆ ಇರುವವರು ಒಪ್ಪಿಗೆ ಕೊಡ್ಬೇಕು. ಅಲ್ಲ ಆಗ್ತದ? ಅಲ್ಲ ಅವರಿಗೆ ಆಗ್ತದೆ, ನಮಗೆ ಯಾಕೆ ಆಗುದಿಲ್ಲ? ನಾವು ಬ್ರಹ್ಮಚಾರಿಗಳು. ಹೆಣ್ಣನ್ನು ಬಯಸಿ ಮುಂದುವರೆದ್ರೆ ನಿಮ್ಮ ಮರಣಕ್ಕೆ ನೀವೇ ದಾರಿ ತಂದ ಹಾಗೆ. ಸತ್ತ ಮೇಲೆ ಸುಖಬೇಕು. ಆ ಬ್ರಹ್ಮ ಕೊಟ್ಟ ವರ. ಹೆಣ್ಣು ಇಷ್ಟು ಚಂದ ಇದ್ದಾಳಿದ್ರೆ ನಮ್ಗೆ ವರನೇ ಬೇಡ. ಅಣ್ಣ ವರ ಕೊಟ್ಟಾಗಿದಲ್ಲ. ಇವಳನ್ನು ಇವತ್ತು ನಾಳೆ ನಾಡಿದ್ದು ದಿವಸ ನಿತ್ಯ ನೋಡ್ಬೇಕು. ತೀರ್ಮಾನ ಸುಮ್ಮನೆ ಹೇಳ. ತಿರುಗಾಟ ಮಾಡಿ 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 ನೇರವಾಗಿ ಕದಂಬವನವನ್ನು ಸೇರಿಕೊಂಡ್ರು. ಕದಂಬವನದಲ್ಲಿ ಕದಂಬ ವೃಕ್ಷಕ್ಕೆ ಬಂಗಾರದ ಉಯ್ಯಾಲೆಯನ್ನು ಬಳಿದು ಹೆಣ್ಣೊಬ್ಬಳು ಕೂತಿದ್ದಾಳೆ. ಏನು ಹೇಳ್ತೀರಿ? ಲೋಕಮೂರನ್ನು ಮೋಹಕಗೊಳಿಸುವಂತಹ ಹೆಣ್ಣು. ನಿಮ್ಮಲ್ಲ ಯಾಕೆ ಹೇಳಿದ್ದೇವೆ? ಲೋಕಮೂರ ವಿಕ್ರಮಿತಾವು. ವಿಕ್ರಮ ಪರಾಕ್ರಮ ಸೌಂದರ್ಯ ಎರಡು ಒಟ್ಟಿಗೆ ಸೇರಿದೆ ಇನ್ನೊಂದು ಶಕ್ತಿ ಎದುರು ಬರ್ತದ. ನಮ್ಮದು ಒಂದು ವೇಳೆ ಮತ್ತೊಂದು ಬೇಕಾಗ್ತದ. ಹಾಗಿರುವಾಗ ಆ ಸೌಂದರ್ಯವತಿ ಆತ ಹೆಣ್ಣನ್ನು ತಾವು ನಿಶ್ಚಯ ಆಯ್ತು. ಆಯ್ತಲ್ಲ ಯಾರಾದ್ರೂ ವೈದ್ಯರಿದ್ರೆ ಬನ್ನಿ ಸರ್. ಅಲ್ಲ ಏನು ಸಮಸ್ಯೆ ಆದ್ರೂ ನಮ್ಮ ಹಾಗೇನಿಲ್ಲ ತಮ್ಮಂದಿರೇ, ನೀವು ಹೇಳಿದಂತ ವಿಷಯವನ್ನು ಕೇಳಿದವಾಗ ಮನಸ್ಸಿನಲ್ಲಿ ಏನೋ ಬೇಕು ಬೇಕು ಅಂತ ಅದು ಈಗಲೇ ತಕ್ಕೊಳ್ತೀರಾ? ನಿಮ್ಗೆ ದೊಡ್ಡದು ಸಾಕು. ನಾವು ಯಾವಾಗಲೂ ಒಟ್ಟಿಗೆ ತಕ್ಕೊಳ್ಳೋದು. ಅದೇನಲ್ಲ ಬೇಡವಾ? ಮನಸ್ಸಿನ ಶರಾತಿಗೆ ಬಲಿಯಾದೇನ ನಿರ್ಧಾರ ಪರಿಜನ ತ್ರಯವಹಿಸು. ಹೋಗ್ತೇವೆ, ಹೆಣ್ಣನ್ನು ಕರ್ತರ್ತೇವೆ. ಈಗಲೇ ಕರೆದರು. ಅವಸರ ಮಾಡಬೇಡಿ. ನೀವು ಹೇಳಿದಂತ ವಿಷಯದ ಬಗ್ಗೆ ನಾನು ಆಲೋಚನೆ ಮಾಡಿಕೊಳ್ತೇನೆ. ನೀವು ವಿಶ್ರಾಂತಿ ಪಡೆದುಕೊಳ್ಳಿ, ಬೇಕಾದವಾಗ ಕಳಿಸಿಕೊಡ್ತೀನಿ. ಕೇಳಯ್ಯ ಸುಗ್ರೀವ ಬೇಡುವುದನ್ನು ಸರಿಮಜಾಲ
ಅತಿ ಕೆಲವೇದ ನಾರಿ ಓರ್ವಳು ಚಿನ್ನದ ಉಯ್ಯಾಲೆಯಲ್ಲಿ ಮೆರೆಯುತ್ತಾ ಇದ್ದಾಳೆ ಎಂಬುದಾಗಿ ನಮ್ಮವರೇ ನನ್ನ ಬಳಿಗೆ ಬಂದು ಹೇಳಿದಂತ ಮಾತಾಗಿದೆ. ಆಗತ್ತ ನೀಡುವ ಅವಳಿದ್ದಲ್ಲಿಯೋ ಹೋಗಿ ಶುಂಭ ಏನು ಎಂಬುದರ ಬಗ್ಗೆ ಅವಳಲ್ಲಿ ತಿಳಿಸಿ ಸಂಧಾನ ಮುಖೇನವಾಗಿ ಶೋಣಿತಾಪುರಕ್ಕೆ ಕರೆದರಬೇಕು. ಶುಂಭನಾಜ್ಞೆ ಶುಂಭನ मेरे कदम ತ್ರೈ ಜಗದಂಬಿಕೆಯ ಲಾವಣ್ಯವನ್ನು ನೆರೆ ಕಂಡು ಸುಗ್ರೀವ ಶುಂಭನ ಆಜ್ಞೆಯನ್ನು ನೇರವಾಗಿ ಕದಂಬ ಕಾಂತಾರವನ್ನು ಪ್ರವೇಶ ಮಾಡಿದ್ದೇನೆ. ಏನಿನ ಅಚ್ಚರಿಯನ್ನು ಕಾಡ್ತಾ ಇದ್ದೇನೆ. ಪರಸ್ಪರ ಬದ್ಧ ವೈರಿಗಳಾದಂಥ ಪ್ರಾಣಿ ಪಕ್ಷಿ ಜಾತಿಗಳೆಲ್ಲ ಅನ್ಯೋನ್ಯ ಭಾವದಿಂದ ಇಲ್ಲಿ ಮೆರೆದಾಡ್ತಾ ಉಂಟು. ಇಂತಹ ವಿದ್ಯಮಾನ ಸೃಷ್ಟಿಯಾಗಬೇಕು ಅಂತ ಇದ್ರೆ ಕಾರಣ ಶುಂಭ ಹೇಳಿದ ತರುಣಿ ಬೆಳಕಿನ ಪಥವನ್ನು ಅರಸುತ್ತಾ ಮುಂದೆ ಸಾಗ್ತೇನೆ ಮುಂದೆ ಸಾಗ್ತೇನೆ ಮುಂದೆ ಸಾಗ್ತೇನೆ. ಶಿವ 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 ಸ್ಮರಣ ಸಿಲುಕುತ್ತಲೇ ನಮ್ಮಯ ಶುಂಭ ಕೆಟ್ಟದು. ಅಯ್ಯೋ ಶಿವ ಶಿವ ತಿಳಿದು ನೋಡಲಿಗೆ ಮಾನಿನಿಯೇ ಇವಳು ಮಾನಿನಿ ಸಿಕ್ಕುವಳೆ ನಮಗೆ ಸಿಕ್ಕಲು ತಕ್ಕುವಳೆ ಇವಳು ತಕ್ಕೋಳೆ ತ್ರಿಜಗವನ್ನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಹುತಿಯ ಮಾತೆ ಇವಳು ಜಗನ್ಮಾತೆ. ಮಕ್ಕಳಾಟಿಗೆ ಆಯ್ತು ನಮ್ಮದು ಅಯ್ಯೋ ಏನಿದು ರಕ್ಕಸಮಯ ಅಳಿಯುತ್ತಿದೆಯೇ. ಅಯ್ಯೋ ಅಳೀತಲ್ಲ ಅಕ್ಕತನ್ವಯ ಮಿಕ್ಕ ಮಾತೆ ಮಾತೇನು ಒಡೆಯ ಮಾತೆಯು ನಮಗೆ ಮಾನ್ಯವಲ್ಲ. ಸರಿ ಸರಿ ಆ, ಶಿವ 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 ಏನನ್ನು ಕಾಡ್ತಾ ಇದ್ದೇನೆ. ಕೋಟಿ ಸೂರ್ಯರ ಪ್ರಭೆ ತುದಿ ಕಾಣದ ತೂಕಯಾಲೆಯಲ್ಲಿ ತೂಗುತ್ತಾ ಇದೆಯಲ್ಲ. ಇವಳು ತರುಣಿಯೇ ತ್ರಿಜಗವನ್ನೇ ತನ್ನ ಕುಕ್ಷಿಯೊಳಗಿರಿಸಿ ನಿತ್ಯದಿ ಸಲಹುತಿಯ ಮಾತೆ ಆದಿಯಲ್ಲಿ ಮೂರು ಮೂರ್ತಿಗಳ ಜನ್ಮಕ್ಕೆ ಕಾರಣೀಕರ್ತನಾದಂತಹ ಆದಿಮಾಯೆ ಇವಳು ಸ್ಪಷ್ಟವೇ. ಅಯ್ಯೋ ಮಕ್ಕಳಾಟಿಕೆ ಆಗಿ ಹೋಯ್ತಲ್ಲ. ರಕ್ಕಸಾನ್ವಯವೆಲ್ಲ ಯಮನಾಲಯಕ್ಕೆ ಹೋಗುವಂತ ಕಾಲ ಸನ್ನಿಹಿತವಾಯಿತೆ. ತುಂಬ ತಿಳಿದು ಹೀಗೆ ಮಾಡಿದನು, ತಿಳಿಯದೆ ಹೀಗೆ ವ್ಯವಹಾರ ಮಾಡ್ತಾ ಇದ್ದಾನು. ಒಂದೂ ಅರ್ಥವಾಗುವುದಿಲ್ಲ. ನಾನು ಬಂದದ್ದು ಸ್ವಾಮಿ ಕಾರ್ಯ ನಿಮಿತ್ತ. ನನ್ನ ಕರ್ಮ ನಾನು ಮಾಡಲೇಬೇಕು. ಅದಕ್ಕಾಗಿ ಅಮ್ಮನಲ್ಲಿಯೇ ಮಾತನಾಡ್ತೇನೆ. ಓ ಅಮ್ಮ ಕೇಳವ್ವ ಓ ಅಮ್ಮ ಆಯೋ ಅಮ್ಮ ಓ ಅಮ್ಮ ಶುಂಭ ಆ ಶುಂಭ ಹೌದಮ್ಮ ಭೂತಳ ಹೌದು ತಾಯೇ ಭೂತಳ ಮೂರರೋಳು ಆತನೇ ಇದಿರಿಲ್ಲ ಅಮ್ಮ ಅಮ್ಮ ಹೌದಂತೆ ಅಮ್ಮ ಓ ಜಗದಂಬಿಕಾ ನಿನ್ನ ಚರಣಾರವಿಂದಗಳಿಗೆ ಶುಂಭ
ಅರ್ಥವಾಗಲಿಲ್ಲ. ತಾಯಿ, ಶುಂಭನ ಸಾಮರ್ಥ್ಯವನ್ನು ಹೊಗಳಲಿಕ್ಕೆ ನನಗೆ ಒಂದು ನಾಲಿಗೆ ಆಯ್ತಮ್ಮ. ಬ್ರಹ್ಮದೇವರಿಂದ ವರಗಳನ್ನು ಪಡೆದ, ಸ್ವರ್ಗ ಮರ್ತ್ಯ ಪಾತಾಳವನ್ನು ವಶಪಡಿಸಿಕೊಂಡ, ಸುರ ನರೋರಗ ಕಿನ್ನರ ಕಿಂಪುರುಷ ಉರುಗ ಸಿದ್ಧ ಸಾಧ್ಯ ಗರುಡ ಗಂಧರ್ವಾದಿಗಳಲ್ಲ, ಅವನ ಆಜ್ಞಾನುವರ್ತಿಗಳಮ್ಮ. ಅಮ್ಮ, ಚಂಡಮುಂಡರು ಇಲ್ಲಿ ಬೇಟೆಯಾಡಲು ಬಂದರಂತೆ ನಿನ್ನ ಅತಿಶಯವಾದಂಥ ಸೌಂದರ್ಯವನ್ನು ನಮ್ಮೂರಲ್ಲಿ ಹೊಗಳಿದಾಗ ಅವಮೋಹಗೊಂಡು ನಿನ್ನನ್ನು ಮದುವೆಯಾಗಲು ಬಯಸಿದ್ದಾನಮ್ಮ. ಅದಕ್ಕೆ ನನ್ನನ್ನು ಪ್ರೀತಿಯಿಂದ ನಿನ್ನೆಡೆಗೆ ಆಗಿ ಅಟ್ಟಿದ್ದಾನಮ್ಮ. ಅಮ್ಮ, ಚಿನ್ನದ ದಂಡಿಗೆಯನ್ನು ಏರಿ ನೀನು ಬರ್ಬೇಕಂತ ತಾಯಿ. ಅಯ್ಯೋ ಇದರಳಿದರೆ ಎನ್ನ ಹದನವದುಂತ ಶುಂಭಾಸುರಗೆ ಬೇಡುವ ಸುಗ್ರೀವನ ಮಾತುಗಳನ್ನು ಕೇಳಿದಾಗ ನನಗರಿವಿಲ್ಲದಿನದು ಒಂದು ಹೋಯಿತು. ನನಗೆ ಈತನ ಪಾಲಿಗೆ ದಗೆಯಾಗಿ ಹೋಯಿತಲ್ಲ. ಈ ಬಗೆಯನ್ನ ಹಗೆಗಳಿಗೆ ತಿಳಿಯಬೇಕು. ಹಾಗಾಗಿ ನನ್ನ ಮೇಲೆ ಕರುಣಾರಸವಿರಲಿ. ನಿದ್ದೆಯಲ್ಲಿ ಮಲಗಿರುವ ದಾನವ ಎದ್ದ ನಾಕ್ಷಣದೊಳಗೆ ಒಂದು ತಮಗೆಯ ಹಾದದಲ್ಲಿ ನಿಮಗೆ ಬಿದ್ದು ನುಡಿದ. ಆಗಿಲ್ಲವೇನು? ಇಲ್ಲಮ್ಮ, ನೀನು ನಗಾಡಿದ್ರೆ ನಾನು ಸಾಯ್ತೇನಮ್ಮ. ಬದುಕಿಸುವುದಕ್ಕೆ ನಾನಿದ್ದೇನಲ್ಲ. ಅಮ್ಮ, ನಿನಗೆ ಆಟ, ನಮಗೆ ಪ್ರಾಣ ಸಂಕಟ, ಸಾಯುವಾಗ ವೇದನೆ ಆಯ್ತಮ್ಮ. ಅಮ್ಮ, ನನ್ನ ಅಪರಾಧ ಇಲ್ಲಮ್ಮ, ಎಲ್ಲವ ಮಾಡಿದ್ದು ಶುಂಭ. ಅವನ ಮತದಂತೆ ನಾನು ಬಂದಿದ್ದೇನೆ ಹೊರತು ನನ್ನದೇನಿಲ್ಲ ತಾಯಿ. ಆದರೆ ನನ್ನೊಡೆಯ ಶುಂಭನಿಗೆ ಇನ್ನು ಏನಪ್ಪಣೆ ತಾಯಿ, ತಿಳಿಸಮ್ಮ. ಸುಗ್ರೀವ, ಅಮ್ಮ, ನಿನ್ನೊಡೆ ನನ್ನನ್ನು ಮದುವೆಯಾಗಬೇಕೆನ್ನುವಂತ ಹಂಬಲವನ್ನು ಮುಂದಿರಿಸಿದನೆ. ಹೌದಮ್ಮ. ಮದುವೆ ಕುರಿತಾಗಿ ಬಾಲ್ಯದಲ್ಲಿ ಒಂದು ಬಣಗೈದಿದ್ದೇನೆ. ಏನಮ್ಮ? ಪ್ರತಿ ಕಾಳಗದಲ್ಲಿ ಯಾರು ನನ್ನನ್ನು ಜಯಿಸುತ್ತಾರೋ ಅವರ ಕೊರಳಿಗೆ ಸುಮಮಾಲೆಯ ಮಿಕ್ಕಿ ವರಿಸುತ್ತೇನೆ ಎನ್ನುವ ಹಾಗೆ ಹೋಗಿ ಹೇಳಬೇಕಾದದಿಷ್ಟೇ. ಏನಮ್ಮ? ಶುಂಭನಾಗಲಿ ಅವನೊಮ್ಮನಿ ಶುಂಭನಾಗಲಿ ಹೆಚ್ಚೇಕೆ ಶಂಭುವೆ ದರೆಗಿಳಿದರೂ ಕೂಡ ದುರಕ್ಕಂಜಲಾರೆ ಸುಮಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಕಾದಿರುತ್ತೇನೆ. ನಿನ್ನೊಡೆಯ ಬರುವುದು ಸ್ವಲ್ಪ ತಡವಾಯಿತು ಎಂದಾದರೆ ಮಾಲೆಯಲ್ಲಿರುವಂತಹ ಸುಮಗಳೆಲ್ಲ ಉದುರಿ ಅದೇ ಅವನ ಕೊರಳಿಗೆ ಪಾಶವಾದೀತು. ಹೋಗಿ ಹೇಳು. ಅಮ್ಮ, ಆಗಲಮ್ಮ, ನಾನು ನಿರ್ಗತಿಕನಮ್ಮ, ನನಗೆ ಮೋಕ್ಷ ಕರುಣಿಸ್ತಾಯಿ. ಕಾಲ ಬಂದಾಗ ಜಯ ಜಯ ಸಂತಾನವನ್ನು ಮುರಿದಾದ ಸಂಗ್ರಾಮವನ್ನು ಬಯಸಿದ್ದಾರೆ ಧೂಮ್ರಾಕ್ಷ.
ಒಬ್ಬೊಬ್ಬರಿನ ಅಹಂಕಾರವೇ ನಮ್ಮೊಡೆಯಾದಂತಹ ಶುಂಭಕ್ಕೆ ನಿನ್ನನ್ನು ಬಯಸಿದಂತೆ ಸಂತಾನಕ್ಕೆಂದು ಸುಗ್ರೀವನನ್ನು ಕಳುಹಿಸಿಕೊಟ್ಟರೆ ಅವನ ಸಂತಾನವನ್ನೇ ಮುರಿದು ಸಂಗ್ರಾಮವನ್ನು ಎದುರು ನೋಡಿದೆಯೋ. ಈಗ ಒಂದು ಸಾಮಾನ್ಯವಾಗಿ ತಿಳಿದುಕೊಳ್ಳಬೇಡ. ದೂರದೇರ ಧೂಮ್ರಾಕ್ಷ ತಂದಿದ್ದಾನೆ ಚಿನ್ನದ ರಥ.
ಕಾಳಿಕಾಂಬಿಕೆ ವೇದಕರ್ಣ ಎಂಬುದ ರೂಪಿಣಿ ವಿಶ್ವವಂತಿದೆ ಸಿದ್ಧಿ ಬುದ್ಧಿ ಪ್ರದಯ ದೇವಿ ಭುಕ್ತಿ ಭುಕ್ತಿ ಪ್ರದಾಯಿನಿ ಮಂತ್ರಮೂರ್ತಿ ಸದಾ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ. ಅಮ್ಮ ಭೀಕರ ಸ್ವರೂಪಿ, ಇನ್ನು ಮುಂದಕ್ಕೆ ಭೂಲೋಕದಲ್ಲಿ ಮಹಾಕಾಳಿಯಾಗು. ಇನ್ನು ಮುಂದೆ ಯಾರನ್ನು ಕೂಡ ಕಳಿಸಲಾರೆ. ಮಣಿರಥ ಮಣಿಯಾರಿ ಸಾಧ್ಯ
ಅತಿ ಚೆಲುವಾದ ನಾರಿಯೋರ್ವಳಿದ್ದಾಳೆ ಎಂಬುದಾಗಿ ಒಳ್ಳೆ ಈ ತಿಳಿದಂತ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವ ನಾನು. ಮುಂದೇನು ಕಥನ? ಸಂತಾನಕ್ಕಾಗಿ ಸುಗ್ರೀವನನ್ನು ಕರೆದುಕೊಟ್ಟೆ. ಏನಾಯ್ತು ಸಂತಾನ? ಸಂತಾನ ಮುರಿಯಿತು, ಸಂಕ್ರಮವೇ ಬದ್ಧವಾಯಿತು. ದುರವನ್ನು ಬಯಸಿದ್ದಾಳೆ. ಹೌದು. ನೀನೇನು ಮಾಡಿದೆ? ದೋಂಬ್ರಾಕ್ಷಣೆ ಕಳುಹಿಸಿದೆ. ಯಾಕೆ ಬೇಕಾಗಿ? ಆಕೆಯನ್ನು ಎಳೆ ತರುವುದಕ್ಕಾಗಿ. ತಂದನೆ ಇಲ್ಲ, ಕೇವಲ ಹುಂಕಾರ ಮಾತ್ರದಿಂದ ಅಕ್ಷರ ಮರಣವಾಯ್ತು. ಹೌದು. ಆಮೇಲೆ ಚಂಡ ಮುಂಡನ್ನು ಕರೆದುಕೊಟ್ಟೆ. ಪರಿಣಾಮ ಖಾಲಿಯಾಗಿ ಅವರ ಚಂಡಮುಂಡರಲ್ಲಿದ್ದೀರಿ ಪ್ರಭು. ಹೌದು. ಈಗ ಇಷ್ಟು ಅವಸರದಿಂದ ನೀನು ಹೊರಟಿದ್ಯಲ್ವಾ? ಕಾರಣವಿದೆ. ಏನು? ಸೊಕ್ಕಿದಂತ ಹೆಣ್ಣಿಗೆ ತಕ್ಕ ಉತ್ತರ ಕೊಡಬೇಕೆಂಬ ಉದ್ದೇಶದಿಂದ ನಮ್ಮವರನ್ನು ಒಟ್ಟು ಸೇರಿಸಿ ಮನೋಗತವಾದಂತ ಅಭಿಪ್ರಾಯಕ್ಕೆ ಅವಕಾಶ ಇದೆ. ಸುಖವನ್ನು ಅನುಭವಿಸಬಹುದು. ಸರಿ. ಆ ಸಮಯದಲ್ಲಿ ತಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯ ಗರ್ಭನನ್ನು ಮೆಚ್ಚಿಸಿ ಆತನ ಅಮೋಘವಾದಂತ ಕಾರುಣ್ಯಕ್ಕೆ ಒಳಗಾಗಿ ಪುರಬಲವನ್ನು ಸಂಪಾದನೆ ಮಾಡಿದವ ನೀನು. ಅದನ್ನು ಸ್ವಾರ್ಥಕ್ಕಾಗಿ ವಿನಿಯೋಗಿಸದೆ ಸಮಸ್ತ ದಾನವರ ಏಳಿಗೆಯನ್ನು ಕಂಡವ. ಆ ಸಮಯದಲ್ಲಿ ಕಾಮಿನಿಯೊಬ್ಬನು ಬೇಕು ಅಂತಾಗ್ಲಿಲ್ಲ, ಕಾಮನ ಬೋಧೆ ನಿನಗೆ ಇರಲಿಲ್ಲ. ಪ್ರಭು, ದೂರದ ಕದಂಬವನದಲ್ಲಿದ್ದುಕೊಂಡು ನಿನ್ನ ಮನವನ್ನು ಸೇರಿ ಚೆನ್ನಾಗಿ ಮಥಿಸುವುದಕ್ಕೆ ತೊಡಗಿದ್ದಾಳೆ. ಮುಮುಕ್ಷಿಗಳು ಮೋಕ್ಷ ಪದವಿಯನ್ನು ಬಯಸುವ ಹಾಗೆ ಅವಳನ್ನು ಪಡೆಯಬೇಕು ಅನ್ನುವಂತ ಇಚ್ಛೆಯಿಂದ ಹೊರಟೆ ಎಂದಾದರೆ ಅವಳು ಇಹಕ್ಕೆ ಒದಗಿ ಬರುವವಳೇ ಅಲ್ಲ, ಒಬ್ಬಳಾಕೆ ಪರಮನಿತೆಯಾಗಿರಬೇಕು. ನಾವೆಲ್ಲ ಜಾಗೃತರಾಗೋಣ, ಜಾಗೃತರಾಗೋಣ. ಕದಂಬಾವಳಲ್ಲಿರುವಂತ ಹೆಣ್ಣಿನ ಬಗ್ಗೆ ನಮ್ಮವರೇ ನನ್ನ ಬಳಿಗೆ ಬಂದು ಹೇಳಿದಂತ ಮಾತಾಗಿದೆ. ಹೇಳುತ್ತೆ ಹಾಗಂತ ಅವಳ ಬಗ್ಗೆ ನಾನು ತಿಳಿಸದ್ದೇನು ಬಲ್ಲೆಯ? ಆಕೆ ಒಬ್ಬಳು ಸಾಮಾನ್ಯ ತರುಣಿ, ಸಾಮಾನ್ಯ ತರುಣಿ. Thank you.
ಸೂಚ್ಯವಾಗಿ ಹೇಳಿದ್ದಾಳಂತೆ. ಏನಂತ? ನನಗೆ ತಂದೆ ತಾಯಿಗಳು ಇಲ್ಲ, ಬಂಧು ಬಳಗ ಯಾರು ತಲೆ ಗೊತ್ತಿಲ್ಲ, ಕುಲ ಗೋತ್ರ ನೋಡುವುದಕ್ಕೆ ನಾನು ಹೊರಡ್ಲಿಲ್ಲ. ಹುಟ್ಟು ಸಾವಿಲ್ಲ ಅನ್ನೋದೇ ಅರ್ಥ. ಈ ಲೋಕದ ಸೃಷ್ಟಿಗೆ ಕಾರಣೀಕರ್ತಳು ಆಕೆ. ಲೋಕ ಅಳಿದ ಮೇಲೆ ಉಳಿಯತಕ್ಕವಳು ಜಗನ್ಮಾತೆ ಅನ್ನುವುದನ್ನು ಸೂಚ್ಯವಾಗಿ ಹೇಳಿದ್ದಾಳೆ. ಪ್ರಭು, ಗಂಡದೇ ಭಟರಿಗಾದರೂ ಅರಣ್ಯ ಪ್ರವೇಶ ಮಾಡುವುದಕ್ಕೆ ಭಯ ಆಗಬೇಕು. ಅಂತ ಕಾಂತಾರದಲ್ಲಿ ಒಬ್ಬಳಕ್ಕೆ ಹೆಣ್ಣು ಅಂಬರದಿಂದಲೇ ಧರಿಗಿಳಿದ ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತು ಸಂಗೀತ ಸುಧೆಯನ್ನೇ ಹರಿಯಬಿಟ್ಟಿದ್ದಾಳೆ ಎಂದಾದ್ರೆ ಅವಳು ತರುಣಿಯೇ. ಮತ್ತೆ ಯಾರು? ಅವಳು ಆದಿಮಾಯಾದೇವಿ ಇದ್ದಾಳೆ. ಮೂರು ಮೂರ್ತಿಗಳ ಜನನಕ್ಕೆ ಕಾರಣೀಕರ್ತಳಾಗಿ ಅವರಿಗೆ ಒಂದೊಂದು ಕರ್ತವ್ಯವನ್ನು ನಿಯೋಜಿಸಿ ಅವರಲ್ಲಿ ಒಂದು ಮಾತನ್ನು ಹೇಳಿದ್ದಾಳಂತೆ. ಕಷ್ಟ ಬಂದಂತಹ ಕಾಲಕ್ಕೆ ನನ್ನನ್ನು ವಹಿಸಿರಿ, ನಾನು ಬರ್ತೇನೆ. ನಾವು ಈಗ ಮೂರು ಮೂರ್ತಿಗಳಿಗೆ ಕಂಟಕಪ್ರಾಯರಾಗಿ ವ್ಯವಹರಿಸುತ್ತಾ ಇದ್ದೇವೆ. ಧರೆಯಲ್ಲಿ ರಾಕ್ಷಸರಾದಂತಹ ನಮ್ಮಿಂದ ಅನ್ಯಾಯಾಧಿಕ ನಡೆಯುತ್ತಾ ಇದೆ. ಹಾಗಾಗಿ ಇಂದಿನ ದಿವಸ ಖಳರ ವಧೆಗೆ ಬೇಕಾಗಿ ಕಾಂತಾರದಲ್ಲಿ ಕಾಣಿಸಿಕೊಂಡಿದ್ದಾಳೆ. ಅವಳು ಅಗೋಚರಳಾಗಿ ಇರತಕ್ಕವಳು, ದೇವತೆಗಳನ್ನು ಪೊರೆಯುವುದಕ್ಕೆ ಬಂದಂತಹ ಜಗನ್ಮಾತೆ. ಬೇಡ ಪ್ರಭು, ಬೇಡ. ಅಯ್ಯೋ, ನಿನ್ನ ಮಾತುಗಳು ಕೇಳುವ ಆಶ್ಚರ್ಯ ಆಗುತ್ತಾ ಉಂಟು. ಏನು? ಕದಂಬಾವಳದಲ್ಲಿರುವಂತಹ ಹೆಣ್ಣಿನ ಬಗ್ಗೆ ಸಾಕಷ್ಟು ಹೊರಡ್ತಾ ಇದ್ದಿ. ಹಾಗಂತ ಅವಳ ಬಗ್ಗೆ ನೀನು ತಿಳಿದದ್ದು ಆದರೂ ಏನಂತ ಗೊತ್ತಾಗಬೇಕು. ನಿನ್ನ ಕೊನೆಯ ನಿರ್ಧಾರ ಏನು? ನೀನು ಕ್ರಮಿಸುತ್ತಿರುವಂತಹ ಮಾರ್ಗ ಇದೆಯಲ್ಲ, ಇದನ್ನು ಬಿಡು. ಮನದ ಮೂರ್ಖತೆಯೋ ರಾಕ್ಷಸರಾದಂತಹ ನಮ್ಮ ಮೇಲೆ ಇರುವಾಗ ನಮ್ಮಿಂದಲೂ ಅಧಿಕವಾದಂತಹ ಶಕ್ತಿ, ಮೂರು ಲೋಕದಲ್ಲಿ ಮೀರಿದ ಚೈತನ್ಯ ನಮ್ಮ ಕಣ್ಣ ಮುಂಭಾಗದಲ್ಲಿ ಕಾಣಿಸಿದೆ ಎಂದಾದ್ರೆ ಇರುವಂತಹ ದಾರಿ ಒಂದೇ. ಏನದು? ಮಹಾಮಾತೆಯ ಕಾರುಣ್ಯಕ್ಕೆ ಒಳಗಾಗಿ ಈ ಧಾತ್ರಿಯಲ್ಲಿ ಸುಖವಾಗಿ ಬಾಳುವುದೇ ಉತ್ತಮ. ಅದಕ್ಕೆ ಕೊನೆಯದಾಗಿ ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ. ಏನದು? ಅಪ್ರಿಯವಾದರೂ ಸ್ವೀಕರಿಸುವಂತಹ ಮನ ಮಾಡಬೇಕು. ಹೇಳಲೇ, ಅವಳ ಕೈ ಹಿಡಿಯುವ ಮನಸ್ಸನ್ನು ಬಿಟ್ಟು ಬಿಡು. ಮತ್ತೆ ಏನು ಮಾಡಬೇಕು? ವಸ್ತರ ಉದ್ಧಾರಕ್ಕೆ ಬೇಕಾಗಿ ಕಾಲಿಗೆ ಶುಂಭನ ಮುಂದೆ ನೋಡಿಯಬೇಡ. ರಕ್ತ ಬೀಜ, ನಾನು ಏನು ಎಂಬುದನ್ನು ಮೂರು ಲೋಕಕ್ಕೂ ಗೊತ್ತಾಗಿದೆ. ಹಾಗಂತ ನನ್ನ ಛಲವನ್ನು ಬಿಡಲಾರೆ. ಇಟ್ಟಿದ್ದೇನೆ ಹೆಜ್ಜೆ ಮುಂದೆ ತೆಗೆಯಲಾರೆ. ಆಗುವುದಾದ್ರೆ ಹೋಗು, ಆ ಕೆರೆಯತ್ತ ಆಗೋದಿಲ್ವ? ಹೇಳಬೇಡ. ರಕ್ತ ಬೀಜ ಬಿಡು. ಇದರ ಹಾಡಿನ
ಅಂತರ್ಯದ ಆಳವನ್ನು ತಿಳಿಯದ ಮೋಸ ಹೋದೆ ಕದಂಬ ಮನಕ್ಕೆ ಮಾಡುವೆ ಯತ್ನ ಫಲ ಮಾತ್ರ ದೈವಜ್ಞ ಕೊಡುವ ಜಯ ಜಯ ಮಹೋ ಆಶ್ಚರ್ಯ ಪರಮಾಶ್ಚರ್ಯ ಒಡೆಯನಪ್ಪಣೆಯನ್ನು ಹೊಂದಿ ಕೋಟಿ ಸಂಖ್ಯೆಯ ದಾನವೀರರನ್ನೆಲ್ಲ ಸೇರಿಸಿಕೊಂಡು ಅರಣ್ಯ ಪ್ರವೇಶ ಮಾಡಿದೆ. ಹೊಸದಾದಂತಹ ತಾಣಕ್ಕೆ ಬಂದಂತ ಅನುಭವ ಆಗುತ್ತಾ ಉಂಟು. ನಾವು ಇಲ್ಲಿಗೆ ಬರುವುದು ಪ್ರಥಮ ಏನೂ ಅಲ್ಲ, ಮೃಗಬೇಟೆಗೆಂದು ಮೃಗೆಯ ವಿಹಾರಕ್ಕೆಂದು ಈ ಮೊದಲು ಕಾಂತಾರವನ್ನು ಸೇರಿದವರೇ. ಆದರೆ ಪ್ರಕೃತಿಯನ್ನೇ ಮೀರಿದಂತಹ ಬದಲಾವಣೆಗೆ ಏನು ಕಾರಣ? ಈ ಜಾಗದಲ್ಲಿ ನಿಂತಹ ಕಾಲಕ್ಕೆ ನನ್ನ ಧೀಶಕ್ತಿಗೆ ಪ್ರಚೋದನೆ ಕೊಡ್ತಾ ಉಂಟು. ರಕ್ತಬೀಜ ಮುಂದುವರಿ ಮಹತ್ತರವಾದಂತಹ ಚೇತನಕ್ಕೆ ತಲೆಬಾಗು, ಆಮೇಲೆ ಅನಂತದಲ್ಲಿ ಒಂದಾಗು ಎನ್ನುವ ಹಾಗೆ ಹರಿಹರ ವಿಧಿ ಪ್ರೇರಣೆ ಅಲ್ಲವೇ ಅಲ್ಲ? ಯಾರ ಕಾರಣೀಕ? ಇದು ದಿವ್ಯ ಸಾನ್ನಿಧ್ಯವಂತೆ. ಇದಕ್ಕೆ ಹೇಳೋದು ಶ್ರೀದೇವಿ ಮಹಾತ್ಮೆ. ಹಾಗಿದ್ರೆ ಅವಳು ಬೆಳಕಿನಲ್ಲಿದ್ದಾಳೆ ಅನ್ನೋದು ಸ್ಪಷ್ಟ. ಅವಳನ್ನೊಮ್ಮೆ ಕಣ್ಣಾರೆ ನೋಡಬೇಕು. ಅದನ್ನೇ ಅರಸುತ್ತಾ ಮುಂದುವರಿಯುತ್ತೇನೆ. ನೋಡಿದನು ಆಡಿದನು ತನ್ನೊಳಗೆ ಏನು ಮಾಡೋಣ ಮಾಡಲಿನ್ನೇ ನಕಟ ಶುಂಭನ ಕೂಡ ಭಾಷೆಯ ನೋಡಿ ಭಕ್ತಿಯ ಮಾಡಲಿನ್ನೇ ನಕಟ ಶುಂಭನ ಕೂಡ ಭಾಷೆಯ ನೋಡಿ ಭಕ್ತಿಯ ಸರ್ವಮಂಗಳೇ ಪಾವನ ಜನಿತೆ ಕದಂಬಮನ ವಾಸಿ ಕಲ್ಯಾಣ ಪ್ರದೇ ಇವಳು ನುಡಿಸಿದ ಬೆದರುದು ಆದರೂ ನುಡಿಸಿದ ಬೆದರುದು ಏನಾಗಿ ಹೋಯ್ತು ನನಗೆ? ಮರೆಗಳಿಗೆ ಈ ಲೋಕವನ್ನೇ ಮರೆತು ಬಿಟ್ಟೇನಲ್ಲ ನಾನು. ದಿವ್ಯ ಸಾನ್ನಿಧ್ಯದಲ್ಲಿ ಸತ್ಪುರುಷರೆಲ್ಲ ತನ್ನನ್ನೇ ತಾನು ಮರೆಯುತ್ತಾರಂತೆ. ಶಬ್ದಕ್ಕೆ ನಿಲುಕದ ಅನುಭವಕ್ಕೆ ಮಾತ್ರ ವೇದ್ಯವಾದ ಆನಂದ ಅನುಭೂತಿ ಆ ಕಾಲಕ್ಕೆ ಆಗ್ತದೆ ಅನ್ನೋದನ್ನು ಕೇಳಿದ್ದೇನೆ ನಾನು. ಅಂತಹ ಒಂದು ಸಮಾಧಾನ ಈ ಕ್ಷೇತ್ರದಲ್ಲಿ ಆಗಿ ಹೋಯಿತಲ್ಲ. ನೋಡಿದೆ
ಇನ್ನಷ್ಟು ನೋಡುವ ಮತ್ತಷ್ಟು ನೋಡುವ ಎನ್ನುವ ಹಾಗೆ ಮನಸ್ಸಿನಲ್ಲಿ ಆ ಭಾವನೆ ಹುಟ್ಟುತ್ತಾ ಉಂಟು. ಕೇವಲ ಮಾಂಸಾಕ್ಷಿಗಳಿಂದ ನೋಡಿದರೆ ಸಾಕಾಗುವುದಿಲ್ಲ, ಜ್ಞಾನದ ಕಣ್ಣನ್ನು ತೆರೆದು ನೋಡಿದೆ ಎಂದಾದರೆ ಈಕೆ ಯಾರು ಏನು ಎಷ್ಟು ಅನ್ನುವುದನ್ನು ತರ್ಕಿಸುವುದಕ್ಕೆ ಸಾಧ್ಯತೆ ಉಂಟು. ಅಂಬರದಿಂದಲೇ ಧರಿಗಿಳಿದತ್ತ ಬಂಗಾರದ ಉಯ್ಯಾಲಿಯಲ್ಲಿ ಕುಳಿತಿದ್ದಾಳೆ. ಪಾದದಲ್ಲಿ ಪಾತಾಳ, ಕಟ್ಟಿಯಲ್ಲಿ ಮರ್ತ್ಯ, ಶಿರಸ್ಸಿನಲ್ಲಿ ಸುರಲೋಕ, ಜಗತ್ತಿಗೆ ಒಡತಿ ಅನ್ನುವುದನ್ನು ತೋರಿಸುತ್ತಾ ಇದ್ದಾಳೆ. ಎಳೆದ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ನಗುತ್ತಾ ಇದ್ದಾಳೆ. 3 ಮೊನೆಯ ಆಯುಧ ಉಂಟು ಅಂತ ಅರ್ಥ ಅಲ್ಲ ಮಗನೇ. ತ್ರಿಕಾಲಕ್ಕಾಗ್ಲಿ, ತ್ರಿಶಕ್ತಿಗಳಿಗಾಗ್ಲಿ, ತ್ರಿಮೂರ್ತಿಗಳಿಗಾಗ್ಲಿ, ತ್ರಿಲೋಕಕ್ಕಾಗ್ಲಿ ನಾನೇ ಕಾರಣಲಿದ್ದೇನೆ. ನನಗೆ ಬೇಕಾದ ಹಾಗೆ ಸೃಷ್ಟಿಸಿ ಪಾಲಿಸಿ, ನನಗೆ ಮನಸ್ಸಿಲ್ಲದಾಗ ಲಯಗೊಳಿಸುವಂತಹ ಸಾಮರ್ಥ್ಯ ಈಗಲೂ ಅಡಕವಾಗಿದ ರಕ್ತಬೀಜ ಅನ್ನುವಂತಹ ಸಂಕೇತವನ್ನು ನೀಡುತ್ತಾ ಇದ್ದಾಳೆ. ಗಾಢ ಗರ್ವದಿ ಕುಳಿತಿದ್ದಾಳೆ. ಯಾರಲ್ಲಿ ಗರ್ವ ತೋರಿಸಬೇಕು? ಸಜ್ಜನರಾದಂತಹ ದೇವಾನು ದೇವತೆಗಳನ್ನು ಬಡಿದಾಡಿಸಿ ದೇವಪೀಠದಲ್ಲಿ ಅಲಂಕೃತನಾಗಿದ್ದಾನೆ ಮೂರು ಲೋಕಾಧೀಶನಾದಂತಹ ಶುಂಭಾಸುರ. ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನೊಡ್ಡಿ ನಭೋಮಂಡಲದಲ್ಲಿ ಸೂರ್ಯ ಚಂದ್ರರ ಹಾಗೆ ಶುಂಭನಿ ಮೆರೆಯುತ್ತಾ ಇದ್ದಾನೆ. ಸಜ್ಜನರ ಕಣ್ಣೀರಿಗೆ ಪಾತ್ರರಾಗಿದ್ದೇವೆ. ಹಾಗಿದ್ದರೆ ಲೋಕದ ವ್ಯವಸ್ಥೆಯನ್ನು ಹಾಳು ಮಾಡುವುದಕ್ಕೆ ನಾವು ರಾಕ್ಷಸರು ಹೊರಟಿದ್ದೇವೆ. ಅದನ್ನು ಮತ್ತೊಮ್ಮೆ ಸುವ್ಯವಸ್ಥೆಗೊಳಿಸುವುದಕ್ಕೆ ಬೇಕಾಗಿ ಆ ಲೋಕನಾಯಕಿ ಇಳಿದು ಬಂದಿದ್ದಾಳೆ. ನಾವು ವರಿಸಿತು ಎನ್ನುವ ಹಾಗೆ ಎದೆ ತಟ್ಟಿ ಹೇಳುವ ಹಾಗಿಲ್ಲವಲ್ಲ. ಯಜ್ಞದ ಮೂಲಕವಾಗಿ, ತಪಸ್ಸಿನ ಮೂಲಕವಾಗಿ, ದಾನದ ಮೂಲಕವಾಗಿ ನಾವು ಮಹಾದೇವಿಯನ್ನು ಭರಿಸಿದ್ದಲ್ಲ, ನಾವು ದೌಷ್ಟ್ಯದಿಂದ ಭರಿಸಿದ್ದೇವೆ. ನಾವು ದುಷ್ಟರಾದುವುದರಿಂದಲೇ ಆಕೆ ಧರೆಗೆ ಇಳಿದು ಬಂದಿದ್ದಾಳೆ. ದುಷ್ಟರಿಗೆ ಯಾವತ್ತೂ ದುಷ್ಫಲ ಅಲ್ಲದೆ ಸತ್ಫಲ ಎಲ್ಲಿಯೂ ಹೇಳಿಲ್ಲ. ಆದರೆ ನಾನೊಬ್ಬ ಮುಂದುವರಿದು ಖಳವಂಶವನ್ನು ಉಳಿಸುವಂತಹ ಯತ್ನದಿಂದ ಮುಂದುವರಿದೆ ಎಂದಾದರೆ ಯಾವ ಪ್ರಯೋಜನವೂ ಇಲ್ಲ. ನಾವು ಉಂಡತಕ್ಕೆ ಬೇಕಾಗಿ ಏನಾದರೂ ಒಂದು ಸ್ವಲ್ಪ ದುಡಿಯಲೇಬೇಕು. ಹಾಗಾಗಿ ಶಕ್ತಿ ಪ್ರದರ್ಶನ ಸಲ್ಲದು, ಅಡಿಗೆರೆಗೆ ಕ್ಷಮಾಯಾಚನೆಯನ್ನು ಮಾಡ್ತೇನೆ. ತ್ರಿಪುರ ಸುಂದರಿ ಪುಣ್ಯಪದ ಪುಂಡಲೀಕಗಳಿಗೆ ನಿನ್ನ ಭಕ್ತನಾದಂತ ರಕ್ತಬೀಜನ ಸಾಷ್ಟಾಂಗ ಪ್ರಣಾಮ. ಅಮ್ಮ, ಒಬ್ಬ ಸ್ವಾಮಿನಿಷ್ಠ ಸೇವಕನಾಗಿ ಕಾಂತಾರವನ್ನು ಪ್ರವೇಶ ಮಾಡಿದ್ದೇನೆ. ನಮ್ಮೊಡೆಯ ನಿನ್ನನ್ನು ಬಯಸಿದಂತ ವಿಚಾರ
ಹಲವು ಮಂದಿ ಇಲ್ಲಿಗೆ ಬಂದಿದ್ದಾರಮ್ಮ. ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದಂತಹ ಉತ್ತರವನ್ನು ಕೊಟ್ಟೆಯಂತೆ. ನನ್ನಲ್ಲಿ ಆ ರೀತಿ ಹೇಳಬಾರದು ತಾಯೇ. ಯಾಕೆಂದ್ರೆ ಲೋಕದ ಒಡೆಯ ನಮ್ಮ ಶುಂಭ, ಲೋಕದ ಒಡತಿ ನೀನು. ನೀನು ಒಂದು ಕಡೆಯಲ್ಲಿ ಇರುವುದು, ನಮ್ಮ ಒಡೆಯ ಒಂದು ಕಡೆಯಲ್ಲಿ ಇರುವುದು ಯುಕ್ತವಲ್ಲ. ನೀವಿರುವರು ಜೊತೆಯಾಗಿ ನಮ್ಮನ್ನು ಹರಸಿದಿರಿ ಎಂದಾದ್ರೆ ರಾಕ್ಷಸರಾದಂತಹ ನಾವು ಆದಷ್ಟು ಬೇಗನೆ ಉನ್ನತಿಯನ್ನು ಗಳಿಸುವುದಕ್ಕೆ ಸಾಧ್ಯತೆ ಉಂಟು. ಭರವಸೆಯ ನುಡಿಗಳನ್ನಾಡಿ ಕದಂಬಕಾಂತಾರವನ್ನು ಸೇರಿದ್ದೇನಮ್ಮ. ನೀನು ಬರ್ತೀಯ ಎನ್ನುವಂತಹ ವಿಶ್ವಾಸವನ್ನು ತಳೆದಿದ್ದೇನೆ. ಆದ್ದರಿಂದಲೇ ಇವತ್ತು ಬಹಳ ಬೇಡಿಕೆ ಇರುವಂತಹ ಬಂಗಾರದ ರಥವನ್ನೇ ತಂದಿದ್ದೇನೆ. ಅಮ್ಮನಿಗೆ ಬಂಗಾರದ ರಥದಲ್ಲಿ ಮನಸ್ಸಿಲ್ಲ ಅಂತಾದ್ರೆ ನಮ್ಮಲ್ಲಿ ಬೆಳ್ಳಿ ರಥ ಉಂಟು. ನಮ್ಮ ಈ ಸಲದ ಒಂದು ಬೆಳ್ಳಿ ಪ್ರಭಾವಳಿ ನೋಡ್ಬೇಕಮ್ಮ. ಒಟ್ಟಿನಲ್ಲಿ ನೀನು ಮನಸ್ಸು ಮಾಡಬೇಕು. ಇದರಲ್ಲಿ ಕುಳಿತೆ ಎಂದಾದರೆ ಶೋಣಿತಾಪುರಕ್ಕೆ ವೈಭವದಿಂದ ಸಾಗೋಣ. ಬಾರಿಸುವಂತಹ ಮರಣ ಮೃದಂಗವನ್ನು ಬದಿಗಿರಿಸು, ಕೈಯಲ್ಲಿ ವರ್ಣ ಮಾಲಿಕೆಯನ್ನು ಧರಿಸು, ಶುಂಭನ ಕೊರಳಿಗಿಕ್ಕಿ ವರಿಸು, ಇಳಿದು ಬಾ, ನಲಿದು ಬಾ. ಪ್ರಾಂತನಾಗಿ ಕಲರನ್ನೆಲ್ಲ ಕಾರಣಗಟ್ಟಿದ ನನ್ನ ಕೈಯಿಂದಲೇ ಕೊಲಿಸಿದ ಅರಮನೆಯಲ್ಲಿ ಕುಳಿತಂತ ಆತನ ಮರಣ
ಭಾಗವತರೆ ಮೇಯ್ತಬೇಕಾದ ಪರಿಮಳ ಬುಟ್ಟಾಬಿ ನಿಖಲ ಹಿರಿಯ ಹಾಕಲು ನಮ್ಮೊಂದು ಬತ್ತಿಂಚು ಸತ್ಯ ನಿಖಲ ಹಿರಿಯ ಹಾಕಲೆ ಬೆರಿ ಬತ್ತದ ಆನ ತರ ಪಣ್ಣ ನೆರಿ ಬತ್ತದ ಬತ್ತೆ ಬಜ್ಜರ ಬತ್ತು ಕೊಡು ಮಂಜು ಮಲ್ಪಿ ಮಾಮಲ್ಲ ಮಣ್ಣು ಶಕ್ತಿಯಾನೆ ಬತ್ತಿಂಚು ಗಡಿ ಕರ್ಸದ ಬಲ್ಪು ಬುಟ್ಟ ಏನೋ ಬಲ್ಪುಡು ಬಾಡ್ ನಿಖಲೆ ಈ ಕಾಲು ಬತ್ತಿ ಮೇಲ್ ಕಾಲ ಮುಟ್ಟದ ಅಲ್ಲಿ ಒಡಕದ ಅಂತ ಲೆಕ್ಕ ಕಾಪಾಡ್ದು ಕೊರುವೆ ಈ ಅಮೃತಗಳಿಗೆ ಪಾಡಿದಂಪ ವರದಂತ ಲೆಕ್ಕ ಕಡ್ತೀರೆ ಬಾಡಂದ ಲೆಕ್ಕ ಮೃತ್ಯುಪು ತಾಳಂದ ಲೆಕ್ಕ ದಸದೋಷತ್ತಲ ಕಡಪರಾಜಗೂ ಪಾರಾದು ಕೊಡ್ತು ನಿಖಲು ಬೋಯಿನೆಟ್ಟೆ ಬತ್ತಿರಡು ದುಂಬುಡು ಬೇರೆ ಉಂಟು ಸಂಸಾರದ ಉಲ್ಲಾಸವನ್ನು ಪೇರೂರು ಕಾರ್ಲೆಕ್ಕ ಅವ್ರು ಕಾರ್ದು ಕೊರ್ಪೆ ಕೊರಿಂಚಿತಿ ಸೇವಿನ ಸಂತೋಷ ಡೊಪ್ಪೆಂಡ ಇಡೀ ಊರುಗು ಬರ್ಪಿ ತುರ್ತೋನು ಮಾಯೋಡು ಪರಿಹಾರ ಮಲ್ತು ಕೊರದು ನಾಲ್ಕಾರು ರಡ್ಡುಗಾರ ನರಮಾಣಿ ಮುಟ್ಟ ಬತ್ತಿಂಚಿತ್ತಿ ಬುಲೆಟ್ ಪತ್ತಿಂಚಿತ್ತಿ ಪಲಟು ಸುಖಮುಖದ ಸಾಧನೆ ಅನು ಉಂಡು ಮಲ್ತು ಕೊರ್ಪೆ ಎನ್ನ ಮಿತ್ತು ಭಕ್ತಿ ದೀನಗಳಿಗೆ ಅಪ್ಪೆ ಆದ ಸಿರಿಮೆರೆ ಕೊರದು ತಮ್ಮಲೆ ಆದ ಬುದ್ಧಿ ನೀತಿನ ಪಣಂದು ಈ ಊರನ್ನು ಪೂತ ಬೆತ್ತಲ ಲೆಕ್ಕ ಕಾಪಾಡು ಗರ್ಪುನ ಬಾರವೇ ನಾವು ಧೈರ್ಯ ಮಲ್ತು ಕೀರ್ತಿ ಬರುಮಾಯಗು ಎಂಚ ಹೊರಲ್ಲ ಅವಡೆ ಭಕ್ತಿದು ಕೊರನಂಚಿನ ಸೇವೆ ವಾಸುದೇವ ಆಚಾರ್ಯ ಅವ್ರ ಸಂತೋಷ ಅಂಡ್ ಅಪ್ಪೆಗೊಂಜಿ ಪೊರ್ಲ ರೀತಿಯ ಗೆಜ್ಜೆ ಸೇವೆ ಕೊರಡೊಂದು ಮನ ಸಂಕಲ್ಪ ಮಲ್ತಿ ಪ್ರಕಾರವಾದ ಕೊರನಂಚಿನ ಈ ಗೆಜ್ಜೆ ಸೇವೆ ನಿಂಕಲ ಮಾಯದ ಮಟ್ಟೆಲಿಗೆ ಎಂಕುಲು ಪಾಡೊಂಡ ನನ್ನ ಮಿತ್ತ ನಿಕಲು ಪೋಪಿ ಸಾದಿ ಮಲ್ಪಿ ಉದ್ಯೋಗಡು ಒವೇ ಒಂಜಿ ರೀತಿಯ ಅಡೆತಡೆ ಬರ್ಪುಣ ಇತ್ತನ್ನಲ್ಲ ಎಂಕಲ ಮಾಯದ ಬಲಿನ ಬೀಜದ ಬರ್ಪಿ ದುರ್ತನು ತಟ್ಟುಪಾರಾದ ಸಂಸಾರಗೂ ಸುಖ ಶಾಂತಿ ನೆಮ್ಮದಿನ ಒದಗಾದ ಕೊರ್ಪುಣ ತೊಟ್ಟಿಗೆ ಉತ್ಪತ್ತಿದ ಸಾದಿಲ್ಲ ಉಂಡು ಮಲ್ತು ಕೊರ್ಪ ಪತ್ತೆಕ್ಕು ನೂದೆಕ್ಕ ಸಾವಿರ ನಡಪುಂಡೈತೆ ಸಾರ ನಡಪು ಜತ ಮಲ್ಲಟ್ಟು ಒಂಜೇನು ಒಚ್ಚಿದೆತ್ತದ ಐತೆ ಎದುರು ಮಲ್ಲ ಮಲ್ಲ ಸಂಖ್ಯೆನ ದಿಂಜದ ಬರ್ಲಿ ಅತ್ಯತ ಉತ್ಪತ್ತಿದ ಸಾದಿನ ತೂಪಾದ ಕೊಡ್ತಾ ಭಾಗವತರೆ ಮೊದ್ಲೇ ಯಾರ್ರೆ ಚೆಂಡದಾರೆ ಅವರ ಸಂತೋಷ ಅಂಡ್ ಹೊರ್ಲ ರೀತಿಯ ಕಲಾ ಸೇವೆ ಇಂಚೆನೆ ನನಾಥ ಕಾಲ ಕಲಾ ಸೇವೆ ಮಲ್ಪುನ ಯೋಗ ಭಾಗ್ಯನು ಒದಗಾದು ಕೊರ್ಕ ಈ ಊರು ಈ ದೇಶದ ನಿಕಲ ಪುದರ್ ಮೆರಂಡ ಯಾರಂದು ಪರ ಊರು ಪರದೇಶದ ನಿಕಲ ಕೀರ್ತಿ ಬೆಳಗೊಡು ಅಂಚೆನೆ ಊರ್ದಲೇ ದಿನ ಕೊಂಜಿ ರಡ್ರಡು ಮೂಜಿ ಕಾರ್ಯಕ್ರಮ ತಿಕ್ಕುಲೆಕ ಅನ್ನು ಮಲ್ತು ಕೊರ್ಕ ಇಜ್ಜಿನ ನನ್ನ ಮಂಡೆ ವೆಚ್ಚ ಮಲ್ಪೊಡೊಂದು ಇಜ್ಜಿ ಇಂಚೆನೆ ಕಾರ್ಯಕ್ರಮ ಮಲ್ಪವನಕಲು ಮನಸ್ಸು ಖುಷಿಯಾದ ಎಂಜಿನೆಟ ಅಲ್ಲ ದಿಂಜಾದ ಕೊರ್ಪು ಲೆಕ್ಕ ಮಲ್ಪುಗ ಸಂತೋಷ ಖಂಡಿತ ಎಡ್ಡೆ ಮನಸ್ತಾಕಲು ಕೊರ್ಪೇರಿ ಕೆಲವು ಕೊಡ್ಡು ಕುಲೆಕ್ಕುಲು ಪೊಗ್ಗುವ ಅವು ಅಂತ ಅಡ್ಡ ಕಾರ್ದೀಪುಂಡು ಆ ಕುಲೆಕ್ಲೆನಿಗೆ ಎಂಕುಲು ಮಾಯಾಡುತ್ತು ಅವ್ಯಾರೈತೆ ಬಲಿ ಬರ್ಪುಣಿ ಆಗೊಂಜು ಪಾಯರ ಪುರುಷೋತ್ತೆ ತಿಕ್ಕುಜಿ ಯಾವ ಮೂಲ ತಿರ್ಗಿನ ಸ್ವರ್ಗಗೆ ಪೋಯ್ದಿರ್ಲ ಸೇರಿಗಾರ್ರೆ ಆಡು ಏಳು ಬತ್ತದ ಪೊರ್ಲ ರೀತಿಯ ಕಲಾ ಸೇವೆ ಇಂಚಿನ ನನಾಥ ಕಲಾ ಸೇವೆ ಮಲ್ಪುನ ಯೋಗ ಭಾಗ್ಯನು ಒದಗಾದು ಕೊರ್ಕ ಆಂಡಲ ವರ್ಷದ 12 ತಿಂಗಳು 2 ತಿಂಗಳು ಅಲ್ಲ ಬಡೆ ಜೋಕುಲ ಮಾನೆ ತೋರ್ಚ 10 ತಿಂಗಳು ಬುಡಂದೆ ಕಾರ್ಯಕ್ರಮ ಕೀರ್ತಿ ಬರು ಭಾಗವತರೆ ಏಲೆ ಮೀರೊಂದು ಬತ್ತದ ಅಮೃತಗಳಿಗೆ ಬೋದು ಇಸಗಳಿಗೆ ಬರ್ಪಿ ಪೊರ್ತು ಮಾಯೋಡಿ ಯಾನನ್ನ ಮನೆ ಮಂಚವನ್ನು ಸೇರ್ನ ಗಳಿಗೆ ಎತ್ತಿ ದಾಂಡ ನರ್ಗೊಂದುಳ್ಳದನ್ನೇ ಪೋ ವಾಯರ ಪೋತಲ್ಲಿ ಎಂಕ್ ಪರ್ಪುಣ ಬೈದ್ಯ ಇಂಚಿನ ಕುಪ್ಪಿದನಿಗೆ ಎನ್ನತ್ತು ಬೊಂಡನ ಅಲ್ಲ ಸೇವಾಕರ್ತರು ಕಡ್ಬಿಡ್ತೇವೆ ಆವಡಿ ಸಂತೋಷ ಎನ್ನ ಉಡಲ್ ನಿಂಚ ತಂಪುದಿಯರ ಪುನ್ನಕಲ್ನ ಉಡಲ್ನ ತಂಪುದಿಯದ ಅಕ್ಲೆ ಬರ್ಪುಣಂಚಿನ ಸರ್ವ ಕಷ್ಟವನ್ನು ಪರಿಹಾರ ಮಲ್ಪೆ ಅಸರ್ ಸ್ವೀಕಾರ ರೂಪವನ್ನು ತಾಳಿದ್ದಾಳೆ. ಇಲ್ಲ, ಈ ರೀತಿ ಯುದ್ಧ ಮಾಡಿದ್ರೆ ಆಗ್ಲಿಕ್ಕಿಲ್ಲ. ಅರುಣಾಸುರ ಬದುಕಬೇಕು. ಅರುಣಾಸುರ ಏನು ಎಷ್ಟೆಂಬುದನಿಕೆಗೆ ತೋರಿಸಿದಕ್ಕಾಯ್ತು ನನ್ನ ಗುರುಗಳ ಒಳಗೆ.
ಒಂದಜ್ಜೆ ಮುಂದಿಟ್ಟ ಜಾಗ್ರತೆ. ಯಾಕೆ? ನಿನ್ನ ಕಾಲನ್ನು ಕತ್ತರಿಸಿ ನಮ್ಮೂರಲ್ಲಿ ಕೊಂದು ಮುಗಿಸಿದೆ. ಬದುಕಬೇಕೆಂಬ ಆಶೆ ಉಂಟುಂತಾದ್ರೆ ನಿನ್ನ ಕೈಯಲ್ಲಿ ಹಿಡಿದು ಆಯುಧವನ್ನು ಕೆಳಗಿರಿಸು. ಬಂದವ 3 ಲೋಕದ ಅಧಿಕಾರಿ ಶುಂಭ. ಶಾಂತರಾಗಿದ್ದೇನೆ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದಾನವರನ್ನೆಲ್ಲ ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿದ್ದೇನೆ. ಇನ್ನು ಮುಂದಕ್ಕೆ ಖಳರ ಭೀತಿ ನಿಮಗಿಲ್ಲ. ಏರಿಕೊಳ್ಳಿ ನಾಟಕ. ಮುಂದೆ ನಿಮ್ಮನ್ನು ಕಾಣುವಾಗ ಹೇಗೆ ತಾಯಿ? ಆಸೆ ಎನ್ನುವುದು ಸ್ವಾಭಾವಿಕ, ಆದರೆ ಇನ್ನು ಮುಂದಕ್ಕೆ ರೂಪದಿಂದ ಕಾಣ ಸಿಗಲಾರೆ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಮಾಯೆ ಎನ್ನುವಂತಹ ಅಭಿಧಾನದಿಂದ ಕ್ಷಣ ಮಾತ್ರದಲ್ಲಿ ಅಂಬರ ಪಥದಲ್ಲಿ ಗೋಚರವಾಗುವಳಿದ್ದೇನೆ. ಅದಲ್ಲದೆ ನನ್ನ ಕ್ಷೇತ್ರದಲ್ಲಿ ತಲೆಮರೆಸಿಕೊಂಡು ಓಡಿ ಹೋಗಿದ್ದಾನೆ ದುಷ್ಟ ಅರುಣಾಸುರ. ಹೋದರೆ ಹೋಗಲಿ ಬಿಡು. ಮುಂದಕ್ಕೆ ಅವರ ನಾಶಕ್ಕೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ನಿಮಗೆ ಶುಭವಾಗಲಿ. ಜಯ ಜಯ ಭದ್ರಂ ಜಯ ಜಯ ಶುಭಂ ಮಂಗಳಂ.
ಎಂಬ ಶಬ್ದಕ್ಕೆ ವಿಶೇಷವಾದಂತಹ ಅರ್ಥವಿದೆ. ದೇಲಲು ದೇಹ ಪವಿತ್ರ, ವೀಯಲಲು ವಿದ್ಯಾ ಪ್ರಾಪ್ತಿ, ಮಾಲಲು ಮಹಾಲಕ್ಷ್ಮಿ ಮೈದೋರೋಳು, ಹಾಯಲಲು ಹರಿಹರನ ಸಾಕ್ಷಾತ್ಕಾರ, ಕೇಳಲು ತ್ರೈಲೋಕದಿದ್ದಿಪುದು ಇಂತಿಪ ದೇವಿ ಮಹಾತ್ಮೆ ಎಂಬ ಆಖ್ಯಾನವನ್ನು ಯಾರು ಆಡಿಸಿದರೋ, ಯಾರು ಆಡಿದರೋ, ಯಾರು ನೋಡಿದರೋ, ಯಾರು ಕೇಳಿದರೋ ಎಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವ ಶ್ರೀ ಮಹಾಗಣಪತಿ ದೇವರು ಕಟೀಲು ಭ್ರಮರಾಂಬಿಕೆ ಆಯುಷ್ಯ ಆರೋಗ್ಯ ಸಕಲ ಸನ್ಮಂಗಲವನ್ನು ನೀಡಲೆಂಬುದಾಗಿ ಬೇಡಿಕೊಳ್ಳುತ್ತಾ ಈ ಪುಣ್ಯಕಥೆಗೆ ಮಂಗಳ ಗೀತೆ ನೋಡುತ್ತೇವೆ. ಭದ್ರಂ ಶುಭಂ ಮಂಗಳಂ. ಮಹಾರಾಜ ಶ್ರೀಗಳಾದ ಶ್ರೀಮತಿ ಸಂಗೀತ ವಾಸುದೇವಾಚಾರ್ಯ ಹಾಗೂ ಮಕ್ಕಳು. ಮಹಾರಾಜ ಶ್ರೀಗಳಂತ ಶ್ರೀಮತಿ ಸಂಗೀತ ವಾಸುದೇವಾಚಾರ್ಯ ಮತ್ತು ಮಕ್ಕಳು. ಶಾಭ. ಮಹಾರಾಜ ಶ್ರೀಗಳಂತ ಶ್ರೀಮತಿ ಸಂಗೀತ ವಾಸುದೇವಾಚಾರ್ಯ ಮತ್ತು ಮಕ್ಕಳು. ಫಲ. ಅರ್ತಿಗಾರರು, ಕುಶಾಲಗಾರರು, ಮೋಜುಗಾರರು ಶಾಭ. ತಮ್ಮ ಕೀರ್ತಿಯನ್ನು ಮೂರ್ಲೋಕದಲ್ಲಿ ಕೊಂಡಾಡಲಿ ಅಂತ ಹೇಳಿ ಕೊಟ್ಟಿರುವಂತ ಕಾಂಚಾಣ ವೀಳ್ಯ ಶುಭಾರ್ಪಣ ಮಸ್ತು. ದಕ್ಕಿತ್ತು ಬಿಡಾರಕ್ಕೆ ದೇವರ ರಂಗ